ಈಗ ಆವ ರೂಪದೊಳೋ ಆವ ವೇಷದೊಳೋ ನೇಸ ಹೃದಯದೊಳೋ ತಿಂಗಳಂದದಲ್ಲೋ ಆಗಮಿಸಿರುವ ಸರ್ವ ಗಣ್ಯಮಾನ್ಯರನ್ನು ತೆರೆದಿದೆ ಮನೆ ಓ ಬಾ ಅತಿಥಿ ಎಂದು ಪ್ರೀತಿಯಿಂದ ಬರಮಾಡಿಕೊಳ್ಳಲಿದ್ದಾರೆ ಶ್ರೀಯುತ ಶೇಖರಪ್ಪ ಹೆಚ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ಜಿಲ್ಲಾ ಘಟಕ, ದಾವಣಗೆರೆ. ಇವರು ಕರ್ನಾಟಕ ಸರ್ಕಾರ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ರಿಜಿಸ್ಟರ್ಡ್ ಬೆಂಗಳೂರು, ಜಿಲ್ಲಾ ಶಾಖೆ ದಾವಣಗೆರೆ. ಇಂದು ದಾವಣಗೆರೆ ಜಿಲ್ಲಾ ಉಪನ್ಯಾಸಕರ ಶೈಕ್ಷಣಿಕ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದಲ್ಲಿ ನಿವೃತ್ತ ಪ್ರಾಚಾರ್ಯರಿಗೆ ಹಾಗೂ ಉಪನ್ಯಾಸಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಇತರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕಂತೇಳಿ ಶಿಕ್ಷಣ ಪ್ರೇಮಿಗಳು ಹಾಗೂ ಮಾಜಿ ಮುಖ್ಯ ಸಚೇತಕರು, ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ವೈ ಎನ್ ನಾರಾಯಣಸ್ವಾಮಿ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರಿಗೆ ಈ ಪುಷ್ಪವನ್ನು ನೀಡುವ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಯುವ ನಾಯಕರು ಹಾಗೂ ಈ ಸುಂದರ ಸಮಾರಂಭದ ಆಯೋಜಕರು, ನಿರ್ಮಾತೃರು ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಅತ್ಯಂತ ಯಶಸ್ವಿ ಅಧ್ಯಕ್ಷರಾದಂಥ ಸಿ ಪಿ ರವಿರವರನ್ನು ಕೇಳಿಕೊಂಡಾಗ ಅವರು ಸಂತೋಷದ ಒಪ್ಪಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಿದ್ದಾರೆ. ಅವರಿಗೆ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಈ ಪುಷ್ಪವನ್ನು ನೀಡ್ತಾ ಇದೆ. ಹಾಗೂ ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಬೇಕಂತೇಳಿ ನಮ್ಮ ಸ್ನೇಹಿತರು ಹಾಗೂ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂಥ ಹಾಗೂ ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂಥ ಬಿ ಪಾಲಾಕ್ಷರವನ್ನು ಕೇಳಿಕೊಂಡಾಗ ಅವರು ಸಂತೋಷ ಒಪ್ಪಿ ಈ ಪ್ರಾಸ್ತಾವಿಕ ಭಾಷಣವನ್ನು ನೀಡಲಿಕ್ಕೆ ಬಂದರೆ ಅವರಿಗೆ ಪುಷ್ಪಮಾಲ್ಯದೊಂದಿಗೆ ಸ್ವಾಗತವನ್ನು ಬಯಸ್ತದೆ. ಶಿಕ್ಷಣ ಪ್ರೇಮಿಯು ನಮ್ಮ ಉಪನ್ಯಾಸಕರ ಸಮಸ್ಯೆಗಳನ್ನು ಭಾಳ ದಿಟ್ಟವಾಗಿ ವಿಧಾನ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ಭಾಳ ಸುಲಲಿತವಾಗಿ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ನಮಗೆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಕಷ್ಟು ಬಾರಿ ಅವಕಾಶವನ್ನು ಮಾಡಿಕೊಟ್ಟಂಥ ವಿಧಾನ ಪರಿಷತ್ ಸದಸ್ಯರಂಥ ಎಸ್.ಎಲ್. ಭೋಜೇಗೌಡರು ಸಹ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಈ ಪುಷ್ಪಮಾಲಿಕೆಯೊಂದಿಗೆ ಬಯಸ್ತಾ ಇದ್ದೇನೆ. ಹಾಗೂ ಇನ್ನೊಬ್ಬ ಶಿಕ್ಷಣ ಪ್ರೇಮಿ ಹಾಗೂ ವಿಧಾನ ಪರಿಷತ್ ಸದಸ್ಯರಂಥ ಚಿದಾನಂದ ಎಂ ಗೌಡ ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಸಹ ಈ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾರೆ. ಮತ್ತು ನನ್ನ ಆತ್ಮೀಯ ಶಿಷ್ಯರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಾಸಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಿ ಸಿದ್ದಬಸವಪ್ಪನವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಮ್ಮನ್ನೆಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ ಸಿ ಎಚ್ ಮುರುಗೇಂದ್ರಪ್ಪನವರು ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯದ ಕಾಲೇಜು ಅಧ್ಯಾಪಕರು ಕೂಡ ಅವರು ಸಹ ಉಪಸ್ಥಿತಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬಡ್ತಿ ಉಪನ್ಯಾಸಕರ ಸಂಘದ ಆಶಾ ಕಿರಣ, ಬಡ್ತಿ ಉಪನ್ಯಾಸಕರ ಎಲ್ಲ ಸಮಸ್ಯೆಗಳನ್ನು ನಿರಂತರವಾಗಿ ಒಂಟಿ ಸಲಗದಂತೆ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ನಮ್ಮ ಬಡ್ತಿ ಉಪನ್ಯಾಸಕರ ಸಮಸ್ಯೆಗಳನ್ನು ಯಶಸ್ವಿಯಾಗಿ ಬಗೆಹರಿಸ್ತಕ್ಕಂಥ ಒಂದು ಚಾಕೇತಿಯನ್ನು ಹೊಂದಿರತಕ್ಕಂಥ ಒಂಟಿ ಸಲಗ ಎನಿಸಿಕೊಂಡಂಥ ಡಿ.ಆರ್. ರಮೇಶ್ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಸಹ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾರೆ. ನಮ್ಮ ದಾವಣಗೆರೆ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀ ವೀರೇಶ್ ಎಸ್ ಒಡೆನಪುರ ಅವರು ಉಪಸ್ಥಿತಿದ್ದಾರೆ. ಅವರಿಗೂ ಸಹ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಶ್ರೀ ಪ್ರದೀಪ್ ಕುಮಾರ್ ಎಸ್ ಅವರು ಈ ಸಮಾರಂಭದಲ್ಲಿ ಉಪಸ್ಥಿತಿದ್ದಾರೆ. ಅವರಿಗೂ ಸಹ ಈ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ರಿಜ್ವಾನ್ ಬಾಷಾ, ಅಧ್ಯಕ್ಷರು ಪದವಿ ಪೂರ್ವ ಕಾಲೇಜುಗಳ ಬೋಧಕೇತರ ನೌಕರರ ಸಂಘ, ಅವರು ಸಹ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಈ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಸಮಾರಂಭದ ಕೇಂದ್ರ ಬಿಂದು ಇದುವರೆಗೂ ಭಾಳ ಅತ್ಯಂತ ಉತ್ತಮವಾದಂಥ ವಿಶೇಷ ಉಪನ್ಯಾಸವನ್ನು ನೀಡ್ತಕ್ಕಂಥ ಶ್ರೀ ಮಹೇಶ್ ಮಾಷರ್, ಸಂಪನ್ಮೂಲ ವ್ಯಕ್ತಿಗಳು, ಹ್ಯೂಮನ್ ಮೈಂಡ್ಸೆಟ್ ಕೋಚ್, ಧಾರವಾಡ. ಇವರು ಸಹ ನಮ್ಮ ಸಮಾರಂಭಕ್ಕೆ ವಿಶೇಷ ಉಪನ್ಯಾಸಕರಿಗೆ ಬರಬೇಕಂತೇಳಿ ಅವ್ರು ಕೇಳ್ಕೊಂಡಾಗ ಅವ್ರು ಭಾಳ ಸಂತೋಷದ ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾದಂಥ ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಈ ಪುಷ್ಪಮಾಲಿಕೆ ನೀಡೋದ್ರ ಮುಖಾಂತರವಾಗಿ ಅದ್ದೂರಿಯಾದಂಥ ಸ್ವಾಗತವನ್ನು ಬಯಸ್ತಾರೆ. ನನ್ನ ನೆಚ್ಚಿನ ಗುರುಗಳು, ನನ್ನ ಮಾರ್ಗದರ್ಶಕರು ಆದಂಥ ಈ ಸಮಾರಂಭದಲ್ಲಿ ವಿಶೇಷವಾಗಿ ಬೋಧನೆಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ನಮ್ಮೆಲ್ಲರಿಗೂ ಸಹ ಇದುವರೆಗೂ ಉಪನ್ಯಾಸವನ್ನು ನೀಡತಕ್ಕಂಥ ನಿವೃತ್ತ ಪ್ರಾಚಾರ್ಯರು ಆದಂಥ ಡಾಕ್ಟರ್ HV ವಾಮದೇವನವರು ಭಾಳ ಅತ್ಯಂತ ವಿಶೇಷವಾದಂಥ ಉಪನ್ಯಾಸ ನೀಡಿದ್ದಾರೆ. ಅವರಿಗೆ ಈ ಪುಷ್ಪಮಾಲಿಕೆಯನ್ನು ನೀಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ನಮ್ಮ ನೆರೆ ಜಿಲ್ಲೆಯಂಥ ಹಾವೇರಿಯ ಕರ್ನಾಟಕ ಪದವಿ ಪೂರ್ವ ಕಾಲೇಜು ಉಪನ್ಯಾಸ ಸಂಘದ ಅಧ್ಯಕ್ಷರಂತ ನಿಸಿಂಗೌಡರು ಸಹ ಆಸೀನರಾಗಿದ್ದಾರೆ. ಅವರಿಗೂ ಸಹ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾರೆ. DD ಹಾಲಪ್ಪ, ಅಧ್ಯಕ್ಷರು ಮುಖೋಪಾಧ್ಯಾಯರ ಸಂಘ, ದಾವಣಗೆರೆ ಜಿಲ್ಲೆ. ಇವರು ಸಹ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮುಬಾರಕ್ ಅಲಿ, ಅಧ್ಯಕ್ಷರು ಪ್ರೌಢಶಾಲಾ ಶಾಸಕರ ಸಂಘ, ದಾವಣಗೆರೆ ಜಿಲ್ಲೆ. ಇವರು ಸಹ ಉಪಸ್ಥಿತರು. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಶ್ರೀನಿವಾಸ ಮೂರ್ತಿ, ಜಿಲ್ಲಾಧ್ಯಕ್ಷರು ಅನುದಾನಿತ ಶಾಲೆಗಳ ನೌಕರರ ಸಂಘ, ಬೆಂಗಳೂರು ಜಿಲ್ಲಾ ಘಟಕ, ದಾವಣಗೆರೆ. ಇವರು ಸಹ ಸಮಾರಂಭದಲ್ಲಿ ಉಪಸ್ಥಿತರು. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಡಾಕ್ಟರ್ M ರಾಜಣ್ಣ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ, ಬಳ್ಳಾರಿ. ಇವರು ಸಹ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಈ ಸಮಾರಂಭದಲ್ಲಿ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಅಧ್ಯಕ್ಷರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಈ ಸಮಾರಂಭದ ಮುಖ್ಯ ಕೇಂದ್ರ ಬಿಂದು ನಮ್ಮ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು ಹಾಗೂ ಉಪನ್ಯಾಸಕರು ಅವರೆಲ್ಲರೂ ಸಹ ಈ ಸಮಾರಂಭದಲ್ಲಿ ಭಾಗವಹಿಸುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿದ್ದಾರೆ. ತಮ್ಮೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲಾ ಉಪನ್ಯಾಸಕರ ಸಂಘದ ಅಧ್ಯಕ್ಷರಂತ ಮಲ್ಲೇಶ್ವರ ಅವರಿದ್ದಾರೆ. ಅವರಿಗೂ ಸಹ ಪುಷ್ಪಮಾಲಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಲವಾರು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರತಕ್ಕಂಥ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ತಿಪ್ಪೇಸ್ವಾಮಿ ಕಾತ್ರಿಕಟ್ಟಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಬಡ್ತಿ ಉಪನ್ಯಾಸಕರ ಸಂಘ, ದಾವಣಗೆರೆ ಜಿಲ್ಲೆ. ಇವರು ಅತ್ಯಂತ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಹಾಕೊಳ್ಳೋದ್ರ ಮುಖಾಂತರವಾಗಿ ಬಡ್ತಿ ಉಪನ್ಯಾಸಕರಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು DD ಹಾಲಪ್ಪ, ಅಧ್ಯಕ್ಷರು ಮುಖೋಪಾಧ್ಯಾಯರ ಸಂಘ, ದಾವಣಗೆರೆ ಜಿಲ್ಲೆ. ಇವರು ಸಹ ಹಾಜರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಪಡೆಯಲಿಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ವಿದ್ಯಾರ್ಥಿನಿಯರಿಗೆ ಹಾಗೂ ವಿವಿಧ ಕಾಲೇಜುಗಳಿಂದ ಆಗಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಸುಮಾರು ಎರಡೂವರೆ ವರ್ಷದಿಂದ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ಉತ್ತಮವಾದಂಥ ಆಡಳಿತಾಧಿಕಾರಿ ಅನ್ನುವಂಥ ಹೆಸರನ್ನು ಪಡೆದುಕೊಂಡಂಥ ನಮ್ಮ ನಿವೃತ್ತ ಉಪನಿರ್ದೇಶಕಂತ M ಶಿವರಾಜರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದವರು ವಿಶೇಷವಾಗಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಲಿಕ್ಕೆ ಕಾರಣೀಭೂತ ಎಲ್ಲರಿಗೂ ಸಹ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀಯುತ ಶೇಖರಪ್ಪ ಎಚ್ ಇವರಿಗೆ ಧನ್ಯವಾದಗಳು ಮತ್ತು ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಈಗ ಈ ಕಾರ್ಯಕ್ರಮದ ವಿಸ್ತೃತತೆ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಶ್ರೀಯುತ ಬಿ ಪಾಲಾಕ್ಷಿ, ಕಾರ್ಯಕಾರಿ ಸಮಿತಿ ಸದಸ್ಯರು, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ಬೆಂಗಳೂರು. ಇವರು ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸಾಕಷ್ಟು ಸಮಯ ಆಗಿದೆ. ಪ್ರಾಸ್ತಾವಿಕವಾಗಿ ಹೆಚ್ಚು ಮಾತನಾಡೋದಿಲ್ಲ. ವೇದಿಕೆ ಮೇಲಿನ ಎಲ್ಲ ಗೌರವಾನ್ವಿತ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಸಮಸ್ತ ನೌಕರ ಬಂಧುಗಳೇ, ಪ್ರತಿಭಾ ಪುರಸ್ಕಾರಕ್ಕೆ ಭಾಜನರಾದಂತಹ ವಿದ್ಯಾರ್ಥಿನಿಯರೇ, ನಿವೃತ್ತರಾದಂತಹ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರೇ, ಮಾಧ್ಯಮ ಮಿತ್ರರೇ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರೆ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ 2019-24 ಈ ಅವಧಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನನ್ನ ಮಾತುಗಳಲ್ಲಿ ಹೇಳಬೇಕಾಗಿಲ್ಲ. ತಾವೇನು ಇಲ್ಲಿ ಘನ ಉಪಸ್ಥಿತಿಯನ್ನು ಹೊಂದಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ, ತಾವೆಲ್ಲರೂ ಕೂಡ ಸಂಘದ ಕಾರ್ಯಚಟುವಟಿಕೆಗಳನ್ನು ಗಮನಿಸಿದಿರಿ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಸೇವೆ, ಸಂಘಟನೆ ಸಂಘದ ಗುರಿ ಅನ್ನುವ ಹಾಗೆ ಸಂಘದ ಬರೀ ಕಾರ್ಯಚಟುವಟಿಕೆಗಳಷ್ಟೇ ಅಲ್ಲ, ಸಂಘದ ಯಾವೊಬ್ಬ ಸಾಮಾನ್ಯ ಸದಸ್ಯನಿಗೂ ಕೂಡ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸ್ತಕ್ಕಂತಹ, ಅದನ್ನು ವಿರೋಧಿಸ್ತಕ್ಕಂತಹ, ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವತ್ತೂ ಕೂಡ ಉಪನ್ಯಾಸಕರ ಸಂಘ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಮೊನ್ನೆ ತಾನೇ ನಡೆದಂತಹ ತಾಜಾ ನಿದರ್ಶನ ತಮಗೆ ಗೊತ್ತಿದೆ. ಮತ್ತು ನಾನು ಆ ನಿದರ್ಶನದ ಬಗ್ಗೆ ವಿವರಣೆಯನ್ನು ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ. ಹಾಗಾಗಿ ಉಪನ್ಯಾಸಕರ ಸಂಘ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಎಲ್ಲ ತಾಲೂಕು ಮಟ್ಟದಲ್ಲಿ, ವಿಶೇಷವಾಗಿ ದಾವಣಗೆರೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ಸಭೆ, ಶೈಕ್ಷಣಿಕ ಸಮಾವೇಶ, ಪ್ರತಿಭಾ ಪುರಸ್ಕಾರ, ನಿವೃತ್ತರಿಗೆ ಸನ್ಮಾನ ಮಾಡ್ತಾ ಇರ್ತಕ್ಕಂಥದ್ದರ ಉದ್ದೇಶ ಸಂಘದ ಜೀವಂತಿಕೆಯನ್ನು ಉಳಿಸ್ಕೊಂಡು ನಮ್ಮ ಚಟುವಟಿಕೆಗಳನ್ನು ಸಕ್ರಿಯವಾಗಿ ನಿರ್ವಹಿಸಬೇಕು ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಒಬ್ಬ ಉಪನ್ಯಾಸಕರ ಸಂಘದ ಪದಾಧಿಕಾರಿಯಾಗಿ, ಈ ಹಿಂದೆ ಜಿಲ್ಲಾಧ್ಯಕ್ಷನಾಗಿ, ಸರ್ಕಾರಿ ನೌಕರರ ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷನಾಗಿ, ಪ್ರಸ್ತುತ ಕಾರ್ಯಾಧ್ಯಕ್ಷನಾಗಿ, ಸರ್ಕಾರಿ ನೌಕರರ ಸಂಘವೂ ಕೂಡ 2019-24 ಅವಧಿಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ CS ಷಡಾಕ್ಷರಿ ಅವರ ನೇತೃತ್ವದಲ್ಲಿ ಏನೆಲ್ಲ ಕೆಲಸ ಮಾಡಿದೆ ಅಂತಕ್ಕಂಥದ್ದನ್ನು ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ, ಅವ್ರು ಮಾತನಾಡೋರು ಇದ್ದಾರೆ. ಯಾಕೆಂದರೆ ಅವರವ್ರು ಮಾಡಿದಂಥ ಕೆಲಸಗಳನ್ನು ಅವರವ್ರು ಮಾತನಾಡಿದರೆ ಹೆಚ್ಚು ಸೂಕ್ತ ಅಂತಕ್ಕಂಥದ್ದು ನನ್ನ ಮನೋಭಾವನೆ. ನಿಜಕ್ಕೂ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು, ವಾಮದೇವಪ್ಪ ಸರ್ ಅವರು ಮತ್ತು ಮಹೇಶ್ ಮಾಷಾಳ್ ಸರ್ ಅವರು. ವಾಮದೇವಪ್ಪ ಸರ್ ಅವರ ಮನೆಗೆ ಹೋದಾಗ ನಾನು ಮಾತನಾಡ್ತಾ ಇದ್ದೆ, ಮೋಸ್ಟ್ ಪ್ರಾಬಲಿ ನನಗೆ MA ಸೀಟ್ ಸಿಗದೇ ಇದ್ದರೆ ನಾನು ಕೂಡ ನಿಮ್ಮ ಶಿಷ್ಯನಾಗಿರ್ತಿದ್ದೆ ಸರ್, ನಿಮ್ಮ ಶಿಷ್ಯ ಸಂಕುಲವನ್ನು ನೋಡ್ತಕ್ಕಂಥ ಒಂದು ಭಾಗ್ಯ ತಮಗೆ ಸಿಗುತ್ತೆ, ದಯಮಾಡಿ ಬರಬೇಕು ಅಂದಾಗ ಅತ್ಯಂತ ಪ್ರೀತಿಯಿಂದ ಬಂದು ಒಂದು ಉಪನ್ಯಾಸವನ್ನು ನಡೆಸಿಕೊಟ್ಟಿದ್ದಾರೆ. ಬಟ್ ಏನಪ್ಪ ಅಂದರೆ ನಮ್ಮ ಚೌಟ್ರಿಯಲ್ಲಿ ಫ್ಯಾನ್ಸ್ ಎಲ್ಲ ಆನ್ ಇದ್ದಾಗ ಭಾಳಷ್ಟು ಚೆನ್ನಾಗಿ ಕೇಳಲ್ಲ, ಬಟ್ ಅವ್ರು ಅದನ್ನು ಗಮನಿಸದೇ ಭಾಳಷ್ಟು ಚೆನ್ನಾಗಿ ಅವ್ರ ವಿಚಾರಗಳನ್ನು ಹಂಚ್ಕೊಂಡ್ರು. ಬಟ್ ಮಹೇಶ್ ಮಾಷಾಳ್ ಅವರು ಇಂಥ ವೇದಿಕೆಗಳಲ್ಲಿ ನೂರಾರು ವೇದಿಕೆಗಳನ್ನು ನೋಡಿದಂಥವ್ರು, ಅವ್ರು ನೋಡಿದ ತಕ್ಷಣ ಫಸ್ಟ್ ಫ್ಯಾನ್ಸನ್ನು ಬಂದ್ ಮಾಡಿ ಆಮೇಲೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದರು. ನಿಜಕ್ಕೂ ಅವರು ಕೂಡ ಈ ಹಿಂದೆ ಸರ್ಕಾರಿ ನೌಕರರ ಸಂಘದ ಕಾರ್ಯಕ್ರಮದಲ್ಲಿ ಭಾಳ ಚೆನ್ನಾಗಿ ಮಾತನಾಡಿದ್ರು. ಒಂದು ಇನ್ಸ್ಪೈರಿಂಗ್ ಸ್ಪೀಚನ್ನು ನಮ್ಮೆಲ್ಲ ಉಪನ್ಯಾಸಕರಿಗೆ, ಪ್ರಾಚಾರ್ಯರಿಗೆ ನೀಡಿದ್ದಾರೆ. ನಾವು ಬರೀ ಜಾಬ್ ಮಾಡಬಾರ್ದು, ಪ್ರೊಫೆಷನ್ ಮಾಡಬೇಕು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ನಿಜಕ್ಕೂ ಇಂತಹ ಒಂದಷ್ಟು ವಿಚಾರಗಳನ್ನು ಆಗಿಂದಾಗೆ ನಾವು ಶೇರ್ ಮಾಡ್ಕೊಳ್ತಾ ಇದ್ದರೆ ನಾವು ಕೂಡ ಸ್ವಲ್ಪ ಮೋಟಿವೇಟ್ ಆಗ್ತೀವಿ. ಜೊತೆಗೆ ಅಕಾಡೆಮಿಕ್ ಚೆನ್ನಾಗಾಗುತ್ತೆ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರನೂ ಕೂಡ ಹಿರಿದಾಗಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಗಳು ನಡಿಬೇಕು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಜೊತೆಯಾಗಿ ತಾವೆಲ್ಲ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋ ಸಂದರ್ಭದಲ್ಲಿ ಒಂದು ಪಾಂಪ್ಲೆಟ್ಸನ್ನು ತಮಗೆ ನೀಡಿದ್ದಾರೆ.
ಎಷ್ಟು ಜನ ಪಡ್ಕೊಂಡಿದ್ದೀರೋ ಎಷ್ಟು ಜನ ಓದಿದಿರೋ ಗೊತ್ತಿಲ್ಲ. ಮೊನ್ನೆ ತಾನೇ ನಮ್ಮ ರಾಜ್ಯ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸರ್ಕಾರಿ ನೌಕರರ ಸಂಘದ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಕೇಂದ್ರ ಸಂಘದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ತೆಗೆದುಕೊಂಡಂಥ ತೀರ್ಮಾನದಂತೆ ಸ್ನೇಹಿತರೆ ತಾವೆಲ್ಲ ಹೆಚ್ಚಿನ ಸಹಕಾರವನ್ನು ನೀಡಬೇಕು. ನಿಜಕ್ಕೂ ಇವತ್ತಿನ ಒಂದು ಕಾರ್ಯಚಟುವಟಿಕೆ ಏನಾದರೂ ಯಶಸ್ವಿ ಆದರೆ 100% ಅದು ನಮ್ಮ ದಾವಣಗೆರೆ ಜಿಲ್ಲಾ ಉಪನ್ಯಾಸಕರ ಸಂಘಕ್ಕೆ ಸಲ್ಲುತ್ತೆ ಅಂದರೆ ಅದು ಯಾವುದೇ ರೀತಿಯಾದಂಥ ಎರಡು ಮಾತಿಲ್ಲ. ಹಾಗಾಗಿ ನಮ್ಮ ಮುಂದಿರುವ ಮಹತ್ತರವಾದ 3 ಬೇಡಿಕೆಗಳನ್ನು ಇಟ್ಕೊಂಡು ತಮಗೆಲ್ಲ ಗೊತ್ತಿದೆ. ಒಂದು 7ನೇ ವೇತನ ಆಯೋಗದ ಅನುಷ್ಠಾನ, ಎರಡನೇದಾಗಿ NPS ಅನ್ನು ರದ್ದು ಮಾಡಿ OPS ಅನ್ನು ಅನುಷ್ಠಾನ ಮಾಡಬೇಕು, ಮೂರನೇದಾಗಿ ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಯನ್ನು ವಿಸ್ತರಿಸಬೇಕು ಅಂತ. ನಾನು ಎಲ್ಲ ಸಮಸ್ಯೆಗಳ ಬಗೆಗೆ ಮುಂದಾಗ್ತಕ್ಕಂಥ ಸಮಸ್ಯೆಗಳ ವಿಚಾರದ ಬಗೆಗೆ ಮಾತನಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ನಮ್ಮ ವೇದಿಕೆಯಲ್ಲಿ 3 ಜನ ಪರಿಷತ್ ಸದಸ್ಯರ ರತ್ನತ್ರಯಗಳಿದ್ದಾರೆ. ಒಬ್ಬರಿಗೆ ಒಬ್ಬರು ವಿಶೇಷವಾಗಿ ವಿಚಾರಗಳನ್ನು ತಿಳ್ಕೊಂಡು ತಮ್ಮದೇ ಆದಂಥ ದಾಟಿಯಲ್ಲಿ ಏನೇನು ಮಾಡಿದ್ದೀವಿ ಅಂತಕ್ಕಂಥದ್ದನ್ನು ಹೇಳೋರಿದ್ದಾರೆ. ಅವ್ರವ್ರು ಮಾಡಿದಂಥವುಗಳನ್ನು ಅವ್ರ ಮಾತುಗಳಲ್ಲೇ ಹೇಳೋದು ಸೂಕ್ತ. ಹಾಗಾಗಿ ನಮ್ಮ ಮುಂದಿರುವ ಮಹತ್ತರವಾದ 3 ಬೇಡಿಕೆಗಳನ್ನು ಕೂಡ ನಾವು ವಿಧಾನ ಪರಿಷತ್ ಸದಸ್ಯರಿಗೆ ಮನವಿ ಕೊಡೋದ್ರ ಮೂಲಕ ಮಾನ್ಯ ಶಾಸಕರು ಮತ್ತು ಸಚಿವರಿಗೆ ಬೈಕ್ ರ್ಯಾಲಿಯ ಮೂಲಕ ಮನವಿ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಾವೇನು ಮಾನ್ಯ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪನವರನ್ನು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಡೆನ್ಪುರ್ ಸರ್ ಅವರು ಭೇಟಿ ಮಾಡಿ ಇವತ್ತು 2 ಗಂಟೆ ವಸತಿ ಬರ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಂಖ್ಯೆ ಏನಿದೆ, ನಾವು ಊಟವನ್ನು ಹೋಗಿ ಬಂದಾದರೂ ಮಾಡ್ಬೋದು, ಊಟ ಮಾಡ್ಕೊಂಡಾದರೂ ಹೋಗ್ಬೋದು. ಆದರೆ ನಾನು ಊಟ ಮಾಡಿಲ್ಲ ತಡಿಯಪ್ಪ, ಬಂದು ಇಲ್ಲಿ ಊಟ ಮಾಡಿ ಹೋಗ್ತೀನಿ ಅಂತಕ್ಕಂಥ ಯೋಚನೆ ಮಾಡಬೇಡ್ರಿ. ಹೆಣ್ಣು ಮಕ್ಕಳ ಆದಿಯಾಗಿ ನಾವೆಲ್ಲರೂ ಸೇರಿಕೊಂಡು ನಮ್ಮ ಬೈಕ್ಗಳಲ್ಲಿ ಇಲ್ಲಿಂದ ಜಸ್ಟ್ ಶಾಮನೂರು ಶಿವಶಂಕರಪ್ಪನವರ ಮನೆ ಭಾಳ ಅಂದರೆ ಅರ್ಧ ಕಿಲೋಮೀಟ್ರ್ ಇಲ್ಲ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಆ ಮನವಿಯನ್ನು ಕೊಟ್ಟಾಗ ನಿಜಕ್ಕೂ ಈ 3 ಬೇಡಿಕೆಗಳತ್ತ ಈಡೇರಿಸುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲ ಪರಿಷತ್ ಸದಸ್ಯರು, ಶಾಸಕರು, ಸಚಿವರಿಂದ ಶಿಫಾರಸು ಪತ್ರವನ್ನು ಪಡೆಯೋರಿದ್ದೀವಿ. ದಯಮಾಡಿ ಯಾರೂ ಕೂಡ ಈ ಕಾರ್ಯಕ್ರಮಕ್ಕೆ ಮಿಸ್ ಮಾಡ್ದಂಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಬೇಕು ಅಂತಕ್ಕಂಥ ಮನವಿಯನ್ನು ಮಾನ್ಯ ಜಿಲ್ಲಾಧ್ಯಕ್ಷರಾದಂಥ ವೀರೇಶ್ ವಡೆನ್ಪುರ್ ಪರವಾಗಿ, ಮಾನ್ಯ ರಾಜ್ಯಾಧ್ಯಕ್ಷರ ಪರವಾಗಿ ಮಾತನಾಡ್ತಾ, ಮಾನ್ಯ ರಾಜ್ಯಾಧ್ಯಕ್ಷರು ಕೂಡ ಇನ್ನು ಕೆಲವೇ ನಿಮಿಷಗಳಲ್ಲಿ ಜಾಯಿನ್ ಆಗಿ ಮಾತನಾಡೋರು ಇದ್ದಾರೆ. ಇಲ್ಲಿಗೆ ನನ್ನ 1-2 ಮಾತುಗಳನ್ನು ಮುಗಿಸ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಸಿಕ್ಕಾಗ ಮತ್ತೆ ಮಾತನಾಡುವ. ಧನ್ಯವಾದ. ಥ್ಯಾಂಕ್ ಯು. ಸಮಸ್ಯೆ ಬಂದಾಗ ಸಂಘಟಿತರಾಗುವುದಕ್ಕಿಂತ ಸಂಘಟಿತರಾಗಿದ್ದುಕೊಂಡೇ ಸಮಸ್ಯೆಗಳನ್ನ ಎದುರಿಸೋಣ ಎಂದು ಸೂಚ್ಯವಾಗಿ ಪ್ರಾಸ್ತಾವಿಕ ನುಡಿಗಳಲ್ಲಿ ಪ್ರಸ್ತಾಪಿಸಿದ ಶ್ರೀಯುತ ಬಿ ಪಾಲಾಕ್ಷಿ ಅವರಿಗೆ ಧನ್ಯವಾದಗಳು. ಈಗ ಕ್ರಿಯಾಶೀಲತೆಯ ಸಂಕೇತವಾದ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಡಾಕ್ಟರ್ ವೈ.ಎ. ನಾರಾಯಣಸ್ವಾಮಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್. ಸರ್ವ ಅತಿಥಿ ಮಹೋದಯರು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. आरोग्यं धनसम्पदः शत्रुबुद्धि विनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् दीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं समारभ्य यावत् सूर्योदयो भवेत् यस्य तिष्ठे गृहे दीपः तस्य नास्ति दरिद्रता शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय. ಜ್ಯೋತಿ ಬೆಳಗಿಸಿ ಸರ್ವರ ಮನ ಬೆಳಗಿದ ಉದ್ಘಾಟಕರು ಹಾಗೂ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ವಿಶೇಷ ಉಪನ್ಯಾಸ ನೀಡಲು ಬಂದ ಮಹೇಶ್ ಮಾರ್ಷಾಲ್ರವರಿಗೆ ಗೌರವಪೂರ್ವ ಹೃದಯಸ್ಪರ್ಶಿ ಸನ್ಮಾನ. ನಮ್ಮಲ್ಲೇ
ಸಾಹಿತಿಗಳಾಗಿರುವ ಪ್ರಾಚಾರ್ಯರು ಹಲವು ಉಪನ್ಯಾಸಕರ ಕೃತಿಗಳ ಲೋಕಾರ್ಪಣೆ. ಉಪನ್ಯಾಸಕ ಮಿತ್ರರು ಅತ್ಯಂತ ಯಶಸ್ವಿಯಾಗಿ ಉಪನ್ಯಾಸವನ್ನು ನೀಡುವುದರ ಜೊತೆಗೆ ತಮ್ಮದೇ ಆಗಿರತಕ್ಕಂತಹ ಜ್ಞಾನ ಮತ್ತು ಕೌಶಲ್ಯದಿಂದ ಕೃತಿಗಳನ್ನು ಕವನ ಸಂಕಲನ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಮ್ಮ ಶ್ರೀಯುತ ತಾಜುದ್ದೀನ್ ಸರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸಂತೆಬೆನ್ನೂರು ಅವರ ಕೃತಿ ಲೋಕಾರ್ಪಣೆಯಾಗುತ್ತಿದೆ. ಮನಮಂಥನ. ಎರಡನೆಯದಾಗಿ ಡಾಕ್ಟರ್ ಎಂ ಹಾಲಪ್ಪ ಅವರ ಅರಗಿನ ಕುದುರೆ ಲೋಕಾರ್ಪಣೆಯಾಗುತ್ತಿದೆ. ಮೂರನೆಯದಾಗಿ ಮಹಾಂತೇಶ್ ಬಿ ನಿಟ್ಟೂರ್, ಅವಳದ ದಿಂಡು ಅವರ ಕೃತಿ ಲೋಕಾರ್ಪಣೆಯಾಗುತ್ತಿದೆ. ನಾಲ್ಕನೇ ನಮ್ಮ ಉಪನ್ಯಾಸಕರಾದ ಬಸವರಾಜ್ ಎಚ್ ಕಾಲಚಕ್ರ ಅವರ ಕೃತಿ ಬಿಡುಗಡೆಯಾಗುತ್ತಿದೆ. ವೀರಯ್ಯ ಎಮ್ಮಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೊನ್ನಾಳಿ, ಸಾವಯವ ಬುದ್ಧಿ, ಮಾನ್ಯ ವೇದಿಕೆ ಮೇಲಿರುವ ಗಣ್ಯರಿಂದ ಅವರ ಕೃತಿ ಲೋಕಾರ್ಪಣೆಯಾಗುತ್ತಿದೆ. ಕೊನೆಯದಾಗಿ ಬಾಳ ನೌಕೆಗೆ ಬೆಳಕಿನ ದೀಪ, ಈ ಆಂಗ್ಲ ಭಾಷಾ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ರೇವಣಸಿದ್ದಪ್ಪ GR ಅವರ ಕೃತಿ ಲೋಕಾರ್ಪಣೆಯಾಗುತ್ತಿದೆ. ದಯಮಾಡಿ ಎಲ್ಲರೂ ಮತ್ತೊಮ್ಮೆ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಶುಭ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀಯುತ HV ವಾಮದೇವಪ್ಪ ಸರ್ ಮತ್ತು ಮಹೇಶ್ ಮಾರ್ಷಾಳ್ ಅವರಿಗೆ ಪ್ರೀತಿಯ ಗೌರವಪೂರ್ವ ನಮನಗಳು ಮತ್ತು ಸನ್ಮಾನ. ಧನ್ಯವಾದಗಳು. ಈಗ ಕ್ರಿಯಾಶೀಲತೆಯ ಸಂಕೇತವಾದ ಜ್ಯೋತಿಯನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಡಾಕ್ಟರ್ YA ನಾರಾಯಣ ಸ್ವಾಮಿ ಸರ್ ಅವರಿಂದ ಉದ್ಘಾಟಕ ನುಡಿ. ಭಾರತ್ ಮಾತಾ ಕಿ. ದಾವಣಗೆರೆ ಜಿಲ್ಲೆಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದಿಂದ ಇವತ್ತು ಅತ್ಯಂತ ಅದ್ಧೂರಿಯಾದ ಅರ್ಥಗರ್ಭಿತವಾದ ಸಂಸ್ಕಾರಯುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ದಾವಣಗೆರೆ ಜಿಲ್ಲೆಯ ಉಪನ್ಯಾಸಕರ ಸಂಘಕ್ಕೆ, ಅಧ್ಯಕ್ಷ ಪದಾಧಿಕಾರಿಗಳಿಗೆ, ಇಲ್ಲಿ ನೆರೆದಿರುವಂಥ ಎಲ್ಲ ನನ್ನ ಗೌರವಾಂತ ಪ್ರಾಂಶುಪಾಲರ ಆದಿಯಾಗಿ ಎಲ್ಲರಿಗೂ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ದಾವಣಗೆರೆಯ ಈ ಕಾರ್ಯಕ್ರಮದಲ್ಲಿ ತಮ್ಮನ್ನೆಲ್ಲ ಉದ್ದೇಶಿಸಿ ವಿಶೇಷ ಉಪನ್ಯಾಸ ನೀಡಿದಂಥ ಮಹೇಶ್ ಮಾಷಾಳ್ ಅವರಿಗೆ, ಡಾಕ್ಟರ್ ವಾಮದೇವಪ್ಪ ಅವ್ರಿಗೂ ಸಹ ನಿಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೂರನೇದಾಗಿ, ಬಹಳ ಮುಖ್ಯವಾಗಿ ನಮ್ಮ ಉಪನ್ಯಾಸಕರೇ 3 ಜನ ಪುಸ್ತಕಗಳ ಬಿಡುಗಡೆ ಆಗಿದೆ ಇಲ್ಲಿ. ಆ ಪುಸ್ತಕವನ್ನು, ಜ್ಞಾನ ಸಂಪತ್ತನ್ನು ಪುಸ್ತಕದ ಮುಖಾಂತರ ತಂದು ಸಮಾಜಕ್ಕೆ ಅವರ ಜ್ಞಾನವನ್ನು ದಾರಿ ಎರೆದಿರುವಂಥ ಕುಮಾರ ವಿಜಯ್ ಅವರು, ಮಹಂತೇಶ್ ನಿಟ್ಟೂರ್ ಅವರು, ಮತ್ತು ಬಸವರಾಜ್ ಅವರು, ಮತ್ತು ತಾಜುದ್ದೀನ್ ಬೇತೂರ್ ಅವ್ರಿಗೂ ಸಹ ನಿಮ್ಮ ಸಹೋದ್ಯೋಗಿಗಳೇ ಆಗಿರೋದ್ರಿಂದ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ತಾವು ದೊಡ್ಡ ಚಪ್ಪಾಳೆಯೊಂದಿಗೆ ಅವರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಜಿಲ್ಲೆಯ ಉಪನ್ಯಾಸಕರ ಸಂಘದ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಅಂತ CB ರವಿಯವರೇ, ವಿಧಾನ ಪರಿಷತ್ನಲ್ಲಿ ನನ್ನ ಸಹೋದ್ಯೋಗಿಗಳು, ಅತ್ಯಂತ ಪ್ರಖರ ವಾಗ್ಮಿಗಳು, ಸ್ವತಃ ನ್ಯಾಯವಾದಿಗಳು ಆದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಅಂತ ಗೌರವಾನ್ವಿತ SL ಭೋಜೇಗೌಡ್ರೆ, ವಿಧಾನ ಪರಿಷತ್ನಲ್ಲಿ ಮತ್ತೊಬ್ಬನ ಸಹೋದ್ಯೋಗಿಗಳು, ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ತಿನ ಈ ಭಾಗದ ಪದವೀಧರ ಕ್ಷೇತ್ರದ MLCಗಳು ಅಂತ ಗೌರವಾನ್ವಿತ ಚಿದಾನಂದ ಗೌಡ್ರೆ, ಪ್ರಾಸ್ತಾವಿಕ ನುಡಿಯನ್ನು ಮಾತನಾಡಿದಂಥ ಆತ್ಮೀಯ ಸ್ನೇಹಿತರು, ನಿಕಟಪೂರ್ವ ಜಿಲ್ಲಾಧ್ಯಕ್ಷರು ಅಂತ ಪಾಲಾಕ್ಷಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ವಿಶೇಷವಾಗಿ ಇಲ್ಲಿ ಸಹಶಿಕ್ಷ ಸಂಘದ ಜಿಲ್ಲಾ ಅಧ್ಯಕ್ಷ ಅಂತ, ರಾಜ್ಯಾಧ್ಯಕ್ಷ ಅಂತ ಸಿದ್ದಬಸಪ್ಪನವರೇ, ನಮ್ಮೆಲ್ಲರ ಗುರುಗಳು, ಹಿರಿಯರು, ಪ್ರಾಧ್ಯಾಪಕರು ಅಂತ CH ಮುರುಗೇಂದ್ರಪ್ಪನವರೇ, ರಮೇಶ್ ಅವರೇ, ಈ ಜಿಲ್ಲೆಯ ಸರ್ಕಾರಿ ನೌಕರರ ಜಿಲ್ಲಾಧ್ಯಕ್ಷರು, ಆತ್ಮೀಯ ಸ್ನೇಹಿತರು ಅಂತ ವೀರೇಶ್ ಒಡೆನಪುರವರೇ, ಅದೇ ರೀತಿ ಪ್ರಾಂಶುಪಾಲ ಸಂಘದ ಅಧ್ಯಕ್ಷ ಅಂತ ರವಿಕುಮಾರ್ ಅವರೇ, ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷ ಅಂತ ಹಾಲೇಶಪ್ಪನವರೇ, ಸಹಶಿಕ್ಷ ಸಂಘದ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಮುಬಾರಕ್ ಅಲಿಯವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ಉಪನ್ಯಾಸಕರ ಸಂಘದ ತಾಲೂಕು ಘಟಕಗಳ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳೇ,
ಪ್ರಾಂಶುಪಾಲ ಸಂಘದ ಎಲ್ಲ ತಾಲೂಕು ಘಟಕದ ಅಧ್ಯಕ್ಷ ಪದಾಧಿಕಾರಿಗಳೇ, ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷರ ಆದಿಯಾಗಿ ಎಲ್ಲರನ್ನೂ ಭಾಳ ಗೌರವವಾಗಿ ಸ್ಮರಿಸ್ಕೊಳ್ತಾ, ವಿಶೇಷವಾಗಿ ಎನ್ ಪಿ ಎಸ್ ಸಂಘದ ಪದಾಧಿಕಾರಿಗಳೇ ಮತ್ತು ಬೇರೆ ಬೇರೆ ಎಲ್ಲ ಏನಿಲ್ಲಿ ತಾವು ಆಸೀನರಾಗಿದ್ದೀರಿ, ಬೇರೆ ಬೇರೆ ಸಂಘಗಳೆಲ್ಲ ಇಲ್ಲಿ ಬಂದಿದ್ದೀರಿ, ಎಲ್ಲ ಸಂಘಗಳ ಅಧ್ಯಕ್ಷ ಪದಾಧಿಕಾರಿಗಳನ್ನು ಭಾಳ ಗೌರವವಾಗಿ ನೆನೆಸ್ಕೊಳ್ತಾ, ಚಿತ್ರದುರ್ಗ ಜಿಲ್ಲೆಯಿಂದ ಬಂದಿರುವಂಥ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಮಲ್ಲೇಶ್ ಅವರು, ಲಕ್ಷ್ಮಣ್ ಅವ್ರನ್ನೂ ಜ್ಞಾಪಕ ಮಾಡ್ಕೊಳ್ತಾ, ಶ್ರೀನಿವಾಸ್ ಅವ್ರನ್ನೂ ಜ್ಞಾಪಕ ಮಾಡ್ಕೊಳ್ತಾ, ನಮ್ಮ ಪಾಲಿಟೆಕ್ನಿಕ್ ಸಂಘದ ಪದಾಧಿಕಾರಿಗಳು ಮತ್ತು ನೌಕರ ಸಂಘದ ಉಪಾಧ್ಯಕ್ಷ ಅಂತ ತಿಪ್ಪೇಸ್ವಾಮಿಯನ್ನು ಜ್ಞಾಪಕ ಮಾಡಿಕೊಂಡು, ವೇದಿಕೆ ಮುಂದೆ ಆಸೀನರಾಗಿರುವಂಥ ಎಲ್ಲ ನನ್ನ ಗೌರವಾನ್ವಿತ ಪ್ರಾಂಶುಪಾಲರೇ, ಉಪನ್ಯಾಸಕ ಬಂಧುಗಳೇ, ವಿಶೇಷವಾಗಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಶ್ರದ್ಧೆ ಎಲ್ಲ ತಾಯಂದಿರೇ, ಉಪನ್ಯಾಸಕ ಬಂಧುಗಳೇ, ಆತ್ಮೀಯರೇ, ನಾನು 5 ಜಿಲ್ಲೆಗಳ ಎಲ್ಲ ಸಂಘಗಳ ಕಾರ್ಯಕ್ರಮವನ್ನು ನೋಡಿದ್ದೇನೆ. ಆದರೆ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಇದುವರೆಗೆ ನಾನು 5 ಜಿಲ್ಲೆಗಳು ನೋಡೋಕ್ಕಾಗಲಿಲ್ಲ. ಆದ್ದರಿಂದ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ಭಾಳ ದೊಡ್ಡ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿರುವಂಥ ರವಿಯವರು ಮತ್ತು ಅವರ ತಂಡಕ್ಕೆ ನಿಮ್ಮೆಲ್ಲರಿಗೂ ವಿಶೇಷವಾದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮೊದಲನೇದಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ನಿಮಗೆ ಧನ್ಯವಾದಗಳು, ಶುಭಾಶಯಗಳು. ಸಂಘ ಯಾವಾಗಲೂ ಜೀವಂತಿಕೆಯಿಂದ ತುಂಬಿರಬೇಕು. ಯಾವುದೇ ಸಂಘಟನೆಗಳು ಚಲನಶೀಲತೆಯನ್ನು ಹೊಂದಿರಬೇಕು. ಯಾವ ಸಂಘಗಳು ಚಲನಶೀಲತೆಯನ್ನು ಹೊಂದಿಲ್ಲದೆ ಬರೀ ವಿಸಿಟಿಂಗ್ ಕಾರ್ಡ್ಗೆ ಮಾತ್ರ ಸೀಮಿತವಾಗಿರುತ್ತೋ ಆ ಸಂಘಗಳಿಂದ ಏನೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವ ಸಂಘಗಳು ತಮ್ಮ ವ್ಯವಸ್ಥೆಗೆ ಧಕ್ಕೆ ಆದಾಗ, ವೃಂದಕ್ಕೆ ತೊಂದರೆ ಆದಾಗ, ಹಕ್ಕುಗಳಿಗೆ ಮೋಸ ಆದಾಗ ಸಿಡಿದೆದ್ದು ಯಾವ ಸಂಘಗಳು ನಿಲ್ಲುತ್ತವೋ ಆ ಸಂಘಗಳೇ ಭಾಳಷ್ಟು ದಿನ ಉಳಿಯೋಕ್ಕೆ ಸಾಧ್ಯ ಅನ್ನೋದನ್ನು ನಾವು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ, ಮರಿಬಾರ್ದು. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋಕ್ಕೆ ಎಲ್ರಿಗೂ ಅವಕಾಶ ಇದೆ, ನಮ್ಮ ಮೂಲಭೂತ ಹಕ್ಕು ಇದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸೇರಿ ಸಂಘವನ್ನು ರಚನೆ ಮಾಡಿಕೊಂಡಿದ್ದೀರಿ. ಸಂಘದ ಮುಖಾಂತರ ಪ್ರತಿ ವರ್ಷ ಆಗಿಂದಾಗೆ ಉದ್ಭವವಾಗುವ ಸಮಸ್ಯೆಗಳ ಬಗ್ಗೆ, ವಿಚಾರಗಳ ಬಗ್ಗೆ, ಸಿದ್ಧಾಂತದ ಬಗ್ಗೆ, ಶೈಕ್ಷಣಿಕ ವ್ಯವಸ್ಥೆಗಳ ಬಗ್ಗೆ, ವಿಶೇಷವಾಗಿ ಮಕ್ಕಳ ಗುಣಾತ್ಮಕ ಶಿಕ್ಷಣದ ಬಗ್ಗೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ತಾವು ಚರ್ಚೆ ಮಾಡ್ಕೊಂಡು ಬಂದಿದ್ದೀರಿ ಅನ್ನೋ ಮಾತನ್ನು ಸ್ಮರಿಸ್ಕೊಳ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಬರೀ ಸಂಘದ ಚಟುವಟಿಕೆ ಮಾತ್ರ ಅಲ್ಲ, ಪ್ರತಿಭಾ ಪುರಸ್ಕಾರ ಬೇರೆ ಇದೆ, ನಿವೃತ್ತ ಪ್ರಾಚಾರ್ಯರಿಗೆ ಮತ್ತು ಉಪನ್ಯಾಸಕರಿಗೆ ಸನ್ಮಾನ ಕಾರ್ಯಕ್ರಮ, ಅದೇ ಆವಾಗಲೇ ಹೇಳಿದ ನಾನು ಸಂಸ್ಕಾರಯುತ ಕಾರ್ಯಕ್ರಮ ಅಂತೇಳಿ. ಆ ಸಂಸ್ಕಾರವನ್ನು ಮೈಗೂಡಿಸ್ಕೊಂಡು ಈ ನಮ್ಮ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಭಾಳ ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದೆ ಅನ್ನೋದನ್ನು ಮತ್ತೊಮ್ಮೆ ಜ್ಞಾಪಕ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಮ್ಮ ಸಂಘದ ಮುಖಾಂತರ ತಮ್ಮ ವೃತ್ತಿ ಗೌರವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡೆಸ್ಕೊಳ್ಬೇಕಾಗಿರೋದು ಸಂಘದ ಜವಾಬ್ದಾರಿ ಅನ್ನೋದನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವೆಲ್ಲರೂ ಸೇರಿ ನಮ್ಮಂಥ ಸುಮಾರು 14 ಜನ MLCಗಳನ್ನ ಆಯ್ಕೆ ಮಾಡಿದ್ದೀರಿ. 7 ಜನ ಶಿಕ್ಷಕರ ಕ್ಷೇತ್ರದಿಂದ, 7 ಜನ ಪದವೀಧರ ಕ್ಷೇತ್ರದಿಂದ. ನಾವು 14 ಜನ ಬಿಟ್ಟರೆ ನಿಮ್ಮ ಪರವಾಗಿ ಧ್ವನಿ ಎತ್ತವರು ಇನ್ನೊಬ್ಬ ಶಾಸಕ ಇಲ್ಲ ಅನ್ನೋದನ್ನು ನೀವೆಲ್ಲ ಜ್ಞಾಪಕ ಇಟ್ಕೋಬೇಕು. ನೀವು MLA ಹತ್ರ ಹೋದರೆ, ಏನು ರೀ ಮೇಷ್ಟ್ರೆ ಯಾಕೆ ಕಾಲೇಜ್ ಲೇಟಾಗಿ ಬಂದಿದ್ದೀರಿ ಅಂತಾರೆ. ಇಲ್ಲ ಯಾಕೆ ಸ್ಟೂಡೆಂಟ್ ಸ್ಟ್ರೆಂತ್ ಕಡಿಮೆ ಆಗಿದೆ ನಿಮ್ಮಲ್ಲಿ ಅಂತಾರೆ. ಇಲ್ಲ ಏನಾದರೂ ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದ್ರೆ ನಿಮಗೇನು ರೀ ಪಗಾರ ಬರುತ್ತೆ, ಮುಂದಕ್ಕೆ ಹೋಗ್ರಿ, ಪಗಾರ ಬರೆದಾದ್ರೂ ಮಾತಾಡ್ತೀವಿ ಅಂತಾರೆ. ಆದರೆ ನಿಮ್ಮಿಂದ ಆಯ್ಕೆ ಆಗಿರುವಂಥ 14 ಜನ MLCಗಳು ನಾವೆಲ್ಲರೂ ನಿಮ್ಮ ಪರವಾಗಿ ಧ್ವನಿ ಎತ್ತೀವಿ, ನಿಮ್ಮ ಹಕ್ಕನ್ನು ಕಾಪಾಡ್ತೀವಿ, ನಿಮ್ಮ ಮೂಲಭೂತ ಸೌಕರ್ಯಗಳಿಗೆ ವಿಶೇಷ ಒತ್ತನ್ನು ಕೊಟ್ಟು ನಿಮ್ಮ ಗೌರವವನ್ನು ಹೆಚ್ಚಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅನ್ನೋ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ಕೆಲಸವನ್ನು 18 ವರ್ಷಗಳ ಕಾಲ ನಿರಂತರವಾಗಿ ವಿಧಾನ ಪರಿಷತ್ನಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ನಿಮಗೆ ಗೊತ್ತಿರಲಿ, ಪದವಿ ಪೂರ್ವ ಉಪನ್ಯಾಸಕರ ಯಾವುದೇ ವಿಚಾರ ಇರಲಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕರ್ನಾಟಕದಲ್ಲಿ ನಮ್ಮ ಅಸ್ಮಿತೆ ಅನ್ನೋದನ್ನು ಮರಿಬಾರ್ದು. ಯಾವ ಜಿಲ್ಲೆಯಲ್ಲಿ, ಯಾವ ರಾಜ್ಯದಲ್ಲೂ ಇಲ್ಲ ಇದು. ಆದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಸಪ್ರೇಟಾಗಿ ಐಡೆಂಟಿಟಿಯನ್ನು ಉಳಿಸ್ಕೊಂಡು ಬಂದಿರೋದು ಬಹುಶಃ ನಮ್ಮ ಕರ್ನಾಟಕದ ಶಿಕ್ಷಣ ಇಲಾಖೆ ಹೆಮ್ಮೆ ಮತ್ತು ಹೆಗ್ಗಳಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂಥ ಒಂದು ಶಿಕ್ಷಣ ಇಲಾಖೆಯ, ಅಂಥ ಒಂದು ಪದವಿ ಪೂರ್ವ ಇಲಾಖೆಯ ವ್ಯವಸ್ಥೆಗೆ ಕೂತು ಬಂದಾಗ ನಾವ್ಯಾರೂ ಸುಮ್ಮನೆ ಕೂತ್ಕೊಂಡಿರಲಿಲ್ಲ. ನಿಜ, ನಮ್ಮ ವ್ಯವಸ್ಥೆಯಲ್ಲಿ ಪ್ರಾಥಮಿಕ, ಪ್ರೌಢ, ಉಪನ್ಯಾಸಕ, ನನ್ನ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಭಾಳ ಪ್ರಮುಖವಾದ ವ್ಯವಸ್ಥೆಗಳು, ಪ್ರಮುಖ ಹಂತಗಳು. ಈ ಹಂತದಲ್ಲಿ ವಿಶೇಷವಾಗಿ PU ಇಲಾಖೆ ಹಂತ ಭಾಳ ದೊಡ್ಡ ಪ್ರಮಾಣದಲ್ಲಿ ಆ ಮಕ್ಕಳ ಜೀವನವನ್ನು ರೂಪಿಸುವ ನಿಟ್ಟಿನಲ್ಲಿ ಒಂದು ಭಾಳ ದೊಡ್ಡ ಒಂದು ಕೊಡುಗೆ ಕೊಡ್ತೇವೆ ಅಂದರೆ ತಪ್ಪಾಗಲಾರ್ದು.
11 ಮತ್ತು 12ನೇ ಕ್ಲಾಸಲ್ಲಿ ಓದ್ತಾರೆ ಮಕ್ಕಳು ಅಂದರೆ ಫಸ್ಟ್ PU ಸೆಕೆಂಡ್ PUC ಮಕ್ಕಳಿಂದ ಮುಂದಿನ ಜೀವನ ಹೇಗಿರಬೇಕು, ಮುಂದಿನ ಕೋರ್ಸ್ ಹೇಗಿರಬೇಕು, ಮುಂದಿನ ಭವಿಷ್ಯದ ಬಗ್ಗೆ ಯಾವುದು ಓದಬೇಕು ಅನ್ನೋದ್ರ ಬಗ್ಗೆಯೂ ಸಹ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಜೀವನದ ತಿರುವನ್ನು ಕೊಡೋ ವ್ಯವಸ್ಥೆ ಇದು ಪದವಿ ಪೂರ್ವ ಶಿಕ್ಷಣ ಇಲಾಖೆ. ಹಾಗಾಗಿ ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋದನ್ನು ಮತ್ತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಂತ ಇದರಲ್ಲಿ ತಾವೆಲ್ಲರೂ ಭಾಳ ಗೌರವವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಶಿಸ್ತಾಗಿ, ಭಾಳ ಚೊಕ್ಕವಾಗಿ ಮತ್ತು ವಿಶೇಷವಾಗಿ ಭಾಳ ಪ್ರೀತಿಯಿಂದ, ಗೌರವದಿಂದ ಗುಣಾತ್ಮಕ ಶಿಕ್ಷಣವನ್ನು ಕೊಡುವ ಪರಿಪಾಠವನ್ನು ತಾವು ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ. ಆದ್ದರಿಂದಲೇ ಕರ್ನಾಟಕ ರಾಜ್ಯದಲ್ಲಿನ ಪದವಿ ಪೂರ್ವ ಶಿಕ್ಷಣ ಇಲಾಖೆಗೆ ವಿಶೇಷವಾದ ಗೌರವ ಇದೆ ಅನ್ನೋದನ್ನು ಮತ್ತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆದರೂ ಇಷ್ಟೆಲ್ಲ ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೂ ಸಹ ಈ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಗೊಂದಲಗಳು ನಮ್ಮ ಕಣ್ಣು ಮುಂದೆ ಇದೆ. ಆ ಗೊಂದಲ ನಿವಾರಣೆ ಮಾಡಬೇಕಾದ್ರೆ ನಿರಂತರವಾಗಿ ನೀವು ಪ್ರಯತ್ನ ಮಾಡಬೇಕು, ನಾವು ಪ್ರಯತ್ನ ಮಾಡಬೇಕು. ನಾವಿಬ್ಬರು ಕೈ ಜೋಡಿಸಿ ಸರ್ಕಾರದ ವಿರುದ್ಧ ಗುಟ್ರು ಹಾಕಿ ನಿಮ್ಮ ಸಮಸ್ಯೆ ಪರಿಹಾರ ಮಾಡಿಕೊಳ್ಳೋ ಅವಶ್ಯಕತೆ ಇದೆ. ಆ ಪರಿಪಾಠವನ್ನು ಮುಂದುವರಿಸ್ಕೊಂಡು ಬರ್ತಾನೆ ಇದ್ದೇವೆ. ಆ ನಿಟ್ಟಿನಲ್ಲಿ ಮೊನ್ನೆ ಹೊಸದಾಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯನ್ನು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ತಂದುಬಿಡಬೇಕು ಅಂತೇಳಿ ಒಂದು ಸ್ಕೀಮ್ ಮಾಡಿದರು. ಇವಾಗ ಪ್ರೈಮರಿ ಮತ್ತು ಹೈಸ್ಕೂಲ್ ಮಾತ್ರ ಇದೆ, ನಿಮ್ಮನ್ನು ಯಾಕೆ ತರಬಾರ್ದು ಅಂತೇಳಿ ಅದಕ್ಕೆ ಮಧು ಬಂಗಾರಪ್ಪ ನಾವೆಲ್ಲ ಸೇರಿ, ನಾವು ಭೋಜೇಗೌಡರು, ಚಿದಾನಂದ ಗೌಡರು ಎಲ್ಲರೂ ಸೇರಿ ಒಟ್ಟಿಗೆ ಮೀಟಿಂಗ್ ಮಾಡಿ ಒಂದು ನಿರ್ಧಾರ ತಗೊಂಡು ಅದಕ್ಕೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಯಾವುದೇ ವ್ಯವಸ್ಥೆ ಚೇಂಜ್ ಮಾಡಬಾರ್ದು ಅಂತ ಆಗ್ರಹ ಮಾಡಿದ ಮೇಲೆ ಅವರು ಬಿಲ್ಡಿಂಗ್ ಕಟ್ಟುವುದಕ್ಕೆ ಮಾತ್ರ, ಮೂಲಭೂತ ಸೌಕರ್ಯಗಳು ಮಾತ್ರ ಅದನ್ನು ರಿವ್ಯೂ ಮಾಡೋಕ್ಕೆ ಮಾತ್ರ CEO ಅಧಿಕಾರ ಕೊಟ್ಟಿದ್ದೀವಿ. ನಿಮ್ಮ ಕರಿಕ್ಯುಲಮ್ಗೆ ಆಗ್ಬೋದು, ಎಸ್ಟಾಬ್ಲಿಷ್ಮೆಂಟ್ಗೆ ಆಗ್ಬೋದು, ಅಕಾಡೆಮಿಕ್ ಆಕ್ಟಿವಿಟಿಗೆ ಯಾವುದೇ ಆಗ್ಬೋದು, ಯಾವುದೇ ಧಕ್ಕೆ ಇಲ್ಲ. ನಿರಂತರವಾಗಿ ಯಾವ ರೀತಿ ನೀವು PU DD ಮತ್ತು PU ಡೈರೆಕ್ಟರ್ ಮುಖಾಂತರ ಕೆಲಸ ನಿರ್ವಹಿಸ್ತಾ ಇದ್ರು ಅದೇ ವ್ಯವಸ್ಥೆಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಮಾತನ್ನು ಆದೇಶವನ್ನು ಸರ್ಕಾರ ಮಾಡಿದ್ದಾರೆ. ಹಾಗಾಗಿ ನೀವು ಯಾರಿಗೂ ಗಾಬರಿನೂ ಬೇಡ, ಚಿಂತೆನೂ ಬೇಡ, ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಇಲಾಖೆಯನ್ನು CEO ಕಂಟ್ರೋಲ್ ಮಾಡ್ತಾರೆ, ಜಿಲ್ಲಾ ಪಂಚಾಯತ್ ಕಂಟ್ರೋಲ್ ಮಾಡ್ತಾರೆ ಅನ್ನೋ ಭಾವನೆ ನಿಮ್ಮಲ್ಲಿ ಬೇಡ ಅನ್ನೋ ಮಾತನ್ನು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ನಿರಂತರವಾಗಿ ನಾವು ನಿಮ್ಮ ಜೊತೆ ಇರೋರು, ನಿರಂತರವಾಗಿ ಸಂಪರ್ಕ ಇರೋರು, ಆಗಿಂದಾಗಿ ಉದ್ಭವವಾಗಿ ಎಲ್ಲ ಸಮಸ್ಯೆಗಳ ಬಗ್ಗೆ ನಮಗೆ ಅರಿವು ಬರುತ್ತೆ. ನೀವು ಹೇಳ್ದೇ ಇರಲಿ, ನಾವು ಅದನ್ನು ಎಲ್ಲಿ ಬೇಕೋ ಅಲ್ಲಿ ಒತ್ತಾಯ ಮಾಡಿ, ಗಲಾಟೆ ಮಾಡಿ, ದಬಾಯಿಸಿ ಈ ಸಮಸ್ಯೆಗೆ ಪರಿಹಾರ ಮಾಡ್ಕೊಂಡು ಬರೋ ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹಾಗಾಗಿ ನೀವು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಐಡೆಂಟಿಟಿ ಏನಿದೆ ಅದನ್ನು ಕಳೆಯೋಕ್ಕೆ ಆಗೋದಿಲ್ಲ, ಕಳೆಯೋಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಸಹ ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎರಡನೇದಾಗಿ ತಮಗೆಲ್ಲ ಗೊತ್ತಿದೆ, ಟೈಮ್ ಬಾಂಡ್ಗೆ ಬೆಂಗಳೂರಿಗೆ ಹೋದರೆ 3 ವರ್ಷ ಕಾಯಬೇಕು, 2 ವರ್ಷ ಕಾಯಬೇಕು. ನೀವು ಹೋಗಿ ಅವ್ರ ಕೈ ಬೆಚ್ಚಗೆ ಮಾಡದೇ ಇದ್ದರೆ ಯಾವ ಟೈಮ್ ಬಾಂಡ್ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಫಸ್ಟ್ ಪೇಗೆ ಅಲ್ಲಿಗೆ ಹೋಗ್ಬೇಕು, ಟೈಮ್ ಬಾಂಬ್ಗೆ ಅಲ್ಲಿಗೆ ಹೋಗ್ಬೇಕು, GPF ಲೋನ್ಗೆ ಅಲ್ಲಿಗೆ ಹೋಗ್ಬೇಕು, ಸಣ್ಣ ವಿಚಾರಗಳಿಗೆಲ್ಲ ಬೆಂಗಳೂರಿಗೆ ಹೋಗಬೇಕು. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದೇಳಿ ಸುಮಾರು 16 ಸರ್ವಿಸಸನ್ನು DD PU ಹಂತದಲ್ಲೇ ಮಾಡಬೇಕು ಅಂದೇಳಿ, ಡಿಸೆಂಟ್ರಲೈಸ್ ಮಾಡಬೇಕು ಅಂತೇಳಿ ಆದೇಶ ಹೊರಡಿಸಿ DD PUಗಳಿಗೆ ಇವತ್ತು ರವಾನೆ ಮಾಡಿದ್ದೇವೆ. ನಿಮ್ಮೆಲ್ಲ ಟೈಮ್ ಬಾಂಡ್ಗಳು ಇನ್ನು ಮುಂದೆ DD PU ಹಂತದಲ್ಲಿ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎಲ್ಲ ಎಡವಟ್ಟುಗಳನ್ನು, ತೊಂದರೆಗಳನ್ನು ನಿವಾರಣೆ ಮಾಡೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಇನ್ನೊಂದು ಸಮಸ್ಯೆ ನಮ್ಮ ಕಣ್ಮುಂದೆ ಇದೆ. 16ನೇ ಬ್ಯಾಚ್ ಅವರು, 13ನೇ ಬ್ಯಾಚ್ ಅವರು ಈ 10 ಇಯರ್ಸ್ ಟೈಮ್ ಬಾಂಡ್ಗೆ ಅಪ್ಲೈ ಮಾಡಿದರೆ ಅದಕ್ಕೊಂದು ಕೊಯ್ರಿ ಹಾಕಿದ್ದಾರೆ. ಆ B.Ed ಮಾಡ್ಕೊಂಬರೋಕ್ಕೆ ನೀವು ವೇತನ ಸಹಿತ ಹೋಗಿದ್ರಿ, ಅದಕ್ಕೆ ಆ ದಿನಗಳನ್ನ ಕಳೆದು ಮಾಡಬೇಕು ಅಂತ ಬೇರೆ ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ದಾರೆ ಟೈಮ್ ಬಾಂಡು. ಆದರೆ ನಮ್ಮ ಜಿಲ್ಲೆಗಳು ಮಾತ್ರ ಮಾಡ್ತಾ ಇಲ್ಲ. ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತೀವಿ. ಮಿನಿಸ್ಟರ್ ಜೊತೆ ಮೀಟಿಂಗ್ ಮಾಡಿ, ಡೈರೆಕ್ಟರ್ ಜೊತೆ ಮೀಟಿಂಗ್ ಮಾಡಿ ಅದನ್ನು ಪರಿಹಾರ ಮಾಡ್ತೀವಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ 2020ನೇ ಇಸ್ವಿಯಲ್ಲಿ ಅಪಾಯಿಂಟ್ ಆದ ಶಿಕ್ಷಕರಿಗೆ ಪ್ರೊಬೇಷನರಿ ಪೀರಿಯಡ್ ಡಿಕ್ಲೇರ್ ಆಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಅದನ್ನು ನಿವಾರಣೆ ಮಾಡಿಕೊಡ್ತೀವಿ. ಭಾಳ ಮುಖ್ಯವಾಗಿ ನಮ್ಮ ಕಣ್ಮುಂದೆ ಇರೋದು ಸರ್ಕಾರಿ ನೌಕರ ಸಂಘದವರು 3 ಬೇಡಿಕೆ ನಮ್ಮ ಕಣ್ಮುಂದೆ ಇಟ್ಟಿದ್ದಾರೆ. ಅದೇನೆಂದರೆ 7ನೇ ವೇತನ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು ಅಂತೇಳಿ. ನಿಮಗೆಲ್ಲ ಒಂದು ವಿಚಾರ ಗೊತ್ತಿದೆ, BJP ಸರ್ಕಾರ ಇದ್ದಾಗ, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ 7ನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು. 4 ವರ್ಷ 7 ತಿಂಗಳಿಗೆ ರಚನೆ ಮಾಡಿದ್ವಿ, 5 ವರ್ಷ ತುಂಬಕ್ಕೆ ಮೊದಲೇ ರಚನೆ ಮಾಡಿದ್ವಿ. ಅದು ನಾವೆಲ್ಲ ಅಂದ್ಕೊಂಡಿದ್ವಿ BJP ಸರ್ಕಾರ ಬಂದುಬಿಡುತ್ತೆ, ಬೇಗ ಇನ್ನೊಂದು ರಿಪೀಟ್ ಆಗುತ್ತೆ, ಆ ಪರಿಪೂರ್ಣವಾದ ವರದಿಯನ್ನು ನಾವೇ ಕೊಡ್ತೀವಿ ಅಂತ ಆಸೆ ಪಟ್ಟಿದ್ವಿ ನಾವು. ಆದರೂ ಈ ಪಾಲಾಕ್ಷಿ, ನಮ್ಮ ವೀರೇಶು ಎಲ್ಲ ಸೇರಿ, ಷಡಕ್ಷರ ಸೇರಿ ಗಲಾಟೆ ಮಾಡಿದರು, ಸ್ಟ್ರೈಕ್ ಮಾಡಿ ಧಮಕಿ ಹಾಕಿದ್ರು. ನಮಗೆ ಧಮಕಿ ಹಾಕಿದ ಮೇಲೆ ನಾವೆಲ್ಲರೂ ಎಲ್ಲ MLCಗಳೆಲ್ಲ ಸೇರಿ ಗಲಾಟೆ ಮಾಡಿ 17% ಇಂಟ್ರೀಮ್ ರಿಲೀಫನ್ನು ಕೊಡಿಸಿದ್ದು ನಾವು ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆಲ್ರಿಗೂ ನಾನು. ಆದರೂ ನಿಮ್ಗೆ ಖುಷಿ ಇಲ್ಲ,
ನಮ್ಗೆ 40% ಬೇಕು ಅಂತೇಳಿ. ನಿಜ, ಅದು ನಿಮ್ಮ ಹಕ್ಕಿದೆ. ಆ 40% ಕೊಡುವುದಕ್ಕೆ ಇನ್ನು 23% ಸೇರಿಸಿ 7ನೇ ವೇತನ ಆಯೋಗದ ವರದಿಯಲ್ಲಿ ಜಾರಿಗೊಳಿಸಬೇಕು. ಹೊಸ ಸರ್ಕಾರ ಬಂತು, ಬದಲಾವಣೆ ನಿಸರ್ಗದ ನಿಯಮ, ಆ ಸರ್ಕಾರ ಓದಿ ಈ ಸರ್ಕಾರ ಬಂತು. ಸರ್ಕಾರ ಬಂದ ತಕ್ಷಣ ನಾವು ಅಂದ್ಕೊಂಡಿದ್ವಿ, ಸರ್ಕಾರ ಬಂದ ತಕ್ಷಣ ನವಂಬರ್ಗೆ ಆ ಅವಧಿ ರಿಪೋರ್ಟ್ ರಿಸೀವ್ ಮಾಡ್ಕೊಳ್ತಾರೆ, ನವಂಬರ್ 15ಕ್ಕೆ ವರದಿ ಜಾರಿಗೊಳಿಸ್ತಾರೆ ಅಂದ್ಕೊಂಡಿದ್ವಿ. ಅದ್ರ ಬಗ್ಗೆನೂ ಜುಲೈ ತಿಂಗಳಲ್ಲಿ ನಾನೇ ಪ್ರಶ್ನೆ ಹಾಕಿ ನನ್ನ ಪ್ರಶ್ನೆ ಮುಖಾಂತರ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ವಿ. ಆದರೆ ಭರವಸೆ ಸಿಕ್ಕಿದ್ರು ಅತಿ ಬೇಗ ತರಿಸ್ಕೊಂಡು ವರದಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಇದ್ದಕ್ಕಿದ್ದಂಗೆ ಯಾರಿಗೂ ಗೊತ್ತಿಲ್ಲದ್ರೆ ಮಾರ್ಚ್ 15 ತನಕ ಎಕ್ಸ್ಟೆಂಡ್ ಮಾಡಿಬಿಟ್ಟು ಟೈಮ್. ಮೊನ್ನೆ ಅಧಿವೇಶನದಲ್ಲಿ ನಮ್ಮದೇ ಪ್ರಶ್ನೆ ಹಾಕಿ ನಾವೆಲ್ಲ MLCಗಳು ಇಡೀ ಸದನ 14 ಜನ ಅಲ್ಲ, ಇಡೀ ಸದನದಲ್ಲಿ ನನ್ನದೇ ಪ್ರಶ್ನೆಗೆ ಸದನದಲ್ಲಿ ಎಲ್ಲ ಕಲಾಪಗಳನ್ನು ಬಹಿಷ್ಕಾರ ಮಾಡಿ ಧರಣಿ ಮಾಡಿ 7ನೇ ವೇತನ ಆಯೋಗವನ್ನು ವರದಿಯನ್ನು ಅನುಷ್ಠಾನಗೊಳಿಸಬೇಕೆಂದು ಹೋರಾಟ ಮಾಡಿದ್ದು ಇತಿಹಾಸದಲ್ಲಿ ಮೊದಲು ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳಿದ್ವಿ, 2,35,000 ಹುದ್ದೆಗಳು ಖಾಲಿ ಇದೆ. ಆ ಖಾಲಿ ಇರೋ ಹುದ್ದೆಗಳಿಗೆ 8,874 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇದೆ. ನಮ್ಗೆ ಇವಾಗೇನು ಎಕ್ಸ್ಟ್ರಾ ಏನು ಕೊಡ್ತೀರಿ, ಫುಲ್ ಪ್ಲೇಜ್ ವರದಿ ತರಿಸ್ಕೊಂಡು ಏನು ದುಡ್ಡು 10,000 ಕೋಟಿ ಖರ್ಚಾಗಿದೆ ಅಂದಾಜು ಮಾಡಿದ್ದೀರಿ, ಆ ದುಡ್ಡು ನಮ್ಮಲ್ಲೇ ಉಳಿಸಿದ್ದೀವಿ, ನಮ್ಮ ನೌಕರ ಉಳಿಸಿದ್ದಾರೆ, ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ, ಹಾಗಾಗಿ ದುಡ್ಡು ಉಳಿದಿದೆ, ಆ ದುಡ್ಡು ಕೊಡಿ ಎನ್ನುವ ಒಂದು ಆಗ್ರಹವನ್ನು ಗಲಾಟೆಯನ್ನು ಮಾಡಿದ್ದೇವೆ. ಹಾಗಾಗಿ ಸರ್ಕಾರ ಭರವಸೆ ಕೊಟ್ಟಿದೆ ಮಾರ್ಚ್ ಒಳಗೆ ಕೊಡ್ತೀವಿ ಅಂತ. ಯಾಕೆ ಸ್ಟ್ರೈಕ್ ಮಾಡಿದ್ವಿ ಅಂದರೆ ನಿಮಗೊಂದು ವಿಚಾರ ಗೊತ್ತಿರಲಿ, MP ಎಲೆಕ್ಷನ್ ಬರ್ತಾ ಇದೆ, ಕೋಡ್ ಆಫ್ ಕಂಡಕ್ಟು ಮಾರ್ಚ್ 15, 10, 20 ಬಂದುಬಿಡುತ್ತೆ. ಅದಾದಮೇಲೆ MLC ಎಲೆಕ್ಷನ್, ನಮ್ಮ ಎಲೆಕ್ಷನ್ ಬರ್ತಾ ಇದೆ, ಅದಾದಮೇಲೆ ಲೋಕಲ್ ಬಾಡೀಸ್ ಬರುತ್ತೆ, ಅದಾದಮೇಲೆ ಇನ್ನೊಂದು ಜಿಲ್ಲಾ ತಾಲೂಕು ಪಂಚಾಯತ್ ಎಲೆಕ್ಷನ್ ಬರುತ್ತೆ. ಹಾಗಾಗಿ ಎಲ್ಲಿ ಇನ್ನೊಂದು ವರ್ಷ ಟೋಪಿ ಆಗಿಬಿಡ್ತಾರೆ ಅಂದೇಳಿ ಸರ್ಕಾರದ ಮೇಲೆ ಜಾಸ್ತಿ ಪ್ರೆಷರ್ ಬಿಲ್ಡಪ್ ಮಾಡೋಕ್ಕೆ JDS ಅವರು ನಾವು ಎಲ್ಲರೂ ಸೇರಿ ಒಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಬಾವಿಗಳು ಧರಣಿ ಮಾಡಿದ್ದೀವಿ. ಹಾಗಾಗಿ ನಮ್ಗೆ ವಿಶ್ವಾಸ ಇದೆ, ಇದ್ರ ಹಿಂದೆ ನಾವು ಇದ್ದೀವಿ, ನೀವು ಇದ್ದೀರಿ, ಸರ್ಕಾರ ನೌಕರರು ಇದ್ದೀರಿ, ನಿಮ್ಮ ಜೊತೆಗೆ ಹೆಗಲು ಕೊಟ್ಟು ಕೆಲಸ ಮಾಡುವ ಶಕ್ತಿ ಸಾಮರ್ಥ್ಯ ನೀವೆಲ್ಲ ನಾವು ಕೊಟ್ಟಿದ್ದೀರಿ, ನಾವು ಇದ್ದೀವಿ. ಮಾರ್ಚ್ ಒಳಗೆ 100ಕ್ಕೆ 100 ಭಾಗ ಈ ಬಜೆಟಲ್ಲೇ ಅನೌನ್ಸ್ ಮಾಡಿಸುವ ಆಗ್ರಹ ಮಾಡಿದ್ದೇವೆ. ನನಗೆ ವಿಶ್ವಾಸ ಇದೆ ಮಾರ್ಚ್ ಒಳಗೆ 7ನೇ ವೇತನ ಆಯೋಗ ಜಾರಿಗೆ ಬಂದೇ ಬರೆದ ವಿಶ್ವಾಸ 100ಕ್ಕೆ 100 ಭಾಗ ಇದೆ. ಸ್ನೇಹಿತರೆ, ಅದೇ ರೀತಿ ಇವತ್ತು ಇನ್ನೊಂದು ಪ್ರಶ್ನೆ ಹೇಳಿದ್ದೀರಿ NPS ಮತ್ತು OPS ಬಗ್ಗೆ. ಇದ್ರ ಬಗ್ಗೆಯೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಮಾಡಿದ್ದೇವೆ. ನೀವೆಲ್ಲ ಅಂದ್ಕೊಳ್ತಾ ಇದ್ದೀರಿ ನಿಮ್ಮದೇ ಸರ್ಕಾರ ಇತ್ತು NPS ಯಾಕೆ ತೆಗೆಯೋಕ್ಕಾಗಲಿಲ್ಲ ಅಂತೇಳಿ. ನಿಮ್ಮಲ್ಲಿ ಪ್ರಶ್ನೆ ನಾನು ಅಲ್ಲಿ ಹೋದಾಗ ಚರ್ಚೆ ಆಗ್ತಾ ಇರುತ್ತೆ. BJP ಸರ್ಕಾರ ಇತ್ತಲ್ಲ ಯಾಕೆ ತೆಗೆಯೋಕ್ಕಾಗಿಲ್ಲ ನಿಮ್ಮ ಕೈಯಲ್ಲಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು ಯಾಕೆ ತೆಗೆಯೋಕ್ಕಾಗಿಲ್ಲ, ಚರ್ಚೆ ಮಾಡ್ತಾ ಇದ್ದಿಲ್ಲ ಅಂತ ಹೇಳಿಲ್ಲ. ಈ NPS ಬಂದಿದ್ದು ಯಾವಾಗ ಅಂದರೆ 1/4/2006 ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು, ಆ ದೇಶದ ಫೈನಾನ್ಸ್ ಸೆಕ್ರೆಟರಿ, RBI ಗವರ್ನರ್, ಫೈನಾನ್ಸ್ ಮಿನಿಸ್ಟರ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಅವರೇನು ಈ ಸಂಬಳ ದುಡ್ಡೆಲ್ಲ ಬರೀ ನಿವೃತ್ತರಿಗೆ ಹೋಗ್ತಾ ಇದೆ, ಇದನ್ನು ತಡಿಬೇಕು, ಒಂದು ಹೊಸ ಪ್ಲ್ಯಾನ್ ಮಾಡಬೇಕು ಅಂತಂದರು. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ತಂದಾಗ ಪಾಲಾಕ್ಷಿಗೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ನಾವೆಲ್ಲ ಖುಷಿ ಪಟ್ಟಿದ್ವಿ, ಇದು ಏನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರಂತೆ, ಭಾಳ ಮೋಸ್ಟ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅಂತ ಶೇರ್ಗಳು ಆಗಿಬಿಟ್ರೆ ನಮಗೆ ಭಾಳಷ್ಟು ಜಾಸ್ತಿ ದುಡ್ಡು ಬರ್ತಿದ್ದು ಆಸೆ ಪಟ್ಕೊಂಡಿದ್ವಿ ನಾವೆಲ್ಲ ಸೇರಿ. ಈ ಪಾಲಾಕ್ಷಿಗೆ ಗೊತ್ತಿಲ್ಲ, ಅದು ವಿಜಯಮಲ್ಲ ಅಕೌಂಟ್ಗೆ ಹೋಗ್ಬಿಟ್ಟಿದೆ ಅಂತೇಳಿ. ಯಾಕೆ ಮಾತು ಹೇಳ್ತೇನೆ ಅಂದರೆ ನಮ್ಗೆ ಗೊತ್ತಾಗಿದೆ ಯಾವಾಗ ಅಂದರೆ 2020 ನಂತರ ನಿವೃತ್ತಿ ಆಗಕ್ಕೆ ಬಂದಾಗ ಗೊತ್ತಾಯಿತು ನಮಗೆ ಇದ್ರ ಕತೆ ಏನು ಅಂತ. ಹಾಗಾಗಿ ನಿವೃತ್ತಿ ಆದವರಿಗೆ ನಮ್ಗೆ 2,500 ಪೆನ್ಷನ್ ಬರಬೇಕಾದ್ರೆ ಇವತ್ತು 1,000 ರೂಪಾಯಿ ಬರ್ತಾಯಿದೆ, 500 ರೂಪಾಯಿ ಬರ್ತಾಯಿದೆ ಇವತ್ತು. ಹಾಗಾಗಿ NPS ಅನ್ನು ತೆಗಿಬೇಕು ಅನ್ನೋ ಹೋರಾಟದಲ್ಲಿ ನಾವು ನಿಮ್ಮ ಜೊತೆಗೆ ಇದ್ದೇವೆ. ನನಗೆ ಆಶ್ಚರ್ಯ, ಕೆಲವು ಹೊಸ ಅಭ್ಯರ್ಥಿಗಳು ಬರ್ತಾರೆ, ಬಂದ ತಕ್ಷಣ NPS ತೆಗೆದು ಬಿಡ್ತೀವಿ ಅಂತಾರೆ, OPS ತರ್ತೀವಿ ಅಂತಾರೆ. ನನಗೆ ಗೊತ್ತಿಲ್ಲ NPS ಬಗ್ಗೆ ಏನು ಅರ್ಥ ಮಾಡ್ಕೊಂಡಿದ್ದು ಯಾರೋ ಗೊತ್ತಿಲ್ಲ ನನಗೆ. ನಿಮ್ಗೆ ಹೇಳ್ತೀನಿ, ಸದನದಲ್ಲಿ ಚರ್ಚೆ ಆದಾಗ ಒಂದು ವಿಚಾರ ಗಮನಕ್ಕೆ ಬಂದಿದೆ. ಅದೇನು ಅಂದರೆ ನಿಮ್ಮ ದುಡ್ಡು PF ಅಕೌಂಟ್, ಸೆಂಟ್ರಲ್ ಗೌರ್ಮೆಂಟ್ PF ಅಕೌಂಟಲ್ಲಿದೆ. ಆ PF ಅಕೌಂಟಲ್ಲಿ ದುಡ್ಡು ಡ್ರಾ ಮಾಡಬೇಕಾದ್ರೆ ಪಾರ್ಲಿಮೆಂಟಲ್ಲಿ ತಿದ್ದುಪಡಿ ತರೋ ಅವಶ್ಯಕತೆ ಇದೆ. ಹಾಗಾಗಿ ಅದಾದಮೇಲೆ ನೀವು ಈ NPS ಪೀರಿಯಡನ್ನು OPS ಹೊಸದಾಗಿ ತಂದಾಗ ಈ ಪೀರಿಯಡ್ ಏನು ಮಾಡಬೇಕು ಅದ್ರ ಬಗ್ಗೆನೂ ಚರ್ಚೆ ಅವಶ್ಯಕತೆ ಇದೆ. ಅದಕ್ಕೋಸ್ಕರನೇ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ NPSನ್ನು ವಾಪಸ್ಸು ತಗೋಬೇಕು, OPS ತರಬೇಕು ಅನ್ನೋದ್ರ ಬಗ್ಗೆ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿ ಒಂದು ಮೀಟಿಂಗ್ ಮಾಡಿದ ಮೇಲೆ ಆ ಸಮಿತಿಯ ಅಧ್ಯಕ್ಷ ಯಾರು ಅಂದರೆ ACS,
ಅಡಿಷನಲ್ ಚೀಫ್ ಸೆಕ್ರೆಟರಿ ಅಧ್ಯಕ್ಷೀಯ ಸಮಿತಿ ಮಾಡಿದರು. ಆಮೇಲೆ ಇದರ ಗ್ರಾವಿಟಿ ಅಂದರೆ ಇದರ ಒಂದು ಮಹತ್ವವನ್ನು ಅರಿತು ACSಗೆ ಆಗಲ್ಲ ಅಂದೇಳಿ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಇವತ್ತು ಸಮಿತಿಯನ್ನು ಮಾಡಿದ್ದೇವೆ. ಆ ಚೀಫ್ ಸೆಕ್ರೆಟರಿ ಅಧ್ಯಕ್ಷತೆಯಲ್ಲಿ ಯಾಕೆ ಮಾಡಿದ್ದೇವೆ ಅಂದರೆ ಈ ದೇಶದ ಎಲ್ಲ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳ ಜೊತೆ ಚರ್ಚೆ ಮಾಡಿ ಸಂಪರ್ಕ ಮಾಡೋ ಅವಶ್ಯಕತೆ ಇದೆ. ನನಗೆ ಗೊತ್ತಿದೆ 5 ರಾಜ್ಯಗಳಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿ ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ದಾರೆ, ಆದರೆ ತಗೊಳಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ, ಇದು ಕೇಂದ್ರ ಸರ್ಕಾರ ಸ್ವಲ್ಪ ಮನಸ್ಸು ಮಾಡಬೇಕು. ನರೇಂದ್ರ ಮೋದಿಯವರು MP ಎಲೆಕ್ಷನ್ಗೆ ಮ್ಯಾನಿಫೆಸ್ಟೋ ತರುವ ಸಂದರ್ಭದಲ್ಲಿ ಇಡೀ ದೇಶದ ನೌಕರರಿಗೆ NPS ಅನ್ನು ತೆಗೆದುಹಾಕಿ OPS ತರಬೇಕು ಅನ್ನುವ ಆಗ್ರಹವನ್ನು ನಾವು ಮಾಡಿ ಪ್ರಣಾಳಿಕೆಯಲ್ಲಿ ತರಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ದೇವೆ. ಅದೇನಾದರೂ ಆದರೆ 100ಕ್ಕೆ 100 ಭಾಗ NPS ವಾಪಸ್ ಹೋಗುತ್ತೆ, OPS ಬಂದೇ ಬರುತ್ತೆ. ಇದಕ್ಕೆ ನಿಮ್ಮೆಲ್ಲ ಸರ್ಕಾರ ನೌಕರರ ಪರ ನಾವು ಇದ್ದೇವೆ, ಸದನದಲ್ಲಿ ಮಾತಾಡಿದ್ದೇವೆ, ಚರ್ಚೆನೂ ಮಾಡ್ತಾ ಇದ್ದೇವೆ. ನಿಮ್ಮನ್ನು NPS ಅನ್ನು ತೆಗೆಯುವುದರಲ್ಲಿ ನಾವು ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ. ಇದರ ಸಲುವಾಗಿ ನಾನು DK ಶಿವಕುಮಾರ್ ಪ್ರಶ್ನೆ ಮಾಡಿದ್ದೆ. ಭೋಜೇಗೌಡರು ಅವತ್ತಿದ್ದರು. DK ಶಿವಕುಮಾರ್ಗೆ ಹೇಳಿದೆ, ಏನು ಸರ್, ನಮ್ಮ ಮೇಸ್ಟ್ರಿಗೆಲ್ಲ ಮೋಸ ಮಾಡಿ ಟೋಪಿ ಹಾಕಿ ನೀವು ಓಟ್ ಹಾಕ್ಸ್ಕೊಂಡ್ರಿ, NPS ಸಂಘ ಅಂತೇಳಿ ರಾಜ್ಯದಲ್ಲಿ NPS ಸಂಘ ಕಟ್ಕೊಂಡು 1 ಕೋಟಿ ಓಟ್ ಹಾಕಿದ್ದಾರೆ, ನಿಮಗೆ 136 ಜನ ಗೆದ್ದಿದ್ದೀರಿ ನೀವು. ಆದರೆ 5 ಗ್ಯಾರಂಟಿ ಮಾತ್ರ ಜ್ಞಾಪಕ ಇದೆ. ಈ NPS ಗ್ಯಾರಂಟಿ ನೀವು ಕೊಡಲಿಲ್ವಲ್ಲ ಅಂತೇಳಿ, OPS ಗ್ಯಾರಂಟಿ ಕೊಡಲಿಲ್ವ ಅಂತೇಳಿ ಫಸ್ಟ್ ಪ್ರಶ್ನೆ ಮಾಡಿದ್ದು ನಾನೇ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ತರ್ತೀವಿ, ಅವ್ರು ಮೋಸ ಮಾಡೋಕ್ಕೆ ಹೋಗಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನಾವು ಹೋರಾಟ ಮಾಡ್ತೀವಿ, ನೀವು ಹೋರಾಟ ಮಾಡಬೇಕು. ಆದರೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಕೇಳ್ಕೊಳ್ಳಿ, ನೇರವಾಗಿ ಹೇಳ್ತೀನಿ, ಇದು ಒಂದು ಸುತ್ತೋಲೆಯಿಂದ ವಾಪಸ್ ತಗೊಳ್ಳುವ ಆದೇಶ ಅಲ್ಲ. ದಯವಿಟ್ಟು ಜ್ಞಾಪಕ ಇಟ್ಕೊಳ್ಳಿ. ಒಂದು ಸುತ್ತೋಲೆಯಿಂದ NPS ತೆಗೆದುಹಾಕಿದ್ದೀವಿ ಅನ್ನೋ ಆದೇಶ ಆಗೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಧ್ಯಯನ ಬೇಕಾಗಿದೆ, ಎಕ್ಸಸೈಸ್ ಬೇಕಾಗಿದೆ, ಚಿಂತನ ಮಂಥನ ಬೇಕಾಗಿದೆ, ಫಾರ್ಮ್ಯಾಲಿಟೀಸ್ ಬೇಕಾಗಿದೆ. ಇಲ್ ಟೇಕ್ ಲಿಟಲ್ ಟೈಮ್. ನನಗೆ ವಿಶ್ವಾಸ ಇದೆ, ಇನ್ನು 1-1.5 ವರ್ಷದ ಅವಧಿಯಲ್ಲಿ NPS ಅನ್ನು ತೆಗೆದುಹಾಕಿ OPS ಅನ್ನು ವಾಪಸ್ ತರುವ ಪ್ರಯತ್ನ ಆಗುತ್ತೆ ಅನ್ನೋ ವಿಶ್ವಾಸ 100ಕ್ಕೆ 100 ಭಾಗ ಇದೆ. ಹಾಗಾಗಿ ನೀವೆಲ್ಲ ಭರವಸೆ ಇಟ್ಕೊಳ್ಳಿ. NPS ಇಂದ ನಿಮಗೆ ತೊಂದರೆ ಆಗಿದ್ದು ಗೊತ್ತಿದೆ, ಆದರೆ OPS ಬಂದೇ ಬರುತ್ತೆ ಅನ್ನೋ ಭರವಸೆ ಇಟ್ಕೊಳ್ಳಿ. ಅದ್ರ ಜೊತೆ ನಿಮ್ಮ ಜೊತೆ ಸರ್ಕಾರ ನೌಕರ ಸಂಘ ಜೊತೆ ನಾವೆಲ್ಲ ಇದ್ದೀವಿ ಅನ್ನೋ ಮಾತನ್ನು ಮಾತ್ರ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿ ಜ್ಯೋತಿ ಸಂಜೀವಿನಿ ಆ ವಿಚಾರದಲ್ಲಿ ನಾವು ನಿಮ್ಮ ಜೊತೆಗಿದ್ದೇವೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಪದೇ ನಿಮಗೆ ಒಂದು ನೋವಿದೆ, ಏನು ಅಂದರೆ ಉಪನ್ಯಾಸಕರ ಎಷ್ಟು ವರ್ಷ ಕೆಲಸ ಮಾಡೋದು, ಪ್ರಾಂಶುಪಾಲರ ಯಾವಾಗ ಆಗೋದು ಅಂತೇಳಿ ನಿಮಗೆ ಗೊತ್ತಿರಲಿ. 3-4 ಬ್ಯಾಚ್ಗೆ 2 ವರ್ಷದಿಂದ 4 ಬ್ಯಾಚ್ಗೆ ಪ್ರಮೋಷನ್ ಕೊಡಿಸಿದ್ದೀವಿ. ಇವತ್ತು ಮೋಸ್ಟ್ಲಿ ನನಗೆ ಅನಿಸ್ತಾ ಇದೆ, ಮೊನ್ನೆ ಮಾತಾಡಿದ್ದೀವಿ, ಜನವರಿ ಫೆಬ್ರವರಿಯಲ್ಲಿ ಇನ್ನೂ 300-350 ಜನಕ್ಕೆ ಪ್ರಿನ್ಸಿಪಾಲರಾಗಿ ಪ್ರಮೋಷನ್ ಬರುವ ಯೋಗ ಇದೆ ಅನ್ನೋದು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮ್ಮ ಸ್ನೇಹಿತರೆಲ್ಲರಿಗೂ. ಜೊತೆಗೆ ಇನ್ನೊಂದು ಭಾಳ ದೊಡ್ಡ ಸಮಸ್ಯೆ ನಿಮ್ಮಲ್ಲಿದೆ. ಅದೇನು ಅಂದರೆ ಹೈಸ್ಕೂಲಿಂದ PU ಕಾಲೇಜ್ ಲೆಕ್ಚರಾಗಿ ಬಂದವರಿಗೆ ಇನ್ಕ್ರಿಮೆಂಟ್ ಸಮಸ್ಯೆ ಇದೆ. ಈ 15-20 ವರ್ಷ ಟೈಮ್ ಬಾಂಡ್, ಇದು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಬೇಕು ಅಂತೇಳಿ ಸರ್ಕಾರದಲ್ಲಿ ಒಂದು ಸಮಿತಿಯನ್ನು ಮಾಡಿ ಚರ್ಚೆ ಮಾಡ್ತಾ ಇದ್ದೇವೆ. ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಬೇಕು ಅಂತೇಳಿ. ಯಾಕೆಂದರೆ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬಂದವರಿಗೆ, ಹೈಸ್ಕೂಲಿಂದ ಕಾಲೇಜಿಗೆ ಬಂದವರಿಗೆ ಎಂಥ ವಿಪರ್ಯಾಸ ಅಂದರೆ ಭೋಜೇಗೌಡ್ರೆ, ಪ್ರೈಮರಿ ಸ್ಕೂಲ್ ಟೀಚರ್ಸು, ಹೈಸ್ಕೂಲ್ ಟೀಚರ್ಸು ಬೇರೆ ಇಲಾಖೆಗೆ ಎಕ್ಸಾಮ್ ಬರೆದು ಅಲ್ಲಿ ಪಾಸಾಗಿ ಅಲ್ಲಿ ಹುದ್ದೆಗೆ ಸೆಲೆಕ್ಟ್ ಆದರೆ ಈ ಒಂದು ಸರ್ವಿಸನ್ನು ಕೌಂಟ್ ಮಾಡಿ ಅವ್ರು ಫಿಟ್ಮೆಂಟ್ ಮಾಡಿಕೊಡ್ತಾರೆ. ಆದರೆ ಪ್ರೈಮರಿಯಿಂದ ಹೈಸ್ಕೂಲ್ಗೆ ಬಂದವರಿಗೆ ಸರ್ವಿಸ್ ಕೌಂಟ್ ಮಾಡೋಕ್ಕಾಗಲ್ಲ ಅಂತಾರೆ. ಹೈಸ್ಕೂಲಿಂದ PU ಕಾಲೇಜ್ಗೆ ಬಂದವರಿಗೆ ಸರ್ವಿಸ್ ಕೌಂಟ್ ಮಾಡೋಕ್ಕಾಗಲ್ಲ ಅಂತಾರೆ. ದ ಡೇ ಆಫ್ ಎಂಟ್ರಿ ಇಂಟು ಸರ್ವಿಸ್ ವಿಲ್ ಬಿ ಟೇಕನ್ ಇಂಟು ಕನ್ಸಿಡರೇಷನ್ ಅಂತಾರೆ. ಹಾಗಾಗಿ ಈ ಗೊಂದಲವನ್ನು ನಿವಾರಣೆ ಮಾಡಿ ಇದಕ್ಕೆ ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತರಿಸಬೇಕು ಅನ್ನುವ ಒಂದು ಸಮಿತಿಯನ್ನು ಮಾಡಿ ಆ ಒಂದು ಪ್ರಯತ್ನ ಭಾಳ ಸೀರಿಯಸ್ ಆಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮೆಲ್ಲ ಆಗಿಂದಾಗೆ ಮೊನ್ನೆ ಸ್ವಲ್ಪ SLC PUC ಎಕ್ಸಾಮ್ನಲ್ಲಿ ಎಕ್ಸಾಮ್ ಬರೆದ ಮೇಲೆ, ಎಕ್ಸಾಮ್ ವ್ಯಾಲ್ಯೂಷನ್ ಮಾಡಿದ ಮೇಲೆ ನಿಮಗೆ ಸ್ವಲ್ಪ ಈ ಚೆಕ್ಸ್ ಎಲ್ಲ ಬರೋದು ಲೇಟ್ ಆಗಿದೆ. ಸ್ವಲ್ಪ ಸಿಂಕ್ರನೈಸ್ ಮಾಡಬೇಕು, ಅಕೌಂಟ್ಸಲ್ಲಿ ಸಿಂಕ್ರನೈಸ್ ಮಾಡಬೇಕು ಅಂತೇಳಿ ಸ್ವಲ್ಪ ಟೈಮ್ ತೊಗೊಂಡಿದ್ದಾರೆ. ಇನ್ನು ಮುಂದೆ ಹಾಗಾಗದ ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ಹೈಸ್ಕೂಲಲ್ಲಿ ಒಂದು ಆದೇಶ ಹೊರಡಿಸಿದ್ರು. ಏನು ಅಂದರೆ ಹೈಸ್ಕೂಲ್ ಟೀಚರ್ಸು ಎಕ್ಸಾಮಿನೇಷನ್ ಮಾಡಬಾರ್ದು, ಬರೀ ಪಾಠ ಮಾಡಬೇಕು, ವ್ಯಾಲ್ಯೂಷನ್ ಮಾಡಬೇಕು ಅಂತೇಳಿ. ಅದನ್ನು ನಾವು ಟೀಚರ್ಸ್ಗೆ ಅವಮಾನ ಆಗೋದನ್ನ ತಡೆಯೋಕ್ಕೆ ಸಾಧ್ಯ ಇಲ್ಲ ಅಂದೇಳಿ ಅದೇ ಟೀಚರ್ ಪಾಠ ಮಾಡಬೇಕು, ಅದೇ ಟೀಚರ್ ವ್ಯಾಲ್ಯೂಷನ್ ಮಾಡಬೇಕು, ಆದರೆ ಎಕ್ಸಾಮಿನೇಷನ್ ರೂಮ್ ಸೂಪರ್ವಿಷನ್ ಮಾಡೋಕ್ಕಾಗಲ್ಲಂತೆ, ಮಾಡಬಾರ್ದಂತೆ. ಇದಕ್ಕಿಂತ ಅವಮಾನ ಬೇಕಾ ಅಂತೇಳಿ ಗಲಾಟೆ ಮಾಡಿ ಅದನ್ನು ತೆಗೆದಾಕ್ಸಿದ್ದೇವೆ. ಹಾಗಾಗಿ ಎಲ್ಲ ರಿಫಾರ್ಮ್ಸ್ಗೆ ಮಾಡೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾವು ನಿಮ್ಮ ಜೊತೆಗಿದ್ದೇವೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿ, ನಾನು ಭಾಳ ಮುಖ್ಯವಾಗಿ
18 ವರ್ಷ ನಿಮ್ಮ MLC ಕೆಲಸ ಮಾಡಿದ್ದೇನೆ. ನೀವೆಲ್ಲರೂ ಸೇರಿ ನನಗೆ ಆಶೀರ್ವಾದ ಮಾಡಿ 18 ವರ್ಷ ಆಯಿತು. ನಮ್ಮ ಸಂಪರ್ಕ 20 ವರ್ಷ. ನಿರಂತರವಾಗಿ ನಾನು ನೋಡದೇ ಇರೋ ಕಾಲೇಜಿಲ್ಲ, ಮಾತಾಡಿದಿರೋ ಉಪನ್ಯಾಸಕ ಇಲ್ಲ, ಮಾತಾಡಿದಿರೋ ಪ್ರಿನ್ಸಿಪಾಲ್ ಇಲ್ಲ, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ದಿರೋ ದಿನ ಇಲ್ಲ. ನಾವು ಹೇಗೆ ಅಂದರೆ ರೈತ ದಿನಾಗಲೂ ಹೊಲಕ್ಕೆ ಹೋದಂಗೆ. ರೈತ ಹೊಲಕ್ಕೆ ಹೋದರೆ ಅಲ್ಲಿ ಮುಳ್ಳಿನ ಗಿಡ, ಕಸ, ಕಡ್ಡಿ ಎಲ್ಲ ಗೊತ್ತಾಗುತ್ತೆ. ಯಾವ ಗಿಡ ಚೆನ್ನಾಗಿದೆ, ಯಾವ ಗಿಡ ಚೆನ್ನಾಗಿಲ್ಲ ಗೊತ್ತಾಗುತ್ತೆ. ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ಗೊತ್ತಾಗುತ್ತೆ. ಹಾಗಾಗಿ 18 ವರ್ಷಗಳ ಕಾಲ ನಿರಂತರವಾಗಿ ನಿಮ್ಮ ಶಾಲಾ ಕಾಲೇಜು ಸುತ್ತಿದ್ದೇನೆ. ಎಲ್ಲ ವಿಚಾರ ಅರ್ಥ ಮಾಡ್ಕೊಂಡಿದ್ದೇವೆ. ಇನ್ನೂ ಸಮಸ್ಯೆಗಳು ಸುಮಾರು ಇದೆ. ಎಲ್ಲ ಸಮಸ್ಯೆ ಪರಿಹಾರ ಆಗಿಲ್ಲ. ಆ ಸಮಸ್ಯೆಗೆ ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಆದರೆ ಒಂದು ಮಾತಲ್ಲಿ ಇಷ್ಟಪಡ್ತೀನಿ, 18 ವರ್ಷಗಳ ಕಾಲ ಅವಧಿಯಲ್ಲಿ ಯಾರಿಗೂ ನನ್ನಿಂದ ತೊಂದರೆ ಆಗಿಲ್ಲ. ನಾನು ಯಾರಿಗೂ ಮೋಸ ಮಾಡಿಲ್ಲ. 1 ರೂಪಾಯಿ ಲಂಚ ಹೊಡೆದಿಲ್ಲ. ನೀವು ಬಂದಾಗ ಗೌರವ ಕೊಡದೇ ಇರುವ ವ್ಯವಸ್ಥೆ ಇಲ್ಲವೇ ಇಲ್ಲ. ಮತ್ತು ವಿಶೇಷವಾಗಿ ಯಾರು ಬಂದರೂ ಟೇಬಲ್ ಕರ್ಕೊಂಡೋಗಿ, PUC ಬೋರ್ಡ್ ಕರ್ಕೊಂಡೋಗಿ, ಸೆಕ್ರೆಟರಿ ಹತ್ರ ಕರ್ಕೊಂಡೋಗಿ, ಮಂತ್ರಿ ಹತ್ರ ಕರ್ಕೊಂಡೋಗಿ ನಿಮ್ಮ ಕೆಲಸ ಕಾರ್ಯ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನ ನನಗಿದೆ. ಆದ್ದರಿಂದ ದಯವಿಟ್ಟು ತಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕಾಗಿದೆ. ತಾವೆಲ್ಲರೂ ಮುಂದಿನ ಚುನಾವಣೆಯಲ್ಲಿ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಮನವಿಯನ್ನು ಮಾಡಿ ನಿಮಗೆಲ್ಲರಿಗೂ ಒಂದು ಸೈಡ್ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಮುಗಿಯೋಕ್ಕೆ ಮೊದಲು ಈ ಅನುದಾನದ ಶಾಲಾ ಶಿಕ್ಷಕರನ್ನ NPS ಅಡಿಯಲ್ಲಿ, ಯಾಕೆಂದರೆ ಅವರು 145 ಸ್ಟ್ರೈಕ್ ಮಾಡಿದರು PU ಕಾಲೇಜುಗಳವರು. ಅವರಿಗೆ NPS ಇಲ್ಲ, OPS ಇಲ್ಲ. ಅವರು ನೋ PS ಕೆಳಗಡೆ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ನೋ ಪೆನ್ಷನ್ ಸ್ಕೀಮ್ ಅಂತ, ಯಾವುದೇ ಪೆನ್ಷನ್ ಸ್ಕೀಮ್ ಇಲ್ಲ. ಅದೇ ಅವ್ರಿಗೆ NPS ಇಲ್ಲ, OPS ಇಲ್ಲ. ಅದನ್ನೂ ಸಹ ಆ ಅನುದಾನಿತ ಅನ್ನೋ ಪದವನ್ನು ಆ ಸಮಿತಿಯಲ್ಲಿ ಸೇರಿಸೋಕ್ಕೂ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ನೀವು ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳಿ. ಈ ಅನುದಾನ ಶಾಲೆಗಳಲ್ಲಿ ಕೆಲಸ ಮಾಡಿದ ಉಪನ್ಯಾಸಕರು ಸಮಸ್ಯೆಗಳು ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಅವರು ಮ್ಯಾನೇಜ್ಮೆಂಟ್ಗಳ ಒಂದು ಕಾಟ ಒಂದು ಕಡೆ, ಅಧಿಕಾರಿಗಳ ಕಾಟ ಒಂದು ಕಡೆ. ಅನುಮೋದನೆ 2 ವರ್ಷ, ಅದಕ್ಕೆ ಪರ್ಮಿಷನ್ಗೆ 2 ವರ್ಷ, ಎಲ್ಲ ಗಲಾಟೆಗಳಿದೆ. ಆದರೆ ಒಂದಂತ ಹೇಳ್ತೀನಿ, ಏಡೆಡ್ ಕಾಲೇಜಲ್ಲೆಲ್ಲ ಲೆಕ್ಚರರ್ಸ್ಗೆ, ನೀವು ಯಾರಿಗೂ ನಾವಿರೋ ತನಕ ಇಲಾಖೆಯಿಂದ ಸಂಬಳಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಎಲ್ರಿಗೂ ಸಂಬಳ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ. ಕೊನೆಯಲ್ಲಿ ವೇದಿಕೆ ತುಂಬ ನಾವು ಗಂಡು ಮಕ್ಕಳೇ ತುಂಬಿದ್ದೇವೆ. ಕೆಳಗೆ ಅರ್ಧ ಭಾಗ ಹೆಣ್ಮಕ್ಳಿದ್ದಾರೆ. ಒಬ್ಬರನ್ನಾದರೂ ಮೇಲೆ ಕುಡಿಸಿದ್ರೇನ್ರಿ? ಏನ್ರಿ ಅನ್ಯಾಯ ಇದು? ಕೂತ್ ಕೇಳ್ತೀನಿ. ಆಯಮ್ಮ ಒಬ್ಬರು ಬರೀ ನೀವು ಕಂಪೇರಿಂಗ್ ಇಟ್ಕೊಂಡಿದ್ದಷ್ಟೇ ಅಲ್ರಿ. ಇಲ್ಲಿ ನರೇಂದ್ರ ಮೋದಿ ಹೇಳ್ತಾರೆ 35% MLA MLC MP ರಿಸರ್ವ್ ಕೊಡ್ತೀವಿ ಹೇಳ್ತಾರೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತಲ್ಲಿ 50% ಇದ್ದಾರೆ. ಆದರೆ ರವಿ ಮತ್ತು ಈ ಪಾಲಾಕ್ಷಿಂದ ಕಿತಾಪತಿ ಅಂತ ಕಾಣ್ತಾ ಮೋಸ್ಟ್ಲಿ. ಹಾಗಾಗಿ ಒಬ್ಬರು ಬೇಡವೇನ್ರಿ ಮೇಲೆ ಸ್ಟೇಜ್ ಮೇಲೆ? ಒಂದು ನಿಮಿಷ. ಹಾಗಾಗಿ ಹೆಣ್ಮಕ್ಳ ಶಕ್ತಿ ಜಾಸ್ತಿ. ನಿಮ್ಮ ದಾವಣಗೆರೆಯಲ್ಲಿ ಹೆಣ್ಮಕ್ಳು ಓಟೆ 1,500 ಇದೆ, ಜ್ಞಾಪಕ ಇಟ್ಕೊ. ಹಾಗಾಗಿ ದಯವಿಟ್ಟು ಅವ್ರನ್ನ ಗೌರವವಾಗಿ ನಡ್ಕೊಳ್ಳೋ ವ್ಯವಸ್ಥೆ ನಾವು ಮಾಡಬೇಕು. ಇನ್ನು ಮುಂದೆ ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಳು ಅಷ್ಟಿಷ್ಟು 35% ಇರಬೇಕು ವೇದಿಕೆ ಮೇಲೆ ಅಂತ ಹೇಳಿ, ನಿಮ್ಮ ಹಕ್ಕುಗಳ ರಕ್ಷಣೆ ಮಾಡೋಕ್ಕೆ ನಾವು ಇದ್ದೀವಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಿ ನಿಮಗೆಲ್ರಿಗೂ ಹೊಂದಿಸಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಕರೆದು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನನ್ನ ಮಾತನ್ನು ವ್ಯವಧಾನವಾಗಿ ಕೇಳಿದ್ದಕ್ಕೆ ನಿಮಗೆಲ್ರಿಗೂ ತಲೆಬಾಗಿ ನಮಸ್ಕಾರ ಮಾಡಿ ಮತ್ತೊಮ್ಮೆ ಆಶೀರ್ವಾದ ಕೋರಿ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಲನಶೀಲತೆಯಲ್ಲಿ ಚೈತನ್ಯವಿದೆ ಎಂದು ಹೇಳುತ್ತಾ ಉದ್ಘಾಟನಾ ನುಡಿಗಳನ್ನಾಡಿದ ಡಾಕ್ಟರ್ YA ನಾರಾಯಣ ಸ್ವಾಮಿ, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಇವರಿಗೆ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿದ ಶ್ರೀ SG ಕರಿಸಿದ್ದಪ್ಪ, ಉಪನಿರ್ದೇಶಕರು, ಶಾಲಾ ಶಿಕ್ಷಣ ಪದವಿ ಪೂರ್ವ ಇಲಾಖೆ, ದಾವಣಗೆರೆ ಇವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಶ್ರೀಯುತ ಈಗ ಗೌರವಾನ್ವಿತ ಅತಿಥಿಗಳ ಹಿತನುಡಿ ಶ್ರೀಯುತ SL ಭೋಜೇಗೌಡ, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಇವರಿಂದ. ಆತ್ಮೀಯ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸ ಸಂಘ ಹಮ್ಮಿಕೊಂಡಿರ್ತಕ್ಕಂಥ ಶೈಕ್ಷಣಿಕ ಸಮಾವೇಶ, ಪ್ರತಿಭಾ ಪುರಸ್ಕಾರ, ನಿವೃತ್ತ ಪ್ರಾಚಾರ್ಯರಿಗೆ ಹಾಗೂ ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭ ಭಾಳ ವಿಶೇಷವಾಗಿ ಅರ್ಥಪೂರ್ಣವಾಗಿದೆ ಈ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರ್ತಕ್ಕಂಥ ಈಗ ತಾನೇ ಈ ಕಾರ್ಯಕ್ರಮದ
ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ನುಡಿಗಳನ್ನು ನುಡಿದಿರ್ತಕ್ಕಂಥ ನನ್ನ ಸನ್ಮಿತ್ರ ಮಾನ್ಯ ವಿಧಾನ ಪರಿಷತ್ತಿನ ಮಾಜಿ ಮುಖ್ಯ ಸಚೇತಕರು, ಆತ್ಮೀಯರು, ಉತ್ತಮ ವಾಗ್ಮಿಗಳು ಆಗಿರ್ತಕ್ಕಂಥ ನಾರಾಯಣ ಸ್ವಾಮಿಯವರವರೇ, ಇನ್ನೋರ್ವ ಆತ್ಮೀಯರು ವಿಧಾನ ಪರಿಷತ್ತಿನ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಚಿದಾನಂದ ಗೌಡರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಈ ಸಮಾರಂಭದ ಅಧ್ಯಕ್ಷರು, ಸನ್ಮಿತ್ರರು, ದಾವಣಗೆರೆ ಶಾಖೆಯ ಅಧ್ಯಕ್ಷರು ಆಗಿರ್ತಕ್ಕಂಥ CB ರವಿಯವರೇ, ಪ್ರಾಸ್ತಾವಿಕ ನುಡಿಗಳನ್ನು ನುಡಿದಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪಾಲಾಕ್ಷಿ ಅವರೇ, ಸನ್ಮಿತ್ರ ನಮ್ಮ ಸಹಶಿಕ್ಷಕ ಸಂಘದ ರಾಜ್ಯಾಧ್ಯಕ್ಷರು ಸನ್ಮಿತ್ರ ಅಂತ ಸಿದ್ದಬಸಪ್ಪನವರೇ, ವೇದಿಕೆ ಮೇಲೆ ಭಾಳ ಜನ ಇದ್ದೀರಿ. ನಾನು ಯಾವಾಗಲೂ ಹೇಳ್ತೀನಿ, ಏನು ಮಾಡೋದು, ಮಾತಾಡದೇ ಇದ್ದರೆ ಹೆಸ್ರು ಹೇಳ್ತಿದ್ರೆ ನಮ್ಮ ಹೆಸ್ರು ಹೇಳಲಿಲ್ಲ ಅಂತ ಹೇಳ್ತೀರಿ. ಹೇಳಿದರೆ ಆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರ ಹೆಸರು ಹೇಳಿದರೆ ನಿಮ್ಮ ಪಾಪ ಇಲ್ಲಿ ಆಗಲೇ ಸಮಯ ಕೂಡ ಆಗಿದೆ. ನಾನು ಹಾಗೆ ಕ್ಷಮೆ ಕೋರ್ತೀನಿ. ದಯಮಾಡಿ ವಿವಿಧ ಘಟಕಗಳ ಎಲ್ಲ ಜಿಲ್ಲಾಧ್ಯಕ್ಷರುಗಳೇ, ತಾಲೂಕು ಅಧ್ಯಕ್ಷರುಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಉಪನ್ಯಾಸಕ ಬಂಧುಗಳೇ, ಪ್ರಾಂಶುಪಾಲರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮರೇ ಮತ್ತು ಶಾಲಾ ಮಕ್ಕಳೇ, ಪತ್ರಿಕಾ ಸ್ನೇಹಿತರೆ, ವಿವಿಧ ಕ್ಷೇತ್ರಗಳಲ್ಲಿ ಎಲ್ಲ ಕೆಲಸ ಮಾಡಿ ಈಗ ನೋಡಿ ಆಗಲೇ ಸುಮಾರು 4-5 ಪುಸ್ತಕಗಳನ್ನು ನಮ್ಮಿಂದ ಬಿಡುಗಡೆ ಮಾಡಿಸಿದ್ರಿ. ಇಂಥ ವಿದ್ವತ್ತಿಗೆ ನಾವು ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ಇಟ್ ಕೆನಾಟ್ ಬಿ ಕಾಂಪೆನ್ಸೇಟ್ ಇನ್ ಟರ್ಮ್ಸ್ ಆಫ್ ಎನಿ ಅದರ್ ಥಿಂಗ್ಸ್. ಇಟ್ ಇಸ್ ಎ ಗ್ರೇಟ್ ಥಿಂಗ್ ಅಚೀವ್ಡ್ ಬೈ ಅವರ್ ಟೀಚರ್ಸ್, ಅವರ್ ಲೆಕ್ಚರರ್ಸ್. ಸ್ಟಿಲ್ ದೇ ಆರ್ ಡೂಯಿಂಗ್ ದಿ ಗ್ರೇಟ್ ಮೂಮೆಂಟ್ಸ್ ಇನ್ ದಿ country as a giving a very good quality of education. ಇದೆಲ್ಲದರ ನಡುವೆ ಅನೇಕ ಜಲವಂತ ಸಮಸ್ಯೆಗಳಿಗೆ ಇದ್ದರೂ ಕೂಡ ಆ ಸಮಸ್ಯೆಗಳನ್ನೆಲ್ಲ ತಾವು ಪರಿಗಣಿಸದೆ ಆ ಸಮಸ್ಯೆಗಳನ್ನೆಲ್ಲವನ್ನು ಸೈಡ್ ಬದಿಯಲ್ಲಿಟ್ಟು ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಆಫ್ ಎಜುಕೇಷನ್, ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ನಮ್ಮ ಯಾವ ಉಪನ್ಯಾಸಕರು, ಯಾವ ಪ್ರಾಂಶುಪಾಲರು ಹಿಂದೆ ಬಿದ್ದಿಲ್ಲ ಅನ್ನೋ ವಿಚಾರವನ್ನು ಅತ್ಯಂತ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ ಇವತ್ತು. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆಗಳಿರ್ಬೋದು, ಅನುದಾನಿತ ಶಾಲೆಗಳಿರ್ಬೋದು, ಇಲ್ಲೆಲ್ಲ ಕ್ವಾಲಿಟಿ ಆಫ್ ಎಜುಕೇಷನ್ ನಾವು ಬರ್ತಾಯಿದ್ದೀವಿ. ನಾವು ಇವತ್ತು ಈಗಾಗಲೇ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡಿದರು. ಈಗ ನಾಡಗೀತೆಯನ್ನು ಇಲ್ಲಿ ಆಡಿದರು. ನಮ್ಮ ಮಕ್ಕಳ ಕೈಲಿ ನಾಡಗೀತೆಯನ್ನು ಆಡಿಸಿದ್ರಿ ನೀವು. ಆ ನಾಡಗೀತೆಯ ಆಶಯ ಏನು? ನಾಡಗೀತೆಯನ್ನು ನಾವು ಆಡಿಸಿ ಸಣ್ಣ ಪುಟ್ಟ ಸಮಾರಂಭಗಳಿಂದ ಹಿಡಿದು ಎಲ್ಲ ರಾಜಕೀಯ ಸಮಾರಂಭಗಳಲ್ಲೂ ಕೂಡ ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ, ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪು ಅವರ ನಾಡಗೀತೆಯ ಆಶಯ ನಮ್ಮ ಸಂವಿಧಾನದ ಆಶಯ ಅಲ್ವಾ? ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂಥ ಆ ಸಂವಿಧಾನದ ಆಶಯದಂತೆ ಈ ನಾಡಿನಲ್ಲಿ ಯಾವುದೇ ಸರ್ಕಾರಗಳಿರ್ಬೋದು ಅದರಂತೆ ನಡಿಬೇಕಾಗ್ತದೆ. ಇವತ್ತು ಅದು ಆಗಿದೆಯಾ ಅನ್ನೋ ವಿಚಾರವನ್ನು ಮತ್ತೆ ನಾವು ಪುನರಾವರ್ತಿಸಿ ಚರ್ಚೆ ಮಾಡಬೇಕಾದಂಥ ಸಂದರ್ಭ ಇಡೀ ನಾಡಿನಲ್ಲಿ ಇದೆ ಇವತ್ತು. ಹಾಗಾಗಿ ಭಾಳ ಗಲಾಟೆ ಮಾಡ್ತಾಯಿದ್ರಿ. ಹಾಗಾಗಿ ಒಂದು ಹೇಳ್ತೀನಿ ನಾನು ಕೇಳಿ, ಏನಾದರೂ ಆಗು, ನೀವು ಸೈಲೆಂಟ್ ಆಗಲಿ ಅಂತ ಹೇಳ್ತಾ ಇರೋದು. ಏನಾದರೂ ಆಗು, ನೀ ಬಯಸಿದಂತಾಗು, ಏನಾದರೂ ಆಗು, ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಮಾನವೀಯತೆಯ ಸಂಬಂಧಗಳನ್ನು ಕಳ್ಕೊಂಡಿದ್ದೇವೆ, ತಂದೆ ತಾಯಿಯರ ಸಂಬಂಧವನ್ನು ಕಳ್ಕೊಂಡಿದ್ದೇವೆ, ಅಕ್ಕ ತಂಗಿಯರ ಸಂಬಂಧವನ್ನು ಕಳ್ಕೊಂಡಿದ್ದೇವೆ, ಅಣ್ಣ ತಮ್ಮಂದಿರ ಸಂಬಂಧವನ್ನು ಕಳ್ಕೊಂಡಿದ್ದೇವೆ, ಮೊದಲು ಗುರು ಶಿಷ್ಯರ ಸಂಬಂಧವನ್ನು ನಾವು ಕಳ್ಕೊಂಡಿದ್ದೇವೆ. ಇವತ್ತು
ಈ ಸಂಬಂಧದ ಅಡಿಯಲ್ಲಿ ಈ ನಾಡನ್ನು ಕಟ್ಟಿರ್ತಕ್ಕಂಥದ್ದು ನಮ್ಮ ಹಿರಿಯರು. ಈ ಸಂಬಂಧಗಳ ಅಡಿಯಲ್ಲಿ ಈ ನಾಡನ್ನು ಉತ್ತಮವಾದ ನಾಡನ್ನಾಗಿ ಬೆಳಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಲ್ಲಿ ನಮಗೆ ಆಗಿಲ್ಲ ಅಂತೇಳಿದರೆ, ಇಷ್ಟೆಲ್ಲ ಪರಿಕರಗಳನ್ನು ಇಟ್ಕೊಂಡು ಇವತ್ತು ಸ್ವಾಸ್ಥ್ಯ ಸಮಾಜದಲ್ಲಿ ನಾವು ಜೀವಂತ ಮಾಡ್ತಾ ಇಲ್ಲ ಅಂತೇಳಿದರೆ, ನಾವು ಯಾವ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋ ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಹೇಳಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ವೈದಿಕ ನೈದಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ ಅಂತ ನಮ್ಮ ಮಕ್ಕಳ ಕೈಲಿ ಆಡಿಸಿದ್ರಲ್ಲ, ಅದರಂತೆ ಆಗಿದೆಯಾ ಈ ನಾಡು? ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವಲ್ಲಿ ನೀವೆಲ್ಲ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಂಥವರು ಅನೇಕ ನಮ್ಮಂಥ ರಾಜಕಾರಣಿಗಳು, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯಾತಿ ಗಣ್ಯರು ಇವತ್ತು ಉತ್ತಮವಾದ ಬಾಂಧವ್ಯದ ಸಮಾಜದಲ್ಲಿ ಬದುಕೋದಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ? ನಮ್ಮ ಹಿರಿಯರು ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಕೃಷಿ ಬದುಕಿನಲ್ಲಿ ಈ ನಾಡನ್ನು ಸ್ವಾಸ್ಥ್ಯ ಸಮಾಜವನ್ನು ಒಂದ್ಸರಿ ಬರ್ತಕ್ಕಂಥ ಸಂದರ್ಭ ನನ್ನ ವೇತನ 3 ಬಾರಿ 2 ಬಾರಿ ವೇತನ ಪರಿಷ್ಕರಣೆ ಆಗ್ತದೆ. ಸತತವಾಗಿ 40 ವರ್ಷ ಈ ಹುದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಿಮ್ಮಂತರ ವೇತನ ಪರಿಷ್ಕರಣೆ ಆಗಬೇಕಾದ್ರೆ ತಜ್ಞರ ಸಮಿತಿಯನ್ನು ನೇಮಕ ಮಾಡ್ತಿದ್ದೀರಲ್ಲ, ಇದು ಯಾವಷ್ಟರ ಮಟ್ಟಿಗೆ ಸರಿ ಇದೆ ಅನ್ನೋ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಗಲ್ಲಕ್ಕೆ ಕೈ ಕೊಟ್ಕೊಂಡು ಕೇಳ್ತಾ ಇರ್ತಕ್ಕಂಥ ವಿಚಾರನ ಮೊನ್ನೆ ವಾಟ್ಸಪ್ಪಲ್ಲಿ ನೀವೆಲ್ಲ ನೋಡಿದ್ದೀರಿ. ನಾನು ಮಾತಾಡಿರ್ತಕ್ಕಂಥದ್ದು ನಾನೇ ನಿಮ್ಮ ಎದುರಿಗೆ ಮಾತಾಡ್ತಾ ಇಲ್ಲ. ಪರಿಷತ್ತಲ್ಲಿ ಅಷ್ಟೇ ಸ್ಟ್ರಾಂಗ್ ಆಗಿ ನಾವು ನಾರಾಯಣ ಸ್ವಾಮಿಯವರು, ವಿಜಯಾನಂದರು 14 ಜನ ನಾವೇನು ಮಾತಾಡ್ತೀವಿ ಅನ್ನೋ ವಿಚಾರ ಹೇಳಿದ್ವಲ್ಲ, ನಾವು ಯಾವತ್ತೂ ಮಾತಾಡ್ತೀವಿ. ನಾವು ಬರೀ ಮಾತಿಗೆ ಅಲ್ಲಿಗೆ ನಿಲ್ಲಬಾರ್ದಲ್ಲ, ಅದು ಕಾರ್ಯಗತ ಆಗಬೇಕಲ್ಲ. ಆ ಕಾರ್ಯಗತ ಆಗ್ತಕ್ಕಂಥ ಸಂದರ್ಭ ಒದಗಿ ಬರಬೇಕಲ್ಲ. ಇವತ್ತು ಈ ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ವೇತನ ಪರಿಷ್ಕರಣೆ ಆಗ್ತದೆ, ಎಲ್ಲಿಯಾದರೂ ಚರ್ಚೆ ಆಗಿದೆಯಾ? ಈ ನಾಡಿನ ಹೈಕೋರ್ಟಿನ ಜಡ್ಜಿಗೆ ವೇತನ ಪರಿಷ್ಕರಣೆ ಆಗುತ್ತೆ, ಎಲ್ಲಾದ್ರೂ ಚರ್ಚೆ ಆಗಿದೆಯಾ? ನನ್ನಂಥ ಶಾಸಕರು, ಪಾರ್ಲಿಮೆಂಟ್ ಸದಸ್ಯರು ಚರ್ಚೆ ಆಗಿ ವೇತನ ಪರಿಷ್ಕರಣೆ ಎಲ್ಲಿಯಾದ್ರೂ ಚರ್ಚೆ ಆಗಿದೆಯಾ? ಮತ್ತೆ ಯಾಕೆ ನೀವು ಇಲ್ಲಿ ತಜ್ಞರ ಸಮಿತಿಯನ್ನು ಮಾಡಿದಿರಿ? ವೆನ್ ಇಟ್ ಈಸ್ 100% ಈಸ್ ಇನ್ಬಿಲ್ಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ವೇತನ ಪರಿಷ್ಕರಣೆ ಭತ್ಯ ಇವೆಲ್ಲ ಕಾಲಕ್ಕೆ ಏನು ಕೊಡಬೇಕು ಅನ್ನೋ ವಿಚಾರವನ್ನು ಎಂದು ಯಾವತ್ತೂ ನೀವು ಕೆಲಸಕ್ಕೆ ಸೇರಿದರೆ ಅಂದಿನಿಂದಲೇ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ತಜ್ಞರ ಸಮಿತಿ ಯಾಕೆ ಬೇಕು? ಆಯ್ತು, ತಜ್ಞರ ಸಮಿತಿ ಇದೆ, ಯಾವ ವಿಶ್ವಾಸದಲ್ಲಿಟ್ಟು ಆ ತಜ್ಞರ ಸಮಿತಿಯನ್ನು ನೀವು ನೇಮಕ ಮಾಡಿದರೆ, ಆ ತಜ್ಞರ ಸಮಿತಿ ವರದಿ ಬಂದ ಮೇಲೆ ಮತ್ತೆ ಯಾಕೆ ಕಾರಣ? ಆಮೇಲೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಮಾಡಿಲ್ವಾ ನೀವು? ಇದನ್ನು ವೇತನ ಪರಿಷ್ಕರಣೆಯನ್ನು ಯಾವ ನಾಟಕಕ್ಕೋಸ್ಕರ, ಯಾತಕ್ಕೋಸ್ಕರ, ಯಾರ ಕಣ್ಣಿಗೆ ಮಸಿ ಬಳಿಯೋಕ್ಕೋಸ್ಕರ ನೀವು ಮಾಡಿದ್ದೀರಿ? ತಜ್ಞರ ಸಮಿತಿ ಅವಶ್ಯಕತೆ ಇದೆ ಅನ್ನೋ ವಿಚಾರನ ನಾವು ಕೇಳಿದ್ದೀವಿ. ಹಾಗಾಗಿ ಇದು ಆಗಾಗ ಆಯಾ ಕಾಲಕ್ಕೆ ತಕ್ಕಂತೆ ಆಗಬೇಕಾಗ್ತದೆ. ಇವತ್ತು ನಾನು ಅದನ್ನೇ ಹೇಳಿದ್ದು, ಈ ಶಿಕ್ಷಣ ಮತ್ತು ಆರೋಗ್ಯ ಈ ನಾಡಿನ ಕಟ್ಟ ಕಡೆಯ ಮನುಷ್ಯನ ಹಕ್ಕು. ಇದು ಇಟ್ ಈಸ್ ಅ ಮ್ಯಾಟರ್ ಆಫ್ ರೈಟ್. ಈ ಕಾನ್ಸ್ಟಿಟ್ಯೂಷನ್ ರೈಟನ್ನು ಪಡ್ಕೊಳ್ಳೋದಕ್ಕೆ ನೀವೆಲ್ಲೂ ಕೂಡ ಮರದ ಕೆಳಗೆ ಅಥವಾ ವಿಧಾನಸೌಧದಲ್ಲಿ, ಗಾಂಧಿ ಭವನದಲ್ಲಿ ಮುಂದೆ ಸ್ಟ್ರೈಕ್ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದು ಅವಶ್ಯಕತೆ ಇಲ್ಲ. ಈ ಕಾನ್ಸ್ಟಿಟ್ಯೂಷನ್ ರೈಟ್ನ ಪಡ್ಕೊಳ್ಳೋದಕ್ಕೆ ಇಷ್ಟೆಲ್ಲ ನೋವಿದ್ರೂ ಕೂಡ ನೀವು ಯಾವತ್ತೂ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡುವಲ್ಲಿ ನಮ್ಮಲ್ಲಿ ಹಿಂದೆ ಬಿದ್ದಿಲ್ಲ. ಇವತ್ತು ಬಡ್ದಾಡ್ತಾ ಇದ್ದಾರೆ. ಇವತ್ತು SEP ಬಗ್ಗೆ ಡಿಸ್ಕಷನ್ ಆಗ್ತದೆ. NEP ಸ್ಟೆಪ್ಪಿಂಗ್ ಇಟ್ ಇನ್ NEP ಅಂತ ಹೇಳ್ತಾ ಇದ್ರಿ. NEP SEP ಪ್ಲೀಸ್ ಟೆಲ್ ಮಿ, ಆಲ್ ಸ್ಟಾಲ್ವರ್ಡ್ಸ್ ಆರ್ ಸಿಟ್ಟಿಂಗ್. ಶಿಕ್ಷಣ ತಜ್ಞರೆಲ್ಲ ಕೂತಿದ್ರಿ. ಅನೇಕ ವರ್ಷಗಳ ಸಂಬಂಧದಲ್ಲಿ ಇವತ್ತು ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂಥ ನಾಡಿ ಮಕ್ಕಳಿಗೆ ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ SEP NEP ಈಸ್ ಇಟ್ ಎ ಸಿಲೆಬಸ್ ಏನ್ರಿ ಅದು? NEP ಅನ್ನೋದು SEP ಅನ್ನೋದು ಇಫ್ ಇಟ್ ಈಸ್ ಸಿಲೆಬಸ್ ಡೆಫಿನೆಟ್ಲಿ ಐ ಅಗ್ರಿ ವಿತ್. ಇದರಲ್ಲಿ SEPನಲ್ಲಿ ಇವತ್ತು ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ, NEPಯಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಇದೆ ಅಂತ ನಾನು ಹೇಳ್ತೀನಿ. ಪಠ್ಯಪುಸ್ತಕಗಳ ವಿಚಾರದಲ್ಲಿ, ಪಠ್ಯಪುಸ್ತಕಗಳ ತಯಾರಿಕೆಯಲ್ಲಿ ಯಾವತ್ತೂ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ 10 ಬಾರಿ ನಾನು ಮಾತಾಡಿದ್ದೆ. ನನಗೇನ್ರಿ, ನನ್ನಂಥ ಶಾಸಕನಿಗೆ ಏನ್ರಿ ಕೆಲಸ ಇದೆ ಪಠ್ಯಪುಸ್ತಕದಲ್ಲಿ? ಈ ನಾಡಿನ ಮಂತ್ರಿಗೆ ಏನ್ರಿ ಕೆಲಸ ಇದೆ? ಎಜುಕೇಷನ್ ಮಿನಿಸ್ಟ್ರಿಗೆ ಏನ್ರಿ ಕೆಲಸ ಇದೆ ಪಠ್ಯಪುಸ್ತಕ ತಯಾರು ಮಾಡೋಕ್ಕೆ? ನಿಮ್ಮಂಥ ಬರೆದಿಲ್ಲ 4-6 ಪುಸ್ತಕಗಳನ್ನು ಬರೆದು ಅನೇಕ ಪುಸ್ತಕಗಳನ್ನು ನಾಡಿಗೆ ಕೊಟ್ಟಂಥ ಕೀರ್ತಿಶೇಷರಾಗಿರ್ತಕ್ಕಂಥ ಸಾವಿರಾರು ಶಿಕ್ಷಣ ತಜ್ಞರು ಈ ನಾಡಿನಲ್ಲಿದ್ದಾರೆ. ಅವರಿಂದ ಕೊಡಿಸಿ ನಮ್ಮ ಮಕ್ಕಳಿಗೆ ಯಾವ ರೀತಿ ಪಠ್ಯಪುಸ್ತಕ ಬೇಕು, ಯಾವ ಕಾಲಕ್ಕೆ ಯಾವ ಪಠ್ಯಪುಸ್ತಕವನ್ನು ಕೊಟ್ಟರೆ ನಮ್ಮ ಮಕ್ಕಳ ಅವರು ಈ ನಾಡಿನ ಉತ್ತಮವಾದ ಪ್ರಜೆಗಳಾಗಿ ಬದುಕ್ತಾರೆ ಅನ್ನೋ ವಿಚಾರ ನಿಮ್ಮಂಥ ಶಿಕ್ಷಣ ತಜ್ಞರಿಂದ ಕೊಡಿಸಿ. ನನಗೇನ್ರಿ ಕೆಲಸ ಇದೆ? NEP ನಾನು ಹೇಳಿದೆ, ಇವತ್ತು ಮೂಲಭೂತ ಸೌಕರ್ಯ, ಉತ್ತಮವಾದ ಕಟ್ಟಡಗಳನ್ನ ಕಟ್ಟಿ
ಉತ್ತಮವಾದ ಶಿಕ್ಷಕರನ್ನು ನೇಮಕ ಮಾಡಿ, ಫುಲ್ ಫ್ಲೆಡ್ಜ್ ಟೀಚರ್ಸ್ ಕೊಡಿ, ಶೌಚಾಲಯ ಕಟ್ಟಿ, ಉತ್ತಮವಾದ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಆಮೇಲೆ SCPನಾರ ಹೆಸರಿಡಿ, NEPನಾರ ಹೆಸರಿಡಿ. ನಾನು ಎರಡರೂ ಪರನೂ ಅಲ್ಲ ಅಂತೇಳಿ ನಾನು ಮೊನ್ನೆ ಮಾತಾಡಿದ್ದೀನಿ. ನೀವೆಲ್ಲ ಕ್ಲಿಪ್ಪಿಂಗ್ ನೋಡಿರ್ಬೇಕು ನಾವು ವಿಧಾನ ಪರಿಷತ್ನಲ್ಲಿ. ನಾನು ಇದು ಉಂಟ ಇಲ್ಲ ಹೇಳಿ. SCP ಅಂತ NEP ಅಂತ ಕ್ವಾಲಿಟಿ ಆಫ್ ಎಜುಕೇಷನ್ ಆಗ್ಬಿಡುತ್ತಾ? ಇವತ್ತು ಇಷ್ಟೆಲ್ಲದ ನೋವಿನ ನಡುವೆ ಕೂಡ ನೀವು ಗುಣಮಟ್ಟದ ಶಿಕ್ಷಣ ಕೊಟ್ಟು ಇವತ್ತು ಇದನ್ನು ನೀವು ನಿಮ್ಮ ಹಕ್ಕುಗಳನ್ನು ಪಡೆಯೋಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಯಾವ ಥರ ಇದು? ಕಾಯ್ದೆಗಳನ್ನು ರೂಪುಗೊಳ್ತಕ್ಕಂಥ ಅದನ್ನೇ ಮಾತಾಡಿದರು. ಈ OPS NPS ಅನ್ನು ತರ್ತಕ್ಕಂಥ ಸಂದರ್ಭದಲ್ಲಿ, NPS ಅನ್ನು ತರ್ತದಲ್ಲಿ ಎಲ್ಲರೂ ಡಿಸ್ಕಷನ್ ಆಗಿದೆಯಾ? ಒಳಗಡೆ ಹೊರಗಡೆ ಇದನ್ನು ಚರ್ಚೆ ಆಗಬೇಕಲ್ಲ. ಅನೇಕ ವಿಚಾರಗಳು ಸರ್ಕ್ಯುಲರ್, ನಮ್ಮ ನಾಡಿನ IAS ಅಧಿಕಾರಿಗಳು ಕೊಟ್ಟಂಥ ಸರ್ಕ್ಯುಲರ್ಗಳ ಪರಿಣಾಮವಾಗಿ ಇವತ್ತು ಆ ದುಷ್ಪರಿಣಾಮವನ್ನು ನೀವು ಎದುರಿಸ್ತಾ ಇದ್ದೀರಿ. ಇವತ್ತು ಸರ್ಕ್ಯುಲರ್ಗಳು ಯಾವತ್ತೂ ಕಾಯ್ದೆ ಆಗೋದಿಲ್ಲ. ಕಾಯ್ದೆಗೆ ಅದರದೇ ಆದಂಥ ಸ್ವರೂಪ ಇದೆ, ಅದರದೇ ಆದಂಥ ಗಂಭೀರತೆ ಇದೆ. ಈ ಕಾಯ್ದೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ನಾಡಿನಲ್ಲಿ ವಿಧಾನಸೌಧ ಒಳಗಡೆ ಇರ್ಬೋದು, ಪಾರ್ಲಿಮೆಂಟಿನ ಒಳಗಡೆ ಇರ್ಬೋದು, ಹೊರಗಡೆ ಮತ್ತು ಒಳಗಡೆ ಚರ್ಚೆ ಆಗಬೇಕಾಗ್ತದೆ. ನಿಮ್ಮಂಥ ಸಮಿತಿಯಲ್ಲಿ ನಿಮ್ಮಂಥ ತಜ್ಞರಿಂದ ಅನೇಕ ವಿಚಾರಗಳನ್ನು ಪಡ್ಕೊಂಡು ಅಂಥ ಸರ್ಕ್ಯುಲರ್ಗಳನ್ನ ಕಾಲಕ್ಕೆ ಯಾವತ್ತೂ ಅದನ್ನು ವೆರಿ ಟೆಂಪ್ರವರಿ ಸರ್ಕ್ಯುಲರ್ಗೆ ಇರ್ತಕ್ಕಂಥ ಬೆಲೆ ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್. ಯಾವತ್ತೂ ಸರ್ಕ್ಯುಲರ್ಗಳು ಕಾಯ್ದೆ ಆಗೋದಿಲ್ಲ. ಈ ನಾಡಿನ IAS ಅಧಿಕಾರಿಗಳು, ಈ ಶಿಕ್ಷಕರು ಇಲ್ಲದೆ ನೀವು IAS ಮಾಡಲಿಲ್ಲ ಅನ್ನೋ ವಿಚಾರವನ್ನು ಅನೇಕ ಬಾರಿ ವಿಧಾನ ಪರಿಷತ್ತಲ್ಲಿ ನಾನು ಮಾತಾಡಿದ್ದೆ. ನಾನು ಇಂಥ ಸರ್ಕ್ಯುಲರ್ಗಳ ಸರ್ಕ್ಯುಲರ್ಗಳನ್ನು ತರೋ ಮುಖಾಂತರ ನಮ್ಮ ಎಲ್ಲ ಶಿಕ್ಷಕರಿರ್ಬೋದು, ಬೇರೆ ಬೇರೆ ಉದ್ಯೋಗ ಮಾಡ್ತಕ್ಕಂಥ ಇರ್ಬೋದು, ಅವರಿಗೆಲ್ಲ ಕರಾಳ ಶಾಸನದ ರೀತಿಯಲ್ಲಿ ನೀವು ಉಪಯೋಗಿಸ್ತಿರಲ್ಲ, ಇದನ್ನು ಬಿಡಬೇಕು ಅನ್ನೋ ವಿಚಾರವನ್ನು ನಾನು ಅನೇಕ ಬಾರಿ ಮಾತಾಡಿದ್ದೆ. ನಾನು ಹಾಗಾದ್ರೆ ಯಾವಾಗ ಇದಕ್ಕೆ ಎಂಡ್ ಆಗೋದು? ಯಾವ ಟು ಪುಟ್ ಅನ್ ಎಂಡ್ ಟು ದಿಸ್ ಮಾಡಬೇಕಲ್ಲ. ಆ ಕೆಲಸ ಆಗದೆ ಇದ್ದರೆ ಸಂವಿಧಾನದ ಆಶಯವನ್ನು ಈಡೇರಿಸ್ದಂಗೆ ಆಗ್ತದ? ಆ ಕೆಲಸ ಆಗಬೇಕಲ್ಲ ಇವತ್ತು. ಹಾಗಾಗಿ ನಾನು ಯಾವುದೇ ಸರ್ಕಾರವನ್ನು ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಪಾಲಿಟಿಕ್ಸ್ ಮಾಡೋಕ್ಕಾಗೋದಿಲ್ಲ. ನಾನು ನಿಮ್ಮಿಂದ ಆಯ್ಕೆ ಆಗೋಗಿದ್ದೀನಿ. ನಿಮ್ಮ ಕಾಲಕ್ಕೆ ನಿಮ್ಮ ಸಂದರ್ಭದಲ್ಲಿ ನಿಮ್ಮಿಂದ ಏನೇನು ಪಡೀಬೇಕು ಅದನ್ನು ಪಡೆದು, ಅನೇಕ ವಿಚಾರಗಳನ್ನು ನಿಮ್ಮಿಂದ ಪಡೆದು, ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಸೂಕ್ತ ಸಮಯದಲ್ಲಿ ಅದಕ್ಕೆ ಸರಿಯಾದ ವ್ಯವಸ್ಥಿತವಾದ ಆ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಕೆಲಸ ಬಿಟ್ಟರೆ ಐ ಡೋಂಟ್ ನೋ ನೀಡ್ ಆಫ್ ಡೂಯಿಂಗ್ ಎನಿ ಪಾಲಿಟಿಕ್ಸ್ ವಿತ್ ನನ್ನ ಕೆಲಸ ಅಲ್ಲ ಅದು. ನನ್ನ ಕೆಲಸ ನಿಮ್ಮ ಪ್ರತಿನಿಧಿಯಾಗಿ ಏನು ಮಾಡಬೇಕು ಅನ್ನೋದು ಆ ಜವಾಬ್ದಾರಿನ ಅರಿತಿದ್ದೇನೆ. ಆ ಜವಾಬ್ದಾರಿ ಅರಿತು ನಾವು ಇವತ್ತು ಕೆಲಸ ಮಾಡಬೇಕಾಗ್ತದೆ. ಇವತ್ತು ಹೇಳ್ತಾರೆ ನೋಡಿ, ಹೊಸ ನೆತ್ತರು ಕುಕ್ಕಿ ಆರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಂಗ ವೀಚಿಯಲ್ಲಿ ಈ ಕ್ಷಿಪ್ತ ಸಾಗರ ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ಕಟ್ಟುವೆವು ನಾವು ರಸದ ಬೀಡೊಂದು ಅಂತ ನಿಮ್ಮನ್ನು ಬಿಟ್ಟಿದ್ದಾರೆ. ನೀವು ನಮ್ಮ ಮಕ್ಕಳನ್ನು, ಅಂಥ ಮಕ್ಕಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ, ನಿಮ್ಮ ಕಾರ್ಯದಕ್ಷತೆಗೆ ಸರಿಯಾದ ಗೌರವವನ್ನು ಈ ನಾಡಿನಲ್ಲಿ ಸಂವಿಧಾನಬದ್ಧವಾಗಿ ನಾವು ಕೊಡದೇ ಇದ್ದರೆ ಯಾಕೆ ಸ್ವಾಮಿ ನಾವು ಇಂಥ ಕೆಲಸಗಳನ್ನು ಮಾಡಬೇಕು? ಇದ್ರ ಬಗ್ಗೆ ಇವತ್ತು ನಾಡಿನಲ್ಲಿ ಚರ್ಚೆ ಆಗಬೇಕಾಗ್ತದೆ. ಇವತ್ತು ಚರ್ಚೆ ಆಗ್ತಕ್ಕಂಥ ವಿಷಯಗಳು ಅನೇಕ ವಿಷಯಗಳಿದ್ದಾವೆ. ಇಲ್ಲ, ನನ್ನ ಸ್ನೇಹಿತರು ಕೊಟ್ಟಿದ್ದಾರೆ PU ಉಪನ್ಯಾಸಕರಿಗೆ ವೇತನ ಬಡ್ತಿ 10, 15, 20, 20. ಅದನ್ನೇ ನಾನು ಸಿದ್ಬಸಪ್ಪನವರೇ ನಾನು ಹೇಳಿದ್ದು. ಇಟ್ಸ್ ಆಲ್ ಇನ್ಬಿಲ್ಟ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಇನ್ಬಿಲ್ಟ್. ನೀವು ಯಾವತ್ತು ಪದವಿಗೆ ಸೇರಿದ್ರಿ, ಯಾವತ್ತು ಹುದ್ದೆಗೆ ಸೇರಿದ್ರಿ, ಅವತ್ತೇ ಕೊಡಬೇಕು. ಅಲ್ಲಿಂದ ಕಾಲಕ್ಕೆ ಏನು ಕೊಡಬೇಕು ಅದೆಲ್ಲ ಕೊಡಬೇಕು ಅನ್ನೋ ವಿಚಾರನ ಮತ್ತೆ ನಾನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ಸಮಯ ಇಲ್ಲ, ಭಾಳ ಸಮಯ ಆಗಿದೆ. ಹಾಗಾಗಿ ಈ ಕೆಲಸವನ್ನು ಮಾಡಬೇಕು. 10, 15 ಯಾರಪ್ಪ ಸ್ವತ್ತಲ್ಲ, ನಿಮ್ಮ ಹಕ್ಕು ಅದು. ಇಟ್ಸ್ ಎ ಮ್ಯಾಟ್ರ್ ಆಫ್ ರೈಟ್. ಅದನ್ನು ಪಡ್ಕೋಬೇಕಲ್ಲ. ಇವತ್ತು ವೃಂದ ಮತ್ತು ನೇಮಕಾತಿ ಬದಲಾವಣೆ ಯಾರು ಮಾಡಬೇಕು? ಯಾರು ನೀವು ಮಾಡಬೇಕಾ? ನೀವು ಮಾಡ್ಬೇಕಾ? ಮಾತೆತ್ತಿರಿ ನಾವು ವೃಂದ ಬದಲಾವಣೆ ಆಗೋ ತನಕ ಇದೇನು ಮಾಡೋಕ್ಕ ಯಾರು ಮಾಡಬೇಕದು? ಹೂಸ್ ಡ್ಯೂಟಿ? ಇಟ್ಸ್ ದಿ ಡ್ಯೂಟಿ ಆಫ್ ದಿ ಆಫೀಸರ್ಸ್ ಡೂಯಿಂಗ್. ಯಾರು ನಮ್ಮ ಅಧಿಕಾರಿ ಕೂತಿದ್ದಾರೆ, ಯಾರು ಮಂತ್ರಿ ಕೂತಿದ್ದಾರೆ, ಯಾರು ಅಧಿಕಾರಿಗಳು ಕೂತಿದ್ದಾರೆ, ಮಾಡಿಕೊಡಿ. ಅದು ಸರಿಯಾದ ರೀತಿ ಉಂಟಾ ಇಲ್ಲ ಅನ್ನೋದು ಆಮೇಲೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಅಧಿಕಾರಿಗಳು. ನೀವು ವೃಂದ ನೇಮಕಾತಿ ಆಗೋರಿಗೆ ನಾವೇನು ಮಾಡೋಕ್ಕಾಗಲ್ಲ ಅಂತೇಳಿ ಕತೆ ಹೇಳಿದರೆ ಕತೆ ಆಗ್ತದ? ಕತೆ ಕೇಳ್ಕೊಂಡು ಹೋಗ್ತೀರಿ ನೀವು. ನಾನು ಬಂದಿದ್ದೀನಿ, ಇಲ್ಲಿ ಕೂತೀನಿ, ನಾನು ಭಾಷಣ ಮಾಡ್ತೀನಿ, ಚಪ್ಪಾಳೆ ಹೊಡಿತೀನಿ. ನೀವು ಒಳ್ಳೇದು ಹೇಳಿದ್ರು ಚಪ್ಪಾಳೆ ಹೊಡಿತೀರಿ, ಕೆಟ್ಟದ್ದು ಹೇಳಿದ್ರು ಚಪ್ಪಾಳೆ ಹೊಡಿತೀರಿ ನೀವು. ಹಾಗಾಗಿ ನಾವು ಭಾಳ ಗಂಭೀರವಾಗಿ, ಭಾಳ ಅರ್ಥ ಮಾಡ್ಕೊಂಡು, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ಕೆಲಸ ಮಾಡಬೇಕು. ನೀವೇನು ಸಾಧಾರಣ ಇಲ್ಲ. ಈ ನಾಡಿನ ಉತ್ತಮವಾದ ನಾಡನ್ನು ಕಟ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಜವಾಬ್ದಾರಿಯುತದ ಸಮಾಜದ ಮುಖ್ಯವಾಹಿನಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನೀವು.
ನಮ್ಮೆಲ್ಲರನ್ನು ಬೆಳೆಸಿರೋರು, ನಮ್ಮೆಲ್ಲರಿಗೂ ಬುದ್ಧಿ ಹೇಳಿ ತೀಡಿ ನಮ್ಮನ್ನು ಈ ನಾಡಿಗೆ ತಂದಿರತಕ್ಕಂಥ ಅತ್ಯಂತ ಮೇಧಾವಿಗಳು ನಾವು ನಿಮಗೆ ಹೇಳಿದರೆ ನನ್ನ ಭಾಷಣ ಕೇಳ್ತೀರಿ ಹೋಗ್ತೀರಿ. ಆದರೆ ಅದು ನಾಳೆ ಆಚೆ ಹೋಗಿ ಈ ಭೋಜೇಗೌಡ ಮಂಕ್ರಿ ಮಾತಾಡುವುದಾ, ಇವನು ಶಾಸಕ ಆಗಿದ್ದಾನೆ, ಇವನು ಓಟಿಗೋಸ್ಕರ ಮಾತಾಡ್ದಂತ. ಐ ಎಮ್ ನಾಟ್ ಓಟಿಗೋಸ್ಕರ ನಾನು ಬಂದಿಲ್ಲ. ಇವತ್ತು ನನ್ನ ಸ್ನೇಹಿತರು ಕರೆದಿದ್ದಾರೆ, ನಾನು ಬಂದಿದ್ದೀನಿ. ಇವತ್ತು ನೀವು ಎಲ್ಲರನ್ನೂ ಮೌಲ್ಯಮಾಪನ ಮಾಡ್ತೀರಿ, ನಮ್ಮ ಮಕ್ಕಳನ್ನು ಮೌಲ್ಯಮಾಪನ ಮಾಡ್ತೀರಿ, ರ್ಯಾಂಕ್ ಕೊಡ್ತೀರಿ, ಫಸ್ಟ್ ಕ್ಲಾಸ್ ಕೊಡ್ತೀರಿ, ಥರ್ಡ್ ಕ್ಲಾಸ್ ಕೊಡ್ತೀರಿ, ಫೇಲ್ ಮಾಡ್ತೀರಿ. ನೀವು ಅಂಥ ವಿಚಾರದಲ್ಲಿ ನಾನು ಚಿದಾನಂದಗೌಡರು ನಾಳೆ ಚುನಾವಣೆ ನಿಂತಾಗ ನನಗೆ ರ್ಯಾಂಕ್ ಕೊಡಬೇಕಾ, ಫಸ್ಟ್ ಕ್ಲಾಸ್ ಕೊಡಬೇಕಾ, ಥರ್ಡ್ ಕ್ಲಾಸ್ ಕೊಡಬೇಕಾ, ಇವ್ನು ಫೇಲ್ ಮಾಡಬೇಕಂತ ನಿಮಗೆಲ್ಲ ಜ್ಞಾನಶಕ್ತಿ ಇದೆ. ನೀವು ಫಸ್ಟ್ ಕ್ಲಾಸ್ ಆರ ಕೊಡಿ, ರ್ಯಾಂಕ್ ಆರ ಕೊಡಿ, ಭೋಜೇಗೌಡನಿಗೆ ಏನು ಕೊಡಬೇಕು, ಸ್ವಾಮಿಗೆ ಏನು ಕೊಡಬೇಕು ಅಂತ ಸರ್ವಶಕ್ತಿ ಇರೋರು ನೀವು ತೀರ್ಮಾನ ಮಾಡ್ತೀರಿ. ನನ್ನ ಡ್ಯೂಟಿ ಅಲ್ಲ, ನಾನು ಕೇಳೋದಲ್ಲ. ನಿಮಗೆ ಆ ಜ್ಞಾನಶಕ್ತಿ ಇದೆ, ಮಾಡ್ತೀರಿ. ಆದರೆ ನಿಮ್ಮ ಸಮಸ್ಯೆಗಳಿಗೆ ನಾವು ಕೆಲಸ ಮಾಡಬೇಕಲ್ಲ. ಇವತ್ತು ಆ ಕೆಲಸ ಮಾಡೋದು ಆಗದಿದ್ರೆ ಏನಾಗುತ್ತೆ? ಇವತ್ತು ಅಂಥ ಕ್ವಾಲಿಟಿ ಆಫ್ ಎಜುಕೇಷನ್ ಇವತ್ತು ಆಗಬೇಕಾದ್ರೆ ಇವತ್ತು ನೋಡಿ, ಮೊನ್ನೆ PUC ಅವ್ರನ್ನ ನಾನು ಮಾತಾಡಿದೆ. ಮೊನ್ನೆ ಎಲ್ಲಿಯಾದರೂ ಉಂಟೇನ್ರಿ? ಆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯವ್ರನ್ನ ಕಳಿಸಿ ಆ ನಮ್ಮ PU ಇಲಾಖೆಯಲ್ಲಿ ಅದರದ್ದೇ ಆದಂಥ ಸ್ವಾಯತ್ತತೆ ಇದೆ, ಅದರಾದಂಥ ಗೌರವವನ್ನು ಇಲ್ಲಿವರೆಗೆ ಕಾಪಾಡ್ಕೊಂಬಂದಿರಿ. ಇಡೀ ನಾಡಿನಾದ್ಯಂತ, ಇಡೀ ದೇಶದಾದ್ಯಂತ PU ಕಲಿಯೋದಕ್ಕೆ ನಮ್ಮ ಊರಿಗೆ ಬರ್ತಾರೆ, ನಮ್ಮ ಬೆಂಗಳೂರಿಗೆ ಬರ್ತಾರೆ, ನಮ್ಮ ಕರ್ನಾಟಕಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ PU ಇಲಾಖೆಯ ಗೌರವವನ್ನು ಹಾಳು ಮಾಡ್ತಾ ಇದ್ದೀರಲ್ಲ. ಯಾರು ಹೇಳ್ಕೊಟ್ರು ನಿಮಗಿದು? ಯಾರು ಹೇಳ್ಕೊಟ್ರು ನಿಮಗೆ ಈ ಕೆಲಸನ? ನಿಮಗಾಗಾರೆ ನಿಮ್ಮ ತಿಳುವಳಿಕೆ ಇರಲಿಲ್ವಾ? ಯಾರೋ ಅಧಿಕಾರಿ ಹೇಳಿದ್ರು ನಿಮ್ಮ PU ಇಲಾಖೆಯನ್ನು ಜಿಲ್ಲಾ ಪಂಚಾಯತ್ ಸೇರಿಸ್ಬಿಟ್ರೆ ಆ ತಾಲೂಕ್ ಪಂಚಾಯತಿ ಒಬ್ಬ ಮೆಂಬರ್ ಬಂದು ಈ ಉಪನ್ಯಾಸಕರು ಬಂದಿದ್ದಾರೆ ಇಲ್ಲ ನಾನು ನೋಡೋ ಕೆಲಸನ. ಇವತ್ತು SDMC ಅಂತ ಕಮಿಟಿ ಮಾಡಿದಾರಲ್ಲ, ಶಾಲಾಭಿವೃದ್ಧಿ ಸಮಿತಿ ಅಂತ ಮಾಡಿದಾರಲ್ಲ, ಆ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ನೀವು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ, ಬೆಳಗ್ಗೆ ಎದ್ದು ದೇವ್ರಿಗೆ ಕೈ ಮುಗಿದು ದೇವರೇ ಇವತ್ತು ಕಾಲೇಜಿನಲ್ಲಿ ಏನೂ ಆಗದಂಗೆ ನಾವು ನೋಡ್ಕೊಳ್ಳಪ್ಪ ಅಂತೇಳಿ ಪ್ರಾಂಶುಪಾಲರು ಹಿಡಿದು ಶಾಲೆಗೆ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವತ್ತು ಶೌಚಾಲಯ ತೊಳೆ ನಾನೊಬ್ಬ ಹಳ್ಳಿಗಾಡಿನ ಸ್ಕೂಲ್ನಲ್ಲಿ ಕಲ್ತವ. ನಾನು ಮೇಷ್ಟಿದ್ದೆ, ಸ್ಕೂಲಿಲ್ಲ ಮೇಷ್ಟಿಲ್ಲ. ಬೋರ್ಡನ್ನ ಮಾವಿನ ಮರಕ್ಕೆ ನೇತಾಕಿ ಮಣೆ ಹಾಕಿ ಬರೋಕ್ಕೆ ಮುಂಚೆ ಅಲ್ಲೆಲ್ಲ ಕಸ ಹೊಡೆದು ಮಾಸ್ಟರ್ ಬರೋಕ್ಕೆ ಮುಂಚೆ ನಾವು ತಯಾರು ಮಾಡಿದಂಥ ಕಾಲ ಇದೆಯಲ್ಲ, ಆ ಕಾಲಘಟ್ಟದಲ್ಲಿ ನಮಗೇನಾರ ಮೇಷ್ಟ್ರು ಹೊಡೆದ್ರೆ ಮನೆಯಲ್ಲಿ ಹೇಳೋರು ಇವನು ಇನ್ನೂ ಚಚ್ಚಬೇಕಾಗಿತ್ತು, ಹೊಡಿಬೇಕಾಗಿತ್ತು ಅಂತ ಹೇಳಿದ್ರು. ಆ ಕಾಲ ಇತ್ತು. ಇವತ್ತು ಈ ಟಾಯ್ಲೆಟ್ ತೊಳೆದ್ರು, ಇನ್ನೊಂದು ಟಾಯ್ಲೆಟ್ ಯಾರು ತೊಳಿಬೇಕು? ಮೇಷ್ಟ್ರು ತೊಳಿಬೇಕೇನ್ರಿ ಟಾಯ್ಲೆಟು? ಪ್ರಾಂಶುಪಾಲರು ತೊಳಿಬೇಕಾ? ಯಾವ PU ಕಾಲೇಜಿನಲ್ಲಿ ನೀವು ಅಟೆಂಡರ್ಗಳನ್ನ ಇಟ್ಟಿದ್ದೀರಿ? ನೀವು ಈ ಶೌಚಾಲಯ ಕ್ಲೀನ್ ಮಾಡೋಕ್ಕೆ ಯಾರನ್ನ ನೇಮಕ ಮಾಡಿದ್ದೀರಿ ನೀವು? ಇವತ್ತು ಮಕ್ಕಳಿಗೆ ಅವರು ಹೋಗ್ತಕ್ಕಂಥ ಆ ಟಾಯ್ಲೆಟಿಗೆ ಅವರು ಹೋಗ್ತಕ್ಕಂಥದ್ದು, ನಾನು ಹೋಗ್ತಕ್ಕಂಥ ಟಾಯ್ಲೆಟ್ನ ನಾನು ತೊಳೆದ್ರೆ ತಪ್ಪೇನಿದೆ? ಕೆಲಸ ಕಲಿಬೇಕ್ರಿ. ಸ್ವಚ್ಛತೆ ಗಾಂಧೀಜಿಯವರು ಹೇಳಿರ್ತಕ್ಕಂಥದ್ದು. ಸ್ವಚ್ಛತೆ ಬಗ್ಗೆ ಇವತ್ತು ಪ್ರಧಾನಮಂತ್ರಿ ಮೋದಿಯವರು ಹೇಳ್ತಕ್ಕಂಥ ಸ್ವಚ್ಛತೆ ನಾಡನ್ನು ಮಾಡಬೇಕು ಅಂತ ಹೇಳ್ಬೇಕಾರೆ ಆ ಸ್ವಚ್ಛತೆಯನ್ನು ಮಕ್ಕಳಿಗೆ ಕಲಿಸಿದ್ರೆ ತಪ್ಪೇನಿದೆ? ಹಿಂದ್ಗಡೆ ಹೋಗ್ತಾರೆ, ಒಂದು ವಿಡಿಯೋ ಮಾಡ್ತಾರೆ, ಹಾಕ್ತಾರೆ. ಬೆಳಿಗ್ಗೆ ಅವ್ನು ಬೆಳಿಗ್ಗೆ ಸ್ಕೂಲಿಗೆ ಹೋದರೆ ಆ ಮೇಷ್ಟ್ರು ನಿದ್ದೆ ಮಾಡೋಕ್ಕಿಲ್ಲ ಬೆಳಿಗ್ಗೆ ಸಾಯಂಕಾಲ ಬರೋ ತನಕ. ಈ ಪರಿಸ್ಥಿತಿಯಲ್ಲಿ, ಇಂಥ ಒಂದು ವ್ಯವಸ್ಥೆಯಲ್ಲಿ, ಇಷ್ಟು ಒತ್ತಡದಲ್ಲಿ ನೀವು ನಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು 10 ಬಾರಿ ಹೇಳಿದ್ರೆ ಗುಣಮಟ್ಟದ ಶಿಕ್ಷಣಗಳು ನೀವು ಹಿಂದೆ ಬಿದ್ದಿಲ್ಲ. ಯಾಕೆ ಈ ಹಿಂಸೆ ಮಾಡಬೇಡಿ? ಇದೆಲ್ಲ ಹಿಂಸೆ ಮಾಡಬೇಡಿ ಅಂತೇಳಿ ಇವತ್ತು ನಾವು ಕೂಡ ಹೇಳ್ತಾ ಇದ್ದೀವಿ. ನೀವು ಭಾಳ ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀರಿ, ನಮ್ಗೆ ಗೊತ್ತಿದೆ ಅದು ವಿಷಯ. ಒತ್ತಡ ನೀವೇನು ಭಾಳ ನೆಮ್ಮದಿಯಿಂದ ಕೆಲಸ ಮಾಡ್ತಾ, ಆ ನೆಮ್ಮದಿಯ ಬದುಕನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೆಲಸ ಆಗಬೇಕಾಗ್ತದೆ. ಇವತ್ತು ಅನೇಕ ವಿಚಾರಗಳಲ್ಲಿ ಇವತ್ತು ಪ್ರಸ್ತಾಪ ಮಾಡ್ತಕ್ಕಂಥದ್ದು ಇವತ್ತು ಅರ್ಜಿಯಲ್ಲಿ ಇಲ್ಲಿ ಕೊಟ್ಟಿರಿ. ಆರೋಗ್ಯ ಸಂಜೀವಿನಿ, ನಾನು ಆವಾಗಲೇ ಹೇಳಿದೆ, ಆರೋಗ್ಯ ಮತ್ತು ಶಿಕ್ಷಣ ಈ ನಾಡಿನ ಕಟ್ಟಕಡೆ ಮನುಷ್ಯನ ಹಕ್ಕೋದು ಕೊಡಬೇಕಲ್ಲ. ಕೋವಿಡ್ನಲ್ಲಿ ಎಂತೆಂಥ ನಾವು ನಮ್ಮ ಬಂಧುಗಳನ್ನು ಕಳ್ಕೊಂಡಿದ್ದೇವೆ, ನಮ್ಮ ಅತ್ಯಂತ ಒಡನಾಡಿಗಳನ್ನು ಕಳ್ಕೊಂಡಿದ್ದೇವೆ, ಸ್ನೇಹಿತರನ್ನು ಕಳ್ಕೊಂಡಿದ್ದೇವೆ. ಆಮೇಲೆ ನಾನು ಬದುಕಿದೆ, ಇವತ್ತು ಕೋವಿಡ್ನಲ್ಲಿ ಬದುಕಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾನು ಯಾಕಪ್ಪ ಬದುಕಿದೆ ಅನ್ನೋ ಪರಿಸ್ಥಿತಿಯಲ್ಲಿ ಅನೇಕರು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಶಿಕ್ಷಣ, ಆರೋಗ್ಯ ಈ ನಾಡಿನ ಎಲ್ಲರ ಹಕ್ಕು ಅನ್ನೋ ವಿಚಾರವನ್ನು ನಾವು ಯಾವಾಗಲೂ ಮಾತಾಡ್ತೀವಿ. ಅದು ಕಾರ್ಯಗತ ಆಗಬೇಕಾಗ್ತದೆ. ಆ ಕೆಲಸನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಮಾನವೀಯತೆಯ ಮೌಲ್ಯಗಳನ್ನು ಇವತ್ತು ಕಳ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಸಂಬಂಧಗಳ ಅಡಿಯಲ್ಲಿ ನಾವು ಇವತ್ತು ಕೆಲಸ ಮಾಡಬೇಕಾಗ್ತದೆ. ಇವತ್ತು ನೋಡಿ ಹೇಳ್ತಾರೆ ನೋಡಿ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ, ಈ 4 ದಿನದ ಬದುಕಿನಲ್ಲಿ ನಾವು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜವಾಬ್ದಾರಿಯನ್ನು ಕಾಯ ವಾಚ ಮನಸ್ಸ ನಿಷ್ಠೆಯಿಂದ ಕೆಲಸ ಮಾಡಿದರೆ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟಕ್ಕಾಗೋದಿಲ್ವಾ? ಇವತ್ತು ಪುರಂದರದಾಸರು ಹೇಳ್ತಾರೆ ನೋಡಿ, ಒಂದು ಕಡೆ ಮಾನವ ಜನ್ಮ ಬಹುದೊಡ್ಡದು, ಉಚ್ಚಪ್ಪಗಳಿರ ಅನಿಗೊಡಬೇಡಿ ಅಂತ.
ಕನಕದಾಸರು ಇನ್ನು ಮುಂದೆ ಹೇಳ್ತಾರೆ, ಏಸು ಕಾಯಂಗಳು ಕಳೆದು 84 ಲಕ್ಷ ಜೀವರಾಶಿಗಳು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತಾರವಲ್ಲ ಮುಂದೆ ಬಾಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ನಮ್ಮ ಕಾರ್ಯಕ್ಷೇತ್ರದಲ್ಲಿ ದಾಸಾನುದಾಸರಾಗಿ ಜವಾಬ್ದಾರಿಯಿಂದ ಕೆಲಸ ಮಾಡಿದರೆ ಖಂಡಿತ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡ್ಕೊಳಕ್ಕೆ ಆಗ್ತದೆ. ಆ ಕೆಲಸ ಆಗಬೇಕಾಗ್ತದಲ್ಲ. ಡಿ ಗುಂಡಪ್ಪನವ್ರು ಹೇಳ್ದಂಗೆ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸಿರಿ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗಿ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿದಿರಿ. ಅದಾಗ್ಬಿಟ್ರೆ ಬೆಲ್ಲ ಸಕ್ಕರೆ ಕೆಲಸ ಆಗ್ತದೆ. ಅದಕ್ಕೆ ನಾನು ಅವ್ರು ಹೇಳಿದ್ರಲ್ಲ ಎಲ್ಲ, ಇನ್ನೊಂದು ಒಂದು ಸ್ಲೋ ಏನೋ ಇಲ್ಲೆಲ್ಲ ಬರದೆ ನಾನು, ಅವ್ರು ಹೇಳಿದರು ಯಾರು ಥ್ಯಾಂಕ್ಸ್ ಗಾಡ್ ಮೂಮೆಂಟ್ಸ್, ಎವ್ರಿ ಮೂಮೆಂಟ್ಸ್ ಥ್ಯಾಂಕ್ಸ್ ಗಾಡ್ ಅಂತೇಳಿ ನಮ್ಮ ಉಪನ್ಯಾಸಕರು ಹೇಳ್ತಾ ಇದ್ರು. ಅವರು ಅದಕ್ಕೆ ಹೇಳ್ತೀರಿ ಒಂದೇ ಒಂದು ಮಾತದು, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರೆಯನು, ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ. ಯಾರಿಗೆ ಕೊಟ್ಟಿದ್ದು? ಅಕ್ಷರ ಕಲೀಲಿಲ್ಲ, ಬದುಕಲಿಲ್ಲ, ಓದಲಿಲ್ಲ, ಓದಕ್ಕಾಗಲಿಲ್ಲ, ಬಡತನ ಕಿತ್ತಿದ್ದು. ಅವತ್ತು ಭಗವದ್ಗೀತೆ ಅಂತ ಮಂಕುತಿಮ್ಮನ ಕಗ್ಗದ ಮುಖಾಂತರ ಇವತ್ತು ನಾಡನ್ನು ಎಚ್ಚರಿಸ್ತಕ್ಕಂಥ ಡಿ ವಿ ಗುಂಡಪ್ಪನವರು ಹೇಳಿರ್ತಕ್ಕಂಥ ಮಾತು ಇವತ್ತು. ಅಂಥ ಭಗವದ್ಗೀತೆಯ ಮಾತುಗಳು ಅಕ್ಷರ ಕಲಿದೆ ಕೊಟ್ಟಿರ್ತಕ್ಕಂಥ ಅಂಥ ಒಕ್ಕಾಲು ವಿದ್ಯೆ ಮುಕ್ಕಾಲು ಬುದ್ಧಿಯಲ್ಲಿ ಕೊಟ್ಟಂಥ ಜ್ಞಾನಶಕ್ತಿ ಇದೆಯಲ್ಲ, ಅಂಥ ಶಿಕ್ಷಣ ತಜ್ಞರು ಈ ನಾಡಿನಲ್ಲಿ ಇವತ್ತು ಇದ್ದಾರೆ. ಅದಕ್ಕೆ ನಾನು ಹೇಳ್ತೀನಿ, ಪುಸ್ತಕದಲ್ಲಿ ಯಾವತ್ತೂ ರಾಜಕೀಯ ಹಸ್ತಕ್ಷೇಪ ಇರಬಾರ್ದು ಅಂತ. ಅಂಥ ಪಠ್ಯಪುಸ್ತಕಗಳು ಬರ್ತಕ್ಕಂಥ ಕೆಲಸ ಆಗಬೇಕು ನಿತ್ಯ ನಿರಂತರವಾಗಿ. ಇವತ್ತು ನಮ್ಮ ರವಿಯವರು ಇವರೆಲ್ಲ ಸೇರಿ ಇವತ್ತು ಒಂದು ಸಮಾವೇಶ ಮಾಡಿದ್ದಾರೆ. ಯಾತಕ್ಕೋಸ್ಕರ ಸಮಾವೇಶ ಮಾಡಿದ್ರಿ? ಈ ಆರ್ಗನೈಜೇಷನ್ ಸ್ಟ್ರಾಂಗ್ ಆಗಬೇಕು, ನಮ್ಮ ಸಮಸ್ಯೆಗಳನ್ನು ನಾವು ಬಗೆಹರಿಸಬೇಕು, ನಮ್ಮಂಥ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಕರೆಸಿ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡು ಹಿಡ್ಕೋಬೇಕು. ಅದು ನೀವು ಕೆಲಸ ಮಾಡ್ತಕ್ಕಂಥ ಕೆಲಸದಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡಬೇಕು. ಇವೆಲ್ಲ ಕೆಲಸಗಳು ಆಗಬೇಕು ಅಂತೇಳಿ ಇಂಥ ಸಮಾವೇಶಗಳ ಮುಖಾಂತರ ಎಚ್ಚರಿಸ್ತಕ್ಕಂಥ ಕೆಲಸ ಮತ್ತು ಕಾಲಕಾಲಕ್ಕೆ ನಮ್ಮ ಜವಾಬ್ದಾರಿ ಏನು, ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಹೇಳ್ತಕ್ಕಂಥ ವಿಚಾರ ಆಗಬೇಕು. ಆ ಕೆಲಸ ನಿತ್ಯ ನಿರಂತರವಾಗಿ ನಡಿಬೇಕು. ಆರ್ಗನೈಜೇಷನ್ ಯಾವತ್ತೂ ಕೂಡ ಸ್ಟ್ರಾಂಗ್ ಇರಬೇಕು. ಆರ್ಗನೈಜೇಷನ್ ಇಲ್ಲದೇ ಇದ್ದರೆ ನೀವು ಬೇರೆಯವ್ರನ್ನ ಎದುರಿಸೋಕ್ಕಾಗಲ್ಲ. ನೀವು ನಿಮ್ಮನ್ನು ಕಂಡ್ರೆ ನಮಗೆ ಭಯ ಪ್ರೀತಿ ಎರಡೂ ಇರಬೇಕು. ಆ ಭಯದಲ್ಲಿ ಪ್ರೀತಿ ಇರಬೇಕು, ಪ್ರೀತಿಯಲ್ಲಿ ಭಯ ಇರಬೇಕು. ಅಂಥ ಒಂದು ಕೆಲಸವನ್ನು ಸಂಬಂಧದ ಅಡಿಯಲ್ಲಿ ನಾವೆಲ್ಲ ಕಟ್ಟೋಣ, ಈ ಕೆಲಸವನ್ನು ಮಾಡೋಣ. ಇವತ್ತು ಅತ್ಯಂತ ಉತ್ತಮವಾದ ಸಮಾವೇಶವನ್ನು ನೀವು ಮಾಡಿರ್ತಕ್ಕಂಥ ಸಲ ನಿಮಗೆಲ್ಲರಿಗೂ ಎಲ್ಲ ರೀತಿಯ ಶ್ರೇಯಸ್ಸು ಇವತ್ತು ಸಿಕ್ಕಲಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಶುಭ ನುಡಿಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ವಿರಾಮ ಹೇಳ್ತೀನಿ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕನ್ನಡ, ಜೈ ಭಾರತ್. ಕವಿತ್ವದ ಮುಖೇನ ಉಪನ್ಯಾಸಕರ ಕಳಕಳಿ, ಕಾಳಜಿ, ಬದ್ಧತೆ ಮತ್ತು ಕರ್ತವ್ಯಗಳ ಕುರಿತು ಘಂಟಾ ನಿನಾದದಂತೆ ಮಾತನಾಡಿದ ಶ್ರೀಯುತ ಭೋಜೇಗೌಡರವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ಗೌರವಾನ್ವಿತ ಮುಖ್ಯ ಅತಿಥಿಗಳ ಹಿತನುಡಿ ಶ್ರೀಯುತ ಚಿದಾನಂದ ಎಂ ಗೌಡ, ಮಾನ್ಯ ಶಾಸಕರು, ವಿಧಾನ ಪರಿಷತ್ ಇವರಿಂದ. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರು ಹಾಗೂ ಪ್ರಾಂಶುಪಾಲರುಗಳ ಸಂಘದ ವತಿಯಿಂದ ಈ ದಿವಸ ನಡೀತಿರ್ತಕ್ಕಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ರವಿಯವರೇ, ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂಥ ಶಾಸಕರು, ಸರ್ಕಾರದ ಮಾಜಿ ಮುಖ್ಯ ಸಚೇತಕರು, ಸ್ನೇಹಿತರು ಆದಂಥ ಡಾಕ್ಟರ್ ವೈ ಎ ನಾರಾಯಣ ಸ್ವಾಮಿಯವರೇ, ಹಾಗೆ ಇಷ್ಟೊತ್ತು ತಮ್ಮ ವಾಗ್ಜರಿ ಮತ್ತು ಕವನಗಳ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಿ ಜೊತೆಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡಿದಂಥ ಭೋಜೇಗೌಡ್ರೆ, ಹಾಗೆ ಸಿದ್ದಬಸಪ್ಪನವರೇ, ನಮ್ಮ ಕರಸಿದ್ದಪ್ಪನವರೇ, ಜೊತೆಗೆ ಮುರುಗೇಂದ್ರಪ್ಪನವರೇ, ಹಾಲೇಶಪ್ಪನವರೇ, ಮುಬಾರಕ್ ಅಲಿಯವರೇ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ವಿವಿಧ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಗೌರವಾನ್ವಿತ ಉಪನ್ಯಾಸಕ ಮಿತ್ರರೇ, ಮಾಧ್ಯಮ ಮಿತ್ರರೇ, ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ನಮ್ಮ ಇಬ್ಬರು ಹಿರಿಯ ಶಾಸಕರುಗಳು ತಮ್ಮ ಸಮಸ್ಯೆಗಳ ಬಗ್ಗೆ ಮತ್ತು
ಇವತ್ತಿನ ಕಾರ್ಯಕ್ರಮದ ಉದ್ದೇಶದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮಗೆ ತಿಳಿಸಿ ಹೇಳಿದ್ದಾರೆ. ಸರ್ಕಾರದ ಹಂತದಲ್ಲಿ ಯಾವೆಲ್ಲ ರೀತಿಯ ಹೋರಾಟಗಳು ನಡೀತಾ ಇದ್ದಾವೆ ಅನ್ನೋದನ್ನು ತಿಳಿಸಿದ್ದಾರೆ. ನಾನು ಮತ್ತೆ ಅದನ್ನೆಲ್ಲ ಕೂಡ ರಿಪೀಟ್ ಮಾಡೋದಕ್ಕೆ ಹೋಗಲ್ಲ, ಸಮಯದ ಅಭಾವ ಇದೆ, ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಭಾಳ ಮುಖ್ಯವಾದ 2 ವಿಚಾರಗಳನ್ನು 1 ನಿಮಿಷಗಳ ಕಾಲ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಭೋಜೇಗೌಡರು ಮತ್ತು ಸುಮಾರು 3 ಬಾರಿ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿಯವರು ಈಗಾಗಲೇ 6 ವರ್ಷಗಳಿಂದ ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಭೋಜೇಗೌಡರು ಇವತ್ತು ಯಾವ ರೀತಿ ಭಾಷಣವನ್ನು ಮಾಡಿದ್ರು ಅದೇ ರೀತಿ ವಿಧಾನ ಪರಿಷತ್ನಲ್ಲೂ ಕೂಡ ಏನು ಸರ್ಕಾರದ ಹಂತದಲ್ಲಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು ಆ ಸಂದರ್ಭದಲ್ಲಿ ಭಾಳ ಗಟ್ಟಿಯಾಗಿ ಧ್ವನಿ ಎತ್ತೋ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೊಸದಾಗಿ ಅವ್ರ ಜೊತೆಗೆ ಸೇರ್ಪಡೆ ಆಗಿದ್ದೇನೆ. ನಾನು ಕೂಡ ಅವ್ರು ಎತ್ತುವಂಥ ಎಲ್ಲ ಸಮಸ್ಯೆಗಳಿಗೆ ದನಿಗೂಡಿಸುವಂಥ ಕೆಲಸವನ್ನು ಭಾಳ ಗಟ್ಟಿಯಾಗಿ ಮಾಡುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಈಗಾಗಲೇ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಅವೆಲ್ಲದಕ್ಕೂ ಕೂಡ ನನ್ನ ಅನುಮೋದನೆಯನ್ನು ಸೂಚಿಸ್ತಾ ಈಗ ಭಾಳ ಮುಖ್ಯವಾಗಿ ಚುನಾವಣೆ ಬಂದಿದೆ. ಈ ಸಂದರ್ಭದಲ್ಲಿ ಈ ಇಬ್ಬರು ಅತಿರಥರನ್ನು, ವಿಶೇಷವಾಗಿ ಡಾಕ್ಟರ್ ವೈ.ಎ. ನಾರಾಯಣ ಸ್ವಾಮಿಯವರು ಮತ್ತು ಭೋಜೇಗೌಡರನ್ನು ನಾವು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾರಾಯಣ ಸ್ವಾಮಿಯವ್ರನ್ನ 4ನೇ ಬಾರಿಗೆ, ಭೋಜೇಗೌಡರನ್ನ 2ನೇ ಬಾರಿಗೆ ವಿಧಾನ ಪರಿಷತ್ಗೆ ಕಳಿಸೋವಂಥ ಕೆಲಸವನ್ನು ಮಾಡ್ಕೋಬೇಕು. ಇವೆರಡೂ ಕೂಡ ಒಂದು ರೀತಿ ಪ್ರೂವನ್ ಕೇಸ್ಗಳು. ಇಬ್ಬರು ಕೂಡ ಒಂದು ಪುಟಕ್ಕಿಟ್ಟ ವಜ್ರಗಳಂತೆ ಅವರಿಗಾಗಲೇ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ ತಮ್ಮ ಮುಂದೆ, ತಮ್ಮ ಕರ್ತವ್ಯ ನಿಷ್ಠೆ ಏನು ಅನ್ನೋದನ್ನು. ಹಾಗಾಗಿ ಮತ್ತೊಮ್ಮೆ ಅವರನ್ನು ಆಯ್ಕೆ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಈ ಒಂದು ಸಂಘದ ಜೊತೆ, ಈ ಒಂದು ಉಪನ್ಯಾಸಕ ಮತ್ತು ಪ್ರಾಂಶುಪಾಲರುಗಳ ಜೊತೆ ನಾವೆಲ್ಲ ಇದ್ದೇವೆ. ಸರ್ಕಾರದ ಹಂತದಲ್ಲಿ ಯಾವುದೇ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತೇವೆ ಅನ್ನೋ ವಿಚಾರವನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಿತನುಡಿಗಳನ್ನಾಡಿದ ಶ್ರೀಯುತ ಚಿದಾನಂದ ಗೌಡ ಇವರಿಗೆ ಧನ್ಯವಾದಗಳು. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳ ಹಿತನುಡಿ ಶ್ರೀ ಸಿದ್ದಬಸಪ್ಪ ಬಿ, ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಬೆಂಗಳೂರು ಇವರು. ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಬೆಂಗಳೂರು ಜಿಲ್ಲಾ ಶಾಖೆ ದಾವಣಗೆರೆ ಇದರ ವತಿಯಿಂದ ಇವತ್ತಿನ ನಡೆಸುವಂಥ ಶೈಕ್ಷಣಿಕ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ನಿವೃತ್ತ ಪ್ರಾಚಾರ್ಯರು ಉಪನ್ಯಾಸಕರಿಗೆ ಸನ್ಮಾನ ಸಮಾರಂಭದ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷರು ನನ್ನ ಸ್ನೇಹಿತರಾದಂಥ ರವಿ ಅವರೇ ಮತ್ತು ಗೌರವಾನ್ವಿತ 3 ಜನ ಶಾಸಕರುಗಳೇ, ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ ಹಾಗೂ ಎಲ್ಲ ಸಂಘಟನೆ ಪದಾಧಿಕಾರಿಗಳೇ, ಅಧ್ಯಕ್ಷರುಗಳೇ ಮತ್ತು ಮುಂಭಾಗದಲ್ಲಿ ಕುರಿತಿರುವಂಥ ಗೌರವಾನ್ವಿತ ಉಪನ್ಯಾಸಕ ಬಂಧುಗಳೇ, ನಿವೃತ್ತ ಉಪನ್ಯಾಸಕರೇ, ನಿವೃತ್ತ ಪ್ರಾಚಾರ್ಯರೇ ಮತ್ತು ಪ್ರತಿಭಾ ಪುರಸ್ಕಾರ ಸ್ವೀಕರಿಸಲಿಕ್ಕೆ ಬಂದಂಥ ಎಲ್ಲ ಮುದ್ದು ಮಕ್ಕಳೇ, ಇವತ್ತು ಭಾಳ ಹೆಮ್ಮೆ ಅನಿಸುತ್ತೆ. ದಾವಣಗೆರೆಯಲ್ಲಿ ಅದು ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಇವತ್ತು ನಮ್ಮ ಸ್ನೇಹಿತರಾದಂಥ ಪಾಲಾಕ್ಷಣ್ಣರಿರ್ಬೋದು, ರವಿ ಅವರಿರ್ಬೋದು, ನಮ್ಮ ವೀರೇಶ್ ಒಡಂಪುರವರು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು, ಎಲ್ಲರ ಒಗ್ಗಟ್ಟಿನ ಸಹಕಾರದಿಂದ ಇವತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಉಪನ್ಯಾಸಕರ ಸಮಾವೇಶವನ್ನು ಮಾಡ್ತಾ ಇದ್ದೀರಾ. ಸ್ನೇಹಿತರೆ, ನಾನೀಗ ಹೇಳೋದಿಷ್ಟೇ, ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ಈಗ ತಾನೇ ಇನ್ನೊಂದು 5-10 ನಿಮಿಷದಲ್ಲಿ ಆಗಮಿಸ್ತಾ ಇದ್ದಾರೆ. ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ತಿನ ಸದಸ್ಯರಂತ ನಮ್ಮ ನಾರಾಯಣ ಸ್ವಾಮಿ ಸರ್ ಇರ್ಬೋದು, ಭೋಜೇಗೌಡರು ಇರ್ಬೋದು, ಚಿದಾನಂದ ಸರ್ ಇರ್ಬೋದು, ಮೊನ್ನೆ ನಡೆದಂಥ ಬೆಳಗಾಮಿನ ವಿಧಾನಸಭಾ ಅಧಿವೇಶನದಲ್ಲಿ ತಮ್ಮ ವಿಧಾನ ಪರಿಷತ್ತಿನಲ್ಲಿ ಏನು ತಮ್ಮ ಬೇಡಿಕೆಗಳನ್ನು ನಾವು ಪಟ್ಟಿ ಮಾಡಿಕೊಟ್ಟಿದ್ವೋ ಅದು ಪ್ರೌಢಶಾಲೆಗಳಿರ್ಬೋದು, ಉಪನ್ಯಾಸಕರಿರ್ಬೋದು, ಅವುಗಳನ್ನು ಅತ್ಯುತ್ತಮವಾಗಿ ಮಂಡಿಸೋದ್ರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆಯುವಲ್ಲಿ, ಶಿಕ್ಷಣ ಸಚಿವರ ಗಮನ ಸೆಳೆಯುವಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ಅತ್ಯಂತ ಯಶಸ್ವಿಯಾದಂಥ ನಾಯಕರು ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ನಿಮಗೆ ಗೊತ್ತಿದೆ, ನಾವು ಈಗ ತಾನೇ ಹೇಳ್ತಾ ಇದ್ರು ಬಡ್ತಿ ಉಪನ್ಯಾಸಕರ ವಿಚಾರವನ್ನು ಸುಮಾರು 15, 20, 25 ವರ್ಷ 30 ವರ್ಷದ ಬಡ್ತಿಗಳನ್ನು ಸಿ&ಆರ್ ರೂಲನ್ನು ಚೇಂಜ್ ಮಾಡಲಿಕ್ಕೆ ಬರಲ್ಲ ಅನ್ನೋದು ಈಗಾಗಲೇ ಭಾಳಷ್ಟು ಗಮನಕ್ಕೆ ಬಂದಿದೆ. ನಾವು ಯಾಕೆ ಕೇಳ್ತಾ ಇದ್ದೇವೆ, ಯಾಕೆ ಸಿ&ಆರನ್ನು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ? ಅದೇನು ದೊಡ್ಡ ಏನು ಸಂವಿಧಾನವಾ? ಈ ದೇಶದ ಸಂವಿಧಾನವನ್ನೇ ಈ ದೇಶದ ಸಂವಿಧಾನವನ್ನೇ ಬದಲಾವಣೆ ಮಾಡಬೇಕಂತ ಹೊರಟಂಥ ರಾಜಕಾರಣಿಗಳಿಗೆ ಈ ಒಂದು ಸಿ&ಆರನ್ನು ಬದಲಾವಣೆ ಮಾಡಿಬಿಟ್ಟು ಇವತ್ತೇನು ಸಂವಿಧಾನದಲ್ಲಿ ನಮ್ಮ BR ಅಂಬೇಡ್ಕರ್ ಅವರು ಕೊಟ್ಟಂಥ ಆಶಯದಂತೆ ಇವತ್ತು ನಾವು ಕಷ್ಟಪಟ್ಟು ಇವತ್ತು ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಬಡ್ತಿಯನ್ನು ಪಡೆದಂಥವರಿಗೆ ಇವತ್ತು ನಮಗೆ ವೇತನವನ್ನು ಕಡಿಮೆ ಕೊಡ್ತಾ ಇದ್ದಾರೆ ಅಂದರೆ ಇದು ಯಾವ ನ್ಯಾಯ?
ಇವತ್ತು ಪ್ರಾಥಮಿಕದಿಂದ ಪ್ರೌಢಕ್ಕೆ ಬಂದಿರ್ಬೋದು, ಪ್ರೌಢದಿಂದ ಉಪನ್ಯಾಸಕರಾಗಿರ್ಬೋದು. ಇವತ್ತು ಏನಾಗಿದೆ, ನಾವು ಹೈಯರ್ ಎಜುಕೇಷನ್ ಕಷ್ಟಪಟ್ಟು ಹೈಯರ್ ಎಜುಕೇಷನ್ ಮಾಡ್ಕೊಂಡಿದ್ದೆ ತಪ್ಪ. ಹೈಯರ್ ಎಜುಕೇಷನ್ ಮಾಡಿಕೊಂಡು ಉನ್ನತ ವ್ಯಾಸಂಗವನ್ನು ಮಾಡಿಕೊಂಡು ಬಡ್ತಿ ಪಡೆದುಕೊಂಡಿದ್ದೆ ತಪ್ಪ. ಇದನ್ನು ನಮ್ಮ ಎಲ್ಲ ವಿಧಾನ ಪರಿಷತ್ತಿನ ಸದಸ್ಯರಿರ್ಬೋದು, ಶಾಸಕರಿರ್ಬೋದು ಗಮನ ಹರಿಸಬೇಕಾಗಿದೆ. ಆದರೆ ಇಡೀ ದೇಶದಲ್ಲಿ ಎಲ್ಲಿದೆಯೋ ಗೊತ್ತಿಲ್ಲ, ಆದರೆ ನಮ್ಮ ರಾಜ್ಯದಲ್ಲಿ ಇದೆ. ಯಾರ್ಯಾರು ಬಡ್ತಿಯನ್ನು ಪಡ್ಕೊಂಡಿದ್ದಾರೋ ಅದರಲ್ಲೂ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಈ ಥರದ ಅನ್ಯಾಯ ಆಗಿರೋದನ್ನು ನಾವೆಲ್ಲ ಗಮನಿಸಬೇಕಾಗಿದೆ. ನಾವು ಕಳೆದ ಒಂದೆರಡು ತಿಂಗಳ ಹಿಂದೆ ಮಾನ್ಯ ಶಿಕ್ಷಣ ಸಚಿವರ ಜೊತೆ ಸಭೆಯನ್ನು ನಡೆಸಿದಾಗ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳಂತ ರಿಜೀಶ್ ಕುಮಾರ್ ಸಿಂಗ್ ಇದ್ದರು, ನಿಮ್ಮ PU ಡೈರೆಕ್ಟರ್ ಇದ್ದರು, ನಮ್ಮ ಕಮಿಷನರ್ ಇದ್ದರು. ಅವರಿಗೆ ನಾವು ಆದವಂಡನೆಯನ್ನು ಮಾಡಿದ್ವಿ. ಯಾವುದಾದ್ರೂ ದೇಶದಲ್ಲಿ, ಯಾವುದಾದ್ರೂ ರಾಜ್ಯದಲ್ಲಿ ಎಲ್ಲಾದರೂ ಇದೆಯಾ? ಈಗ ನೀವೆಲ್ಲ IAS ಪಾಸ್ ಮಾಡ್ಕೊಂಡು DC ಆಗ್ತೀರಾ, DC ಆಗಿ ಸೆಕ್ರೆಟರಿ ಆಗ್ತೀರಾ, ಸೆಕ್ರೆಟರಿ ಆಗಿ ಪ್ರಾದೇಶಿಕ ಆಗ್ತೀರಾ. ಅದಾದಮೇಲೆ ಸೆಕ್ರೆಟರಿಗಳಾಗಿ, ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿ, ಚೀಫ್ ಸೆಕ್ರೆಟರಿಗಳಾಗ್ತೀರಾ. ನಿಮಗೆಲ್ಲ ಪ್ರತಿ 5 ವರ್ಷಕ್ಕೊಮ್ಮೆ ಬಡ್ತಿಗಳನ್ನು ಕೊಡ್ತಾ ಹೆಚ್ಚುವರಿಯಾಗಿ ನಿಮಗೆ ಉನ್ನತ ಮಟ್ಟದ ವೇತನವನ್ನು ಕೊಡ್ತಾ ಹೋಗ್ತಾ ಇದ್ದಾರೆ. ಆದರೆ ನಮಗೆ ಯಾಕೆ ಕೊಡೋಕ್ಕಾಗಲ್ಲ ಸ್ವಾಮಿ? ನಮ್ಮಲ್ಲಿ ವ್ಯವಸ್ಥೆ ಆಗಿದೆ ಅಂದರೆ ನೀವು ಬಡ್ತಿ ಪಡ್ಕೊಂಡ್ರೆ ನಿಮ್ಮ ವೇತನ ಕಡಿಮೆ ಆಗುತ್ತೆ ಅನ್ನೋ ರೀತಿಯಲ್ಲಿದೆ. ಇವತ್ತು ಉದಾಹರಣೆ, ನಾನೇ ಹೈಸ್ಕೂಲ್ ಶಿಕ್ಷಕನಾಗಿ ಸುಮಾರು 27 ವರ್ಷಗಳಿಂದ ಸರ್ವಿಸನ್ನು ಮಾಡ್ತಾ ಇದ್ದೇನೆ. ನನ್ನ ವೇತನ 70,850 ಇವತ್ತು ಸ್ಟ್ಯಾಗ್ನೇಷನ್ನಲ್ಲಿದ್ದಾನೆ. ಆದರೆ ನನ್ನ ಸ್ನೇಹಿತರಿಗಾಗಲೇ ಕಳೆದ 8-10 ವರ್ಷದಿಂದ ನನ್ನ ಜೊತೆ BEd ಮಾಡ್ಕೊಂಡು ಬಡ್ತಿಯನ್ನು ಪಡ್ಕೊಂಡ ನನ್ನ ಉಪನ್ಯಾಸಕ ಸ್ನೇಹಿತರು ಇವತ್ತು ನನಗಿಂತ 1-2 ಇನ್ಕ್ರಿಮೆಂಟ್ಗಳು ಕಡಿಮೆ ಇದ್ದಾರೆ. ನೋಡಿ, ಉಪನ್ಯಾಸಕರು ಅಂದರೆ ಕ್ಲಾಸ್ 2 ಗ್ರೂಪ್ B ವೃಂದಕ್ಕೆ ಹೋಗುವಂಥ ನನ್ನ ಸ್ನೇಹಿತರಿಗೆ ಇವತ್ತು ನೀವು ಕಡಿಮೆ ವೇತನವನ್ನು ಕೊಡ್ತಾ ಇದ್ದೀರಾ. ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಅಂತ ನಾನು ನಮ್ಮ ಮಾನ್ಯ ಶಿಕ್ಷಣ ಸಚಿವರಿಗೆ, ನಮ್ಮ ಏನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ, ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ, ಆಯುಕ್ತರಿಗೆ, PU ಡೈರೆಕ್ಟರ್ಗೆ ಎಲ್ಲರೂ ಕೇಳಿದರೆ ಅವ್ರದ್ದು ಒಂದೇ ಉತ್ತರ, ನಾವು ಸದ್ಯದಲ್ಲೇ ಮಾಡ್ತೇವೆ, ನಾವು ಸದ್ಯದಲ್ಲೇ ಈ ಒಂದು C&Rನ ಬದಲಾವಣೆಯನ್ನು ಮಾಡಿ ಇವತ್ತು ಪ್ರಾಥಮಿಕದಿಂದ ಪ್ರೌಢಕ್ಕಿರ್ಬೋದು, ಪ್ರೌಢದಿಂದ PUಗೆ ಬಂದಂಥವ್ರಿಗೆ ಅನುಕೂಲಗಳನ್ನು ನಾವು ಮಾಡಿಕೊಡ್ತೇವೆ ಅಂತ ನಾವು ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೋ ನಮ್ಮ ವಿಧಾನ ಪರಿಷತ್ತಿನ ನಮ್ಮ ಗೌರವಾನ್ವಿತ ಸದಸ್ಯರು ಈ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳ್ತಾ, ಇನ್ನು 7ನೇ ವೇತನ ಆಯೋಗವನ್ನು ನಾವು ನೀವು ಎಲ್ಲ ಸೇರಿ ಹೋರಾಟವನ್ನು ಮಾಡಿ ಇದೇ ಮಾರ್ಚ್ ಒಳಗಡೆ ಬಡ್ಜೆಟ್ ಒಳಗೆ ಅದನ್ನು ತೆಗೆದುಕೊಳ್ಳೋಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಈ ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿರುವಂಥ ದಾವಣಗೆರೆ, ಇಲ್ಲಿಂದನೇ ಈ ಹೋರಾಟ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳ್ತಾ, ಇನ್ನು OPS NPS ವಿಚಾರದಲ್ಲೂ ಸಹ ನೀವೆಲ್ಲ ಕೈ ಜೋಡಿಸಿ, ಏನು 5-6 ರಾಜ್ಯಗಳಲ್ಲಿ ಆಗಿದೆ ಅನುಷ್ಠಾನ, ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ಆಗಬೇಕು, ನಮ್ಮ ಸ್ನೇಹಿತರಿಗೆ ಅದು ಅನುಷ್ಠಾನ ಆಗಬೇಕು ಅಂತ ನಾನು ಹಕ್ಕೊತ್ತಾಯವನ್ನು ಮಾಡ್ತಾ, ಇನ್ನು ಉಳಿದಂಥ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರಿ ನೌಕರರ ಸಂಘ ಹೋರಾಟವನ್ನು ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಉಪನ್ಯಾಸಕರ ಸಂಘವು ಕೈ ಜೋಡಿಸಬೇಕು. ಕರ್ನಾಟಕ ರಾಜ್ಯದ ಸುಮಾರು 1 ಲಕ್ಷ ಜನ ಇವತ್ತೇನೋ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡುವಂಥ ಸಹ ಶಿಕ್ಷಕರಿರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ಮುಖ್ಯ ಶಿಕ್ಷಕರಿರ್ಬೋದು, ವೃತ್ತಿ ಶಿಕ್ಷಕರಿರ್ಬೋದು, ಎಲ್ಲರೂ ಸಹ ಇವತ್ತು ನಮ್ಮ ಉಪನ್ಯಾಸಕರ ಸಂಘಟನೆ ಜೊತೆಗೆ ಕೈ ಜೋಡಿಸಿ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಣ. ಆ ನಿಟ್ಟಿನಲ್ಲಿ ದಾವಣಗೆರೆಯ ಒಂದು ಸಮಾವೇಶ, ಈ ನಿಟ್ಟಿನಲ್ಲಿ ಅದು ಸಾಧನೆ ಮೆಟ್ಟಿಲಾಗಿ ನಿಲ್ಲೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ಸ್ನೇಹಿತರಾದಂಥ ರವಿಯವರಿಗೆ ಹಾಗೂ ಎಲ್ಲ ಗೌರವಾನ್ವಿತ ನಮ್ಮ ದಾವಣಗೆರೆ ಜಿಲ್ಲೆಯ ಪದಾಧಿಕಾರಿಗಳಿಗೆ ನಾನು ಕೃತಜ್ಞಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲ ಉಪನ್ಯಾಸಕರ ಬೇಡಿಕೆಗಳಿಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ ನನ್ನ ಎಲ್ಲ ಸ್ನೇಹಿತರ ಪರವಾಗಿ ನಿಮ್ಮ ಜೊತೆ ಬೆನ್ನಿಂದೆ ನಾನು ನಿಲ್ತೇನೆ. ನಿಮ್ಮ ಎಲ್ಲ ಬೇಡಿಕೆಗಳಿಗೂ ನಾನು ಸಹ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತೇನೆ. ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರಿಗೂ ಸಹ ಹಕ್ಕೊತ್ತಾಯವನ್ನು ಮಾಡ್ತೇನೆ ಅಂತ ಹೇಳ್ತಾ, ಇಷ್ಟೊತ್ತು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗೌರವಾನ್ವಿತರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಅವರಿಗೆ ಧನ್ಯವಾದಗಳು. ಈಗ ನಿವೃತ್ತ ಪ್ರಾಚಾರ್ಯರು ಮತ್ತು ನಿವೃತ್ತ ಉಪನ್ಯಾಸಕರಿಗೆ ಸನ್ಮಾನ. ನಿವೃತ್ತ ಪ್ರಾಚಾರ್ಯರ ಪಟ್ಟಿಯನ್ನು ಶ್ರೀಯುತ ನಾಗರಾಜ್ SG, ಉಪಾಧ್ಯಕ್ಷರು, ಜಿಲ್ಲಾ ಘಟಕ, ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘ, ಇವರು ವಾಚನ ಮಾಡಲಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಯುತ ಸಿ ಎಚ್ ಮುರುಗೇಂದ್ರಪ್ಪರವರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ವಿಶ್ವವಿದ್ಯಾನಿಲಯಗಳ ಪ್ರಾಧ್ಯಾಪಕರ ಸಂಘ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರ್ದು. ಈಗಾಗಲೇ ಸಮಯ ಆಗಿದೆ. ನಾನು ಕೂಡ, ಯಾಕಂದರೆ ನಮ್ಮ ವಿಧಾನ ಪರಿಷತ್ತಿನ ಆತ್ಮೀಯ ಸ್ನೇಹಿತರುಗಳಾಗಿರ್ತಕ್ಕಂಥ 3 ಜನನೂ ಇಲ್ಲಿದ್ದಾರೆ. ಅವ್ರ ಎದುರಿಗೆ 2 ಮಾತು ಹಂಚ್ಕೋಬೇಕು ಅಂತ ನಾನು ಇಲ್ಲಿ ಬಂದಿರೋದು. ಈಗಾಗಲೇ ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿಲ್ಲಾ ಪದವಿ ಪೂರ್ವ ಸಂಘದ ಅಧ್ಯಕ್ಷರಾಗಿದ್ದ ಶ್ರೀ ರವಿ ಅವರೇ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿರ್ತಕ್ಕಂಥ ನಮ್ಮ ಪಾಲಾಕ್ಷಿ ಅವರೇ ಮತ್ತು ಇದೇ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ
ಆತ್ಮೀಯರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳಾಗಿರ್ತಕ್ಕಂಥ ಶ್ರೀ ನಾರಾಯಣ ಸ್ವಾಮಿ ಅವರೇ, ಶ್ರೀ ಭೋಜೇಗೌಡ್ರೆ, ಶ್ರೀ ಚಿದಾನಂದ ಗೌಡ್ರೆ ಮತ್ತು PUDD ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಕರ್ಸಿದ್ದಪ್ಪನವರೇ ಮತ್ತು ವೇದಿಕೆ ಮೇಲಿರುವ ಎಲ್ಲ ಅಧ್ಯಾಪಕ ಮಿತ್ರರೇ, ವೇದಿಕೆ ಮುಂದುವಾಗಿರ್ತಕ್ಕಂಥ ಎಲ್ಲ ಅಧ್ಯಾಪಕ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮದವರು, ಇಲ್ಲಿ ಪ್ರಮುಖವಾಗಿ ಒಂದು ಬೆಳಗಿಂದ ನಾನು ನೋಡ್ತಾ ಇದ್ದೀನಿ, ತುಂಬ ಸಂತೋಷವಾಗ್ತಾ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಇರ್ತಕ್ಕಂಥ ಒಂದು ಈ ಸಭೆ ಸಮಾರಂಭ ಮಾಡಬೇಕು ಅಂದರೆ ಆರ್ಗನ್ ತುಂಬ ಕಷ್ಟ ಆಗುತ್ತೆ. ಅದನ್ನು ಬೆಳಗ್ಗೆ ನಮ್ಮ ಟೀಚರ್ಸ್ ಎಲ್ಲೋದ್ರೂ ಕೂಡ ಅದನ್ನೇ ಹೇಳ್ತಾ ಇರ್ತೀನಿ. ಇಷ್ಟು ವರ್ಷದ ಅನುಭವದಲ್ಲಿ ಏನಾಗೋದಿಲ್ಲ, ಒಂದು ಹಾಫ್ ಆನ್ ಅವರ್ ಕೂತ್ಬಿಟ್ಟು ಮುಗಿಸ್ಬಿಟ್ಟು ಊಟಕ್ಕೆ ಹೋಗ್ಬೇಕು ಅನ್ನೋ ಒಂದು ಇದೇ ಇಲ್ಲ. ಸಂಘಟನೆಯಲ್ಲಿ ಶಕ್ತಿ ಇದೆ. ನಿಮ್ಮ ನೋಡಿ ತುಂಬ ಖುಷಿ ಆಗುತ್ತೆ. ಒಂದಿನ ತಾಳ್ಮೆ ಮನೋಭಾವನೆ ಇರಬೇಕು ಅಷ್ಟೇ. ಇಲ್ಲಿ ಏನಾಗಿದೆ ಅಂತಂದರೆ ಹೋರಾಟ ಮಾಡೋರು ಮಾಡ್ತಲೇ ಇರ್ತಾರೆ, ಬೆನಿಫಿಟ್ ಆದವ್ರು ತೆಗೆದುಕೊಳ್ತಲೇ ಇರ್ತಾರೆ. ಇಂಥ ಒಂದು ಸಂದರ್ಭವನ್ನು ಅನೇಕ ಸಂದರ್ಭದಲ್ಲಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಪ್ರಶ್ನೆ ಇಷ್ಟೇ, ಪ್ರಮುಖವಾಗಿರ್ತಕ್ಕಂಥ ಎಲ್ಲ ವಿಷಯಗಳನ್ನು 3 ಜನನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ಸಿದ್ದಸಾಬ್ರು ತುಂಬ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಅನಿಸಿಕೆ ಅಷ್ಟೇ, ಸಂಘಟನೆಯಲ್ಲಿ ಶಕ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ NEP ಬಗ್ಗೆ ನಮ್ಮ ಭೋಜೇಗೌಡರು ಮಾತಾಡಿದರು, SC ನಾನು ಎಲ್ಲದೂ ಕೂಡ ನೋಡ್ತಾ ಇದ್ದೀನಿ. 2-3 ದಿವಸದಲ್ಲಿ ಪೇಪರ್ ನೋಡಿದರೆ ಇಲ್ಲ ಗೊತ್ತಿಲ್ಲ, PUC ರಿಸಲ್ಟನ್ನು 100% ಕೊಡಬೇಕು ಅಂತೇಳಿ ಹೆಂಗೆ ಕೊಡ್ಬೇಕು? ಅದನ್ನು ಎಷ್ಟು ಒತ್ತಡ ಇದೆ ನಿಮ್ಮ ಮೇಲೆ? ನಾನು ಹೇಳ್ತಾ ಇರೋದೇನೆಂದರೆ, ಇಂಥ ಸಂದರ್ಭದಲ್ಲಿ ಬಂದಾಗ ನಮ್ಮ ಸಂಘಟನೆಗಳು ರಿಯಾಕ್ಷನ್ ಮಾಡ್ತಾ ಇರಬೇಕು. ಇವತ್ತು ರಿಯಾಕ್ಷನ್ನೇ ಇಲ್ಲ, ಅವ್ರಿಗೆ ನಮಗೆ ಸಂಬಂಧಪಟ್ಟದ್ದೇ ಇಲ್ಲ. ವರ್ಷಕ್ಕೆ 3 ಪರೀಕ್ಷೆ ಆಗ್ತಾ ಇದ್ದಾವೆ, ನಮಗೆ ರಜೆ ಇಲ್ಲ. ನಾನು ಈ ಸಂದರ್ಭದಲ್ಲಿ 3 ಜನನೂ ಕೂಡ ಇಲ್ಲಿದ್ದಾರೆ MLCಗಳು. ಯಾವುದೇ ಒಂದು ಪಾಲಿಸಿ ಮಾಡಬೇಕಾದ್ರೆ ಸಂಘಟನೆಗಳನ್ನು ಸೇರಿಸ್ಬಿಟ್ಟು ಪಾಲಿಸಿ ಮಾಡಬೇಕು. ಇವತ್ತೇನಾಗಿದೆ, IAS ಪಾಲಿಸಿ ಮಾಡ್ತಾರೆ, ಆಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಏರ್ತಾರೆ, ಅವ್ರು ಕೆಲಸ ಮಾಡುವಾಗ ಸಮಸ್ಯೆ ಶುರುವಾಗ್ತವೆ. ಅಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದರೆ ನಮ್ಮ ಪ್ರತಿನಿಧಿಗಳು ಕೂಡ ಹೋರಾಟ ಮಾಡಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ರವಿಯವ್ರ ಹತ್ರ ಮಾತಾಡುವಾಗ ಹೇಳ್ತಾ ಇದ್ದೆ, ನಮ್ಮ ಕಾಲೇಜ್ ಟೀಚರ್ಸ್ ಸಂಘಟನೆ ತುಂಬ ಸ್ಟ್ರಾಂಗ್ ಆಗಿತ್ತು. UGC ರಿವೈಸ್ ಸ್ಕೇಲ್ ಬಂದಮೇಲೆ ಎಲ್ಲ ಫೆಸಿಲಿಟಿ ಸಿಕ್ಕ ಮೇಲೆ ಮೀಟಿಂಗ್ ಕರೆದು ಯಾರು ಮೀಟಿಂಗ್ಗೆ ಬರೋಕ್ಕಿಲ್ಲ, ಆಮೇಲೆ ಸಂಘಗಳು ಹೊಟ್ಟೋದ್ವು ಅಂತ ಹೇಳ್ತಾ ಇರ್ತೀನಿ. ಆ ರೀತಿಯಾಗಿಲ್ಲ ನಿಮ್ಮ ಸಂಘ ನೋಡಿ, ತುಂಬ ಸಂತೋಷವಾಗ್ತಿದೆ. ಈ ಸಂದರ್ಭದಲ್ಲಿ ನಾನು ಅಪೀಲ್ ಮಾಡ್ಕೊಳ್ಳೋದಿಷ್ಟೇ, ಒಂದು ಏನಪ್ಪ NPS OPS ಬಗ್ಗೆ ಸರ್ಕಾರ ಮೊನ್ನೆ ಮೀಟಿಂಗನ್ನು ಮಾಡಿದೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ಪ್ರಮುಖವಾಗಿ ಅನೇಕ ಸಂದರ್ಭ ಹೇಳ್ತಾ ಇರ್ತೀನಿ, ಫುಲ್ ಪೆನ್ಷನ್ ತೆಗೆದುಕೊಂಡಿರ್ತಕ್ಕಂಥ ಆ ಪೇರೆಂಟ್ಸನ್ನು ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರಿದೆ? ಮಕ್ಕಳದಿದೆ. ಫುಲ್ ಪೆನ್ಷನ್ ತೆಗೆದುಕೊಂಡ್ಬಿಟ್ಟೆ ಮಕ್ಕಳು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅಂದಮೇಲೆ ಪೆನ್ಷನ್ ಇಲ್ಲ ಅಂದಮೇಲೆ ಹೆಂಗೆ ನೋಡ್ಕೊಳ್ತಾರೆ ನಿಮ್ಮನ್ನು? ಯಾರು ನೋಡ್ಕೋಬೇಕು ನಿಮ್ಮನ್ನು? ಅದರಿಂದ ಏನೇ ಕಷ್ಟ ಆಗಲಿ ನಾನು ಅಪೀಲ್ ಮಾಡ್ಕೊಳ್ಳೋದಿಷ್ಟೇ, ಈ ಒಂದು ಓಲ್ಡ್ ಪೆನ್ಷನ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿ ರಾಜಕೀಯ ಪ್ರಕರಣ ಮಾತಾಡೋಕ್ಕೆ ಬಂದಿಲ್ಲ. ಪ್ರಶ್ನೆ ಏನಪ್ಪ ಅಂದರೆ, ನಿರಂತರವಾಗಿ ಯಾವುದೇ ಹೋರಾಟಕ್ಕೆ ಒಂದು ಕರೆ ಕೊಟ್ಟರು ಕೂಡ ನೀವು ಭಾಗವಹಿಸಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಇವತ್ತೇನು ರಿಟೈರ್ಡ್ ಆಗ್ತಿದ್ರೆ ಅವ್ರಿಗೆ ಶುಭವನ್ನು ಹಾರೈಸುತ್ತಾ, ಅದ್ರ ಜೊತೆಗೆ ಈ ಬುಕ್ಕುಗಳನ್ನೇನು ಬರೆದಿದ್ದೀರಿ ಶುಭವನ್ನು ಹಾರೈಸುತ್ತಾ, ಈ ಸಂಘ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳ್ತಾ, ಈ ಸಂಘಟದ ಹೋರಾಟದಲ್ಲಿ ನಿಮಗೆ ಏನಪ್ಪ ಎಲ್ಲ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು. ಜೈ ಕರ್ನಾಟಕ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಿದಂಥ ಶ್ರೀಯುತ CH ಮುರುಗೇಂದ್ರಪ್ಪ ಅವರಿಗೆ ಅನಂತ ಧನ್ಯವಾದಗಳು. ಈಗ ನಿವೃತ್ತ ಪ್ರಾಚಾರ್ಯರಿಗೆ ಸನ್ಮಾನ. ಕಳೆದ 30-35 ವರ್ಷಗಳ ಅವಧಿಯಿಂದ ಸುದೀರ್ಘ ಸೇವೆಯನ್ನು ಸಲ್ಲಿಸುವುದರ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸತಕ್ಕಂಥ ಎಲ್ಲ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ನಿವೃತ್ತ ಪ್ರಾಚಾರ್ಯರಿಗೆ ಸನ್ಮಾನ.
ದಾವಣಗೆರೆ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ವತಿಯಿಂದ ಇವತ್ತು ಸಾರ್ಥಕವಾಗಿರ್ತಕ್ಕಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡು ಬಹಳಷ್ಟು ಯಶಸ್ವಿಯಾಗಿ ನಡೆಸ್ಕೊಟ್ಟಂಥ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರವಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆಯೇ ಕಾರ್ಯಕ್ರಮ ಅವರ ಒಟ್ಟಿಗೆ ದಾವಣಗೆರೆ ಜಿಲ್ಲಾ ಎಲ್ಲ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳು ಬಹಳಷ್ಟು ಶ್ರಮ ವಹಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ತಂದುಕೊಟ್ಟು ಸಾರ್ಥಕತೆಯನ್ನು ಮೆರೆದಿದ್ದಾರೆ. ಅವರೆಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೆ ಆಗಮಿಸಿದ್ದಂಥ ಎಲ್ಲ ಶಾಸಕ ವರ್ಗದವರು, ಅತಿಥಿಗಳು, ರಾಜ್ಯ ಅಧ್ಯಕ್ಷರುಗಳು, ಹಾಗೆ ಉಪಸ್ಥಿತರಿದ್ದಂಥ ಎಲ್ಲ ಪ್ರಾಚಾರ್ಯರುಗಳು, ಹಾಗೆ ಎಲ್ಲ ಉಪನ್ಯಾಸಕ ಮಿತ್ರರು, ಪತ್ರಕರ್ತ ಮಿತ್ರರುಗಳು ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.